ಜನಸಂಖ್ಯೆ ಕಡಿಮೆ ಆಗಿದೆ, ಇನ್ನು ಬರ್ತಾರೇನೋ ಅಲ್ವಾ ನಿಧಾನಕ್ಕೆ. ಓಕೆ, ಸೊ ಲಾಸ್ಟ್ ಕ್ಲಾಸ್ ಏನು ಮಾಡಿದ್ವಿ ನಾವು? ಬಯಾಲಜಿನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಫಸ್ಟ್ ಚಾಪ್ಟರ್ ಎವಲ್ಯೂಷನ್ ಆಫ್ ಲೈಫ್ ಅಂತ ಅಂದ್ರೆ ಜೀವಿಗಳ ವಿಕಸನ ಅಂತ, ಎರಡನೇ ಚಾಪ್ಟರ್ ಕ್ಲಾಸಿಫಿಕೇಶನ್ ಆಫ್ ಲೈಫ್ ಅಂತ ಅಂದ್ರೆ ಜೀವಿಗಳ ವರ್ಗೀಕರಣ ಅಂತ ಎರಡು ಚಾಪ್ಟರ್ ಮಾಡಿದ್ವಿ. ಸೊ ಇದಾದ್ಮೇಲೆ ನಾನು ನಿಮ್ಗೆ ಒಂದು ಚಾರ್ಟ್ ಕೊಡ್ತೀನಿ ಅಂತ ಹೇಳಿದೆ. ಕಂಪ್ಲೀಟ್ ಆ ಚಾರ್ಟ್ ಅಲ್ಲಿ ಸಂಪೂರ್ಣವಾದ ಬಯಾಲಜಿ ಇರುತ್ತೆ. ಸೊ ನೀವು ಯಾರು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮನೇಲಿ ಒಂದು ಕಡೆ ರೂಮಲ್ಲಿ ಹಾಕೊಂಡ್ಬಿಡಿ ಅಂತ ಹೇಳಿದೆ ಅಲ್ವಾ. ಸೊ ಕಂಪ್ಲೀಟ್ ಬಯಾಲಜಿ ಒಂದೇ ಚಾರ್ಟ್ ಅಲ್ಲಿ. ಸೊ ಇವಾಗ ನಾನು ಪ್ಲಾಂಟ್ ಕಿಂಗ್ಡಮ್ ಮುಗಿಸಿದ್ದೀನಿ ಅಲ್ವಾ. ಸಸ್ಯ ಸಾಮ್ರಾಜ್ಯದವರೆಗೂ ಕೂಡ ಮೊನೆರಾ, ಪ್ರೋಟಿಸ್ಟಾ, ಮೈಕೋಟಾ, ಪ್ಲಾಂಟ್ ಇಷ್ಟು ಮುಗಿದಿದೆ. ಇವಾಗ ಅನಿಮಲ್ ಕಿಂಗ್ಡಮ್ ಮಾತ್ರ ಇದೆ ಅಲ್ವಾ ತಾನೆ. ಪ್ರಾಣಿ ಸಾಮ್ರಾಜ್ಯ ಮಾತ್ರ ಉಳ್ಕೊಂಡಿದೆ. ಅನಿಮಲ್ ಕಿಂಗ್ಡಮ್ ಹಾಕೊಂಡ್ಬಿಡಿ ಚಾರ್ಟ್ ಹಂಗೆ ಬನ್ನಿ. ಸೊ ಅನಿಮಲ್ ಕಿಂಗ್ಡಮ್ ಬಗ್ಗೆ ಮಾಡ್ಬೇಕು ಇವಾಗ ನಾನು. ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಮಾಡಬೇಕಾಗುತ್ತೆ. ಸೊ ಎಂಟೈರ್ ಭೂಮಿ ಮೇಲಿರುವಂತಹ ಎಲ್ಲ ಪ್ರಾಣಿಗಳನ್ನು, ಆಯ್ತಾ, ಎಂಟೈರ್ ಅರ್ಥ ಮೇಲಿರುವಂತಹ ಎಲ್ಲ ಅನಿಮಲ್ಸ್ ಅನ್ನ, ಸರಿನಾ. ಅನಿಮಲ್ಸ್ ಕೂಡ ಲಿವಿಂಗ್ ಆರ್ಗಾನಿಸಮ್ಸ್ ತಾನೆ, ಜೀವಿಗಳು ತಾನೆ. ಸೊ ಈ ಅನಿಮಲ್ಸ್ ಅನ್ನ ಒಟ್ಟಾರೆಯಾಗಿ ಭೂಮಿ ಮೇಲಿರುವಂತಹ ಎಲ್ಲ ಅನಿಮಲ್ಸ್ ಅನ್ನು ಕೂಡ ನಾವು ಎರಡು ಟೈಪ್ಸ್ ಅಲ್ಲಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ, ಎರಡು ವಿಧಗಳಾಗಿ ನಾವು ವರ್ಗೀಕರಣ ಮಾಡ್ತೀವಿ. ಅರ್ಥ ಆಯ್ತಾ? ಯಾವ್ದ್ರ ಆಧಾರದ ಮೇಲೆ ಮಾಡಿದೀವಪ್ಪ ಅನಿಮಲ್ಸ್ ಅನ್ನ? ಬೇಸ್ಡ್ ಆನ್ ತಿನ್ನೋದ್ರ ಮೇಲೆ ಅಲ್ಲ. ಯಾವ್ದ್ರ ಮೇಲೆ? ಸೊ ಈಗಾಗಲೇ ತಿನ್ನೋದ್ರ ಮೇಲೆ ನಾವು ಅನಿಮಲ್ ಕಿಂಗ್ಡಮ್ ಅಂತ ಮಾಡಿರೋದು ಅಲ್ವಾ. ಇಲ್ಲ ಅಂದ್ರೆ ಪ್ಲಾಂಟ್ ಕಿಂಗ್ಡಮ್, ಸಸ್ಯ ಸಾಮ್ರಾಜ್ಯ ಅಂತ ಮಾಡ್ತಾ ಇದ್ವಿ, ಸಸ್ಯಗಳ ತರ ಇದ್ದಿದ್ರೆ. ಸೊ ಆಲ್ರೆಡಿ ಪೋಷಣೆ ಆಧಾರದ ಮೇಲೆ ನಾವು ಸಪರೇಟ್ ಆಗಿ ಈ ಪ್ರಾಣಿ ಸಾಮ್ರಾಜ್ಯ ಅಂತ ಮಾಡಿದ್ವಿ. ಇದರಲ್ಲಿ ಮತ್ತೆ ಎರಡು ವಿಧ ಇದೆ. ಸೊ ಯಾವ ಆಧಾರದ ಮೇಲೆ ಅಂತ ಹೇಳೋದಾದ್ರೆ ಇಲ್ಲಿ ನೋಡಿ, ಬೇಸ್ಡ್ ಆನ್ ದಿ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ನೋಟೋಕಾರ್ಡ್ ಆರ್ ಬ್ಯಾಕ್ ಬೋನ್. ಗೊತ್ತಾಗ್ತಾ? ಸೊ ಬೆನ್ನು ಮೂಳೆಯನ್ನು ಹೊಂದಿರುವಂತಹ ಜೀವಿಗಳು, ಬೆನ್ನು ಮೂಳೆಯನ್ನು ಹೊಂದಿಲ್ಲದೆ ಇರುವಂತಹ ಜೀವಿಗಳು, ಅದರಲ್ಲೂ ಇನ್ನೂ ಪರ್ಫೆಕ್ಟ್ ಆಗಿ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ ಸೆಲ್ಯುಲಾರ್ ಲೆವೆಲ್ ಆರ್ಗಾನಿಸಮ್ಸ್, ಟಿಶ್ಯೂ ಲೆವೆಲ್ ಆರ್ಗಾನಿಸಮ್ಸ್ ಅಂತ. ಅಂದ್ರೆ ಕೋಶೀಯ ಹಂತದ ಜೀವಿಗಳು ಮತ್ತು ಅಂಗಾಂಶ ಮಟ್ಟದ ಜೀವಿಗಳು ಅಂತ ಎರಡು ಟೈಪ್ಸ್ ಬರ್ತವೆ. ಸೊ ಇದರಲ್ಲಿ ಮೊದಲನೇ ಬರ್ಕೊಳ್ಳಿ ಸೆಲ್ಯುಲಾರ್ ಲೆವೆಲ್ ಆರ್ಗಾನಿಸಮ್ಸ್, ಆಯ್ತಾ. ಕೋಶೀಯ ಮಟ್ಟದ ಅಥವಾ ಕೋಶೀಯ ಹಂತದ ಜೀವಿಗಳು, ಕೋಶೀಯ ಹಂತದ ಪ್ರಾಣಿಗಳು ಅಥವಾ ಜೀವಿಗಳು ಅಂತ ಹಾಕೊಳ್ಳಿ. ಸೊ ಇವುಗಳನ್ನ ನಾವು ಬೆನ್ನು ಮೂಳೆಯನ್ನು ಹೊಂದಿಲ್ಲದೆ ಇರುವಂತಹ ಜೀವಿಗಳು ಅಂತ ಕೂಡ ಕರಿತೀವಿ. ಸೊ ಈ ಒಂದು ಅನಿಮಲ್ಸ್ ಏನಿದಾವೆ ಇವುಗಳಿಗೆ ಬ್ಯಾಕ್ ಬೋನ್ ಇಲ್ಲ, ದರ್ ಇಸ್ ನೋ ನೋಟೋಕಾರ್ಡ್. ಅರ್ಥ ಆಗ್ತಾ ಇದೆಯಾ? ನೋಟೋಕಾರ್ಡ್ ಅಂದ್ರೆ ಏನು? ಬೆನ್ನು ಮೂಳೆ. ಸೊ ಬೆನ್ನು ಮೂಳೆ, ಬ್ಯಾಕ್ ಬೋನ್, ಬೆನ್ನು ಮೂಳೆಯನ್ನು ಹೊಂದಿಲ್ಲದೆ ಇರುವಂತಹ ಜೀವಿಗಳನ್ನ ಏನಂತ ಕರಿತೀವಪ್ಪ? ಇನ್ವರ್ಟಿಬ್ರೇಟ್ಸ್, ಕನ್ನಡದಲ್ಲಿ ಅಕಶೇರುಕಗಳು ಅಂತ ಕರಿತೀವಿ. ಅಕಶೇರುಕಗಳು ಅಲ್ವಾ, ಅಕಶೇರುಕಗಳು ಅಂತ ಕರಿತೀವಿ. ಬೆನ್ನು ಮೂಳೆಯನ್ನು ಹೊಂದಿಲ್ಲದೆ ಇರುವಂತಹ ಜೀವಿಗಳು. ಸೊ ಭೂಮಿ ಮೇಲೆ ಉಟ್ಕೊಂಡಂತ ಮೊದಲ ಪ್ರಾಣಿಗಳಿವೆ. These are the first animals appeared on the earth. ಇದರಲ್ಲಿ 99% ಏನಿದಾವೆ ಎಲ್ಲ ಕೂಡ ಅಕ್ವೇಟಿಕ್ ಆರ್ಗಾನಿಸಮ್ಸ್. ಅಕ್ವೇಟಿಕ್ ಅಂದ್ರೆ ಜಲಚರ ಜೀವಿಗಳು, ನೀರಲ್ಲಿ ವಾಸ ಮಾಡುವಂತವು. ಅದರಲ್ಲಿ ಆಲ್ಮೋಸ್ಟ್ 99% ಅಕ್ವೇಟಿಕ್ ಆದ್ರೂ ಕೂಡ ಅದರಲ್ಲಿ 99% ಏನು ಮರೈನ್ ಅಂದ್ರೆ ಉಪ್ಪು ನೀರಿನಲ್ಲಿ ವಾಸ ಮಾಡುವಂತವು, ಸಮುದ್ರ ಸಾಗರಗಳಲ್ಲಿ ವಾಸ ಮಾಡುವಂತವು. ಅರ್ಥ ಆಯ್ತಾ? ಇನ್ನು ಫ್ರೆಶ್ ವಾಟರ್ ವಾಸ ಮಾಡೋದು ತುಂಬಾ ಕಡಿಮೆ ಇವುಗಳ ಸಂಖ್ಯೆ. ಓಕೆನಪ್ಪ? ಸೊ ಇಲ್ಲಿ 99% ಏನಿದೆ, ಈ 99.9% ವರೆಗೂ ಕೂಡ ಇವೆಲ್ಲ ಅಕ್ವೇಟಿಕ್ ಆರ್ಗಾನಿಸಮ್ಸ್ ಆಗಿರ್ತವೆ, ಜಲಚರ ಜೀವಿಗಳಾಗಿರ್ತವೆ. ಇದರಲ್ಲಿ 90%, ಆ ಜಲಚರ ಜೀವಿಗಳಲ್ಲಿ 90% ಏನಿದೆ ಅಷ್ಟು ಕೂಡ ಸಮುದ್ರ ಅಥವಾ ಸಾಗರಗಳು, ಉಪ್ಪು ನೀರಿನಲ್ಲಿ ವಾಸ ಮಾಡುವಂತಹ ಜೀವಿಗಳಾಗಿರೋ ಮರೈನ್ ವಾಟರ್ ಅಲ್ಲಿ ಇವು ಲೈಫ್ ಅನ್ನ ಲೀಡ್ ಮಾಡ್ತಾ ಇರ್ತವೆ. ಓಕೆನಾ? ಸೊ ನೀರಲ್ಲೇ ಜೀವ ಹುಟ್ಟಿತ್ತಾನೆ, ನೀರಲ್ಲೇ ತಾನೇ ಲೈಫ್ ಹುಟ್ಟಿದ್ದು. ನೆನೆ ಕ್ಲಾಸ್ ನೋಡಿಲ್ವಾ? ಸೊ ನೀರಲ್ಲೇ ಲೈಫ್ ಹುಟ್ಟು, ನೀರಲ್ಲೇ ಫಸ್ಟ್ ಪ್ಲಾಂಟ್ ಕೂಡ ಕಂಡು ಬಂತು, ನೀರಲ್ಲೇ ಫಸ್ಟ್ ಅನಿಮಲ್ ಕೂಡ ಕಂಡು ಬಂತು. ಯಾವುದು ಅಂತ ನೋಡೋಣ. ಓಕೆನಾ? ಫಸ್ಟ್ ಅನಿಮಲ್ ಯಾವುದು ಅಂದ್ರೆ ಸ್ಪಾಂಜ್, ಗೊತ್ತಲ್ಲ ಸ್ಪಾಂಜ್? ಸೊ ಅದೇ ಸ್ಪಾಂಜ್ ಅಂತ, ಸ್ಪಂಜು ಪ್ರಾಣಿಗಳು ಕೇಳಿಲ್ವಂತ ಹೆಸರು? ಸ್ಪಂಜುಗಳು, ಸ್ಪಾಂಜಸ್. ಸೊ ದೇ ಆರ್ ದಿ ಫಸ್ಟ್ ಅನಿಮಲ್ಸ್ ಆನ್ ದಿ ಅರ್ತ್. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಎವಲ್ಯೂಷನ್ ಅಲ್ಲಿ ಒಂದು ಕಡೆಯಿಂದ ನಾವು ಬರ್ತಾ ಇದೀವಿ. ಇವಾಗ ಈ ಕಡೆ ನೋಡೋದಾದ್ರೆ ಸೊ ಟಿಶ್ಯೂ ಲೆವೆಲ್ ಆರ್ಗಾನಿಸಮ್ಸ್ ಅಂತ ಕರಿತೀವಿ. ಟಿಶ್ಯೂ ಲೆವೆಲ್ ಸರ್ ಅಂಗಾಂಶ ಹಂತದ ಅಥವಾ ಅಂಗಾಂಶ ಮಟ್ಟದ ಜೀವಿಗಳು ಅಂತ ಕರಿತೀವಿ. ಏನು ಸೆಲ್ ಅಂದ್ರೆ ಏನು, ಟಿಶ್ಯೂ ಅಂದ್ರೆ ಏನು ಎಲ್ಲ ಹೇಳ್ಕೊಡ್ತೀವಿ ಇವಾಗ ನೆಕ್ಸ್ಟ್. ಬಟ್ ಇವೇನು ಅಂದ್ರೆ ಸೆಲ್ಯುಲಾರ್ ಲೆವೆಲ್ ಆರ್ಗನೈಸೇಷನ್. ಇದ್ರಲ್ಲಿ ಹೆಂಗೆ ಅಂದ್ರೆ ಯೂನಿಸೆಲ್ಯುಲಾರ್, ಮಲ್ಟಿಸೆಲ್ಯುಲಾರ್ ಅಂತ ಪ್ಲಾಂಟ್ಸ್ ಅಲ್ಲಿ ಬ್ಯಾಕ್ ನಾವು ನೋಡಿದ್ವಿ ಅಲ್ವಾ. ಯೂನಿಸೆಲ್ಯುಲಾರ್, ಮಲ್ಟಿಸೆಲ್ಯುಲಾರ್ ಅಂತ ಏಕಕೋಶೀಯ ಮತ್ತು ಬಹುಕೋಶೀಯ ಜೀವಿಗಳು ಅಂತ. ಅದೇ ತರ ಇಲ್ಲಿ ಏಕಕೋಶ ಅಲ್ಲ, ಒಂದೇ ಸೆಲ್ ಅಲ್ಲ. ಸೊ ಸಮ್ ಗ್ರೂಪ್ ಆಫ್ ಸೆಲ್ಸ್, ಒಂದು 5 ಸೆಲ್ಸ್, ಓಕೆನಾ, ಒಂದು 5 ಸೆಲ್ಸ್, ಇದರಲ್ಲಿ ಇದೇ ಒಂದು ಆರ್ಗಾನಿಸಮ್, ಇದೇ ಒಂದು ಅನಿಮಲ್. ಓಕೆನಾ? ಸೊ ಇಲ್ಲಿ ಒಂದು ಸೆಲ್ ಏನ್ ಮಾಡುತ್ತೆ, ರಿಪ್ರೊಡಕ್ಷನ್ ನೋಡ್ಕೊಳ್ಳುತ್ತೆ. ಒಂದು ಸೆಲ್ ಏನ್ ಮಾಡುತ್ತೆ, ಇದು ನರಿಶ್ಮೆಂಟ್, ನ್ಯೂಟ್ರಿಷನ್ ನೋಡ್ಕೊಳ್ಳುತ್ತೆ, ಪೋಷಣೆಯನ್ನು ನೋಡ್ಕೊಳ್ಳುತ್ತೆ. ಇನ್ನೊಂದು ಸೆಲ್ ಸಂಪೂರ್ಣವಾಗಿ ಏನು ಡೈಜೆಸ್ಟಿವ್ ಸಿಸ್ಟಮ್, ಮೆಟಬಾಲಿಕ್ ಆಕ್ಟಿವಿಟೀಸ್ ಇದು ನೋಡ್ಕೊಳ್ಳುತ್ತೆ. ಇನ್ನೊಂದು ಸೆಲ್ ಬೇರೆ ಕೆಲಸ ನೋಡುತ್ತೆ, ಇನ್ನೊಂದು ಸೆಲ್ ಎಕ್ಸ್ಕ್ರೀಷನ್ ಮಾಡುತ್ತೆ. ಹಿಂಗೆ ಒಂದು ಜೀವಿ ಏನೇನ್ ಮಾಡಬಹುದು ಎಲ್ಲವನ್ನು ಕೂಡ ಈ ಜೀವಕೋಶಗಳು, ಒಂದು 5-6 ಜೀವಕೋಶಗಳು ಸೇರ್ಕೊಂಡು ಒಂದೊಂದು ಕೆಲಸವನ್ನು ಹಂಚ್ಕೊಂಡು ಮಾಡ್ತವೆ. ಅರ್ಥ ಆಯ್ತಾ? ಸೊ ಇದನ್ನ ಸೆಲ್ಯುಲಾರ್ ಲೆವೆಲ್ ಆರ್ಗಾನಿಸಮ್ಸ್ ಅಂತ ಕರಿತೀವಿ, ಕೋಶೀಯ ಹಂತದ ಜೀವಿಗಳು ಅಂತ ಕರಿತೀವಿ. ಸೊ ಇದು ಉದಾಹರಣೆ ನಿಮಗೆ ಸ್ಪಾಂಜಸ್ ಎಲ್ಲ ಬರ್ತವೆ, ಬರ್ತೀನಿ ಏನೇನಿದಾವೆ ಇಲ್ಲಿ. ಓಕೆನಾ? ಸೊ ಇಲ್ಲಿ ಟಿಶ್ಯೂ ಲೆವೆಲ್ ಆರ್ಗಾನಿಸಮ್ಸ್ ಅಂದ್ರೆ ಸೊ ಏನೇನ್ ಬರ್ತವೆ ಅಂದ್ರೆ ಅಂಗಾಂಶ ಮಟ್ಟದ ಜೀವಿಗಳು ಅಂತ. ಸೊ ಇದರಲ್ಲಿ ಮತ್ತೆ ಫರ್ದರ್ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಅದಕ್ಕೂ ಮೊದಲು ಇಲ್ಲಿ ಏನೇನ್ ಬರ್ತವೆ ಬರ್ಕೊಂಡ್ಬಿಡ್ಬೇಕು ನೀವು, ಬರ್ಕೊಂಬಿಡಿ. ಇಲ್ಲಿ 8 ಬರ್ತವೆ, 8. ಓಕೆ, ಮೊದಲನೇದು ಸ್ಪಾಂಜಸ್, ಸ್ಪಾಂಜಸ್ ಅಥವಾ ಸ್ಪಂಜು ಪ್ರಾಣಿಗಳು ಅಂತ ಬರ್ಕೊಳ್ಳಿ. ಕನ್ನಡದಲ್ಲಿ ಸ್ಪಂಜು ಪ್ರಾಣಿಗಳು, ಇಂಗ್ಲಿಷ್ ಅಲ್ಲಿ ಎರಡು ಭಾಷೆ ಎರಡು ಬರ್ಕೋಬೇಕು, ಸ್ಪಾಂಜಸ್ ಆರ್ ಪೋರಿಫೆರಾನ್ಸ್. ಪೋರಿಫೆರಾ, ಪೋರಿಫೆರಾ, PORIFERA, ಪೋರಿಫೆರಾ, ಪೋರಿಫೆರಾ, ಸ್ಪಾಂಜಸ್. ಕನ್ನಡದಲ್ಲಿ ಸ್ಪಂಜು ಪ್ರಾಣಿಗಳು ಅಂತ ಬರ್ಕೊಳ್ಳಿ, ಸ್ಪಂಜು ಪ್ರಾಣಿಗಳು. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ಒಂದು ಬರ್ಕೊಳ್ಳಿ, ಸೀಲೆಂಟ್ರೇಟಾ ಅಂತ. COELENTRATA, ಸೀಲೆಂಟ್ರೇಟಾ. ನಾನೇ ಬರ್ತೀನಿ ನೋಡಿ. ಸೀಲೆಂಟ್ರೇಟಾ. ಸೊ ಫಸ್ಟ್ ಒಂದು ಸೀಲೆಂಟ್ರೇಟಾ, ಕನ್ನಡದಲ್ಲಿ ಬರ್ಕೊಳ್ಳಿ ಕುಟುಕು ಕಣವಂತುಗಳು ಅಂತ. ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಕುಟುಕು ಕಣವಂತುಗಳು, ಕುಟುಕು ಕಣವಂತುಗಳು. ಆಯ್ತಾ? ಥರ್ಡ್ ಒನ್ ಬರ್ಕೊಳ್ಳಿ ಪ್ಲಾಟಿ ಹೆಲ್ಮಿಂಥಿಸ್, ಪ್ಲಾಟಿ ಹೆಲ್ಮಿಂಥಿಸ್, ಪ್ಲಾಟಿ ಹೆಲ್ಮಿಂಥಿಸ್, ಚಪ್ಪಟೆ ಹುಳುಗಳು, ಚಪ್ಪಟೆ ಹುಳುಗಳು, ಪ್ಲಾಟಿ ಹೆಲ್ಮಿಂಥಿಸ್. ನೆಕ್ಸ್ಟ್ ಫೋರ್ತ್ ಒನ್ ಆಸ್ಕಿ ಹೆಲ್ಮಿಂಥಿಸ್, ಫೋರ್ತ್ ಒನ್ ಆಸ್ಕಿ ಹೆಲ್ಮಿಂಥಿಸ್. ಕನ್ನಡದಲ್ಲಿ ದುಂಡು ಹುಳುಗಳು ಅಂತ ಕರಿತೀವಿ, ದುಂಡು ಹುಳುಗಳು. ಸೊ ಆಸ್ಕಿ ಹೆಲ್ಮಿಂಥಿಸ್ ಆರ್ ನೆಮಟೋಡ್ಸ್ ಅಂತ ಕೂಡ ಕರಿತೀವಿ ಇದನ್ನ, ನೆಮಟೋಡ್ಸ್ ಇಂಗ್ಲಿಷ್ ಅಲ್ಲಿ.
ಆಸ್ಕಿಯಲ್ಮೆಂತಿಸ್ ಆರ್ ನೆಮೆಟೋಡ್ಸ್ ಎರಡು ಹೆಸರುಗಳಿಂದ ಕರಿತೀವಿ. ಸೊ ಕನ್ನಡದಲ್ಲಿ ಆಸ್ಕಿಯಲ್ಮೆಂತಿಸ್ ಅಥವಾ ದುಂಡು ಹುಳುಗಳು ಎರಡು ಹೆಸರು ಗೊತ್ತಿಲ್ಲಪ್ಪ ಕನ್ನಡ ಮೀಡಿಯಂ ಅವ್ರಿಗೆ. ನೆಕ್ಸ್ಟ್ ಅನಿಲಿಡಾ ಅಂತ. ಅನಿಲಿಡಾ ಫಿಫ್ತ್ ಒನ್ ಅನಿಲಿಡಾ. ಸೊ ವಲಯವಂತುಗಳು ಅಂತ ಕರಿತೀವಿ. ವಲಯವಂತುಗಳು. ನೆಕ್ಸ್ಟ್ ಸಿಕ್ಸ್ತ್ ಒನ್ ಆರ್ಥ್ರೋಪೋಡ. ಸಂಧಿಪದಿಗಳು ಕನ್ನಡದಲ್ಲಿ ಸಂಧಿಪದಿಗಳು ಆರ್ಥ್ರೋಪೋಡ. ಆಯ್ತಾ. ಸೊ ನೆಕ್ಸ್ಟ್ ಬರ್ಕೊಳ್ಳಿ ಮುಲ್ಲಸ್ಕಾ ಅಂತ. MOLLUSCA ಮುಲ್ಲಸ್ಕಾ. ಸೆವೆಂತ್ ಒನ್ ಮುಲ್ಲಸ್ಕಾ. ಕನ್ನಡದಲ್ಲಿ ಮೃದ್ವಂಗಿಗಳು ಅಂತ ಬರ್ಕೊಳ್ಳಿ. ಮುಲಸ್ಕನ್ಸ್ ಆರ್ ಮೃದ್ವಂಗಿಗಳು. ಓಕೆನಾ. ಏತ್ ಒನ್ ಬರ್ಕೊಳ್ಳಿ ಎಕೈನೋಡರ್ಮೇಟಾ ಅಂತ. ಎಕೈನೋಡರ್ಮೇಟಾ ನೋಡಿ ಹೆಸರುಗಳು ಹೆಂಗಿದಾವೆ. ಎಕೈನೋಡರ್ಮೇಟಾ. ಕಂಟಕ ಚರ್ಮಿಗಳು. ಆಯ್ತಾ. ಕಂಟಕ ಚರ್ಮಿಗಳು ಅಂತ ಬರ್ಕೊಳ್ಳಿ. ಕಂಟಕ ಚರ್ಮಿಗಳು. ಆಯ್ತಾ. ಸೊ 8 ಆಯ್ತು. ಒಂದು ಪೋರಿಫೆರಾ ಅಂದ್ರೆ ಗೊತ್ತಿರ್ಲಿ. ಸೊ ಮೈಯೆಲ್ಲ ಹೋಲ್ಸ್ ಇರ್ತವೆ. ಆಯ್ತಾ. ಪೋರ್ಸ್ ಇರುತ್ತೆ. ಸೊ ಅದಕ್ಕೆ ಪೋರಿಫೆರನ್ಸ್ ಅಂತ ಕರಿತೀವಿ. ಸ್ಪಾಂಜಸ್ ಎಕ್ಸಾಂಪಲ್ ಸ್ಪಂಜು ಪ್ರಾಣಿಗಳು. ಓಕೆನಾ. ಮೊದಲನೇದು ಸ್ಪಂಜು ಪ್ರಾಣಿ, ಎರಡನೇ ಸಿಲೆಂಟ್ರೇಟಾ, ಮೂರನೇ ಪ್ಲಾಟಿಹೆಲ್ಮಿಂಥಿಸ್, ನಾಲ್ಕನೇದು ಆಸ್ಕಿಯಲ್ಮೆಂಥಿಸ್, ಇದನ್ನ ನೆಮೆಟೋಡ್ಸ್ ಅಂತ ಕೂಡ ಕರಿತೀವಿ. ಫಿಫ್ತ್ ಒನ್ ಅನಿಲಿಡನ್ಸ್, ಸಿಕ್ಸ್ತ್ ಒನ್ ಆರ್ಥ್ರೋಪೋಡಾನ್ಸ್, ಆಮೇಲೆ ಮೊಲಸ್ಕಾ, ಆಮೇಲೆ ಎಕೈನೋಡರ್ಮೇಟಾ ಕಂಟಕ ಚರ್ಮಿಗಳು ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಏನು ಸರ್ ಅಂದ್ರೆ ಸ್ಟಾರ್ ಫಿಶ್. ಒಂದೊಂದು ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಸ್ಟಾರ್ ಫಿಶ್ ಎಕ್ಸಾಂಪಲ್. ಸ್ಟಾರ್ ಫಿಶ್ ನೋಡಿದಿರಲ್ಲ. ಸೊ ಅದರ ಸ್ಕಿನ್ ಎಲ್ಲ ಸ್ಪೈನ್ಸ್ ಇರುತ್ತೆ, ಫುಲ್ ಮುಳ್ಳುಗಳ ತರ ಇರುತ್ತೆ, ಮುಟ್ಟೋಕ್ಕಾಗಲ್ಲ. ಅದನ್ನೇ ಎಕೈನ್ಸ್ ಇರ್ತವೆ ಅದ್ರ ಮೇಲೆ. ಸೊ ಡರ್ಮೇಟಾ ಅಂದ್ರೆ ಡರ್ಮ ಅಂದ್ರೆ ಏನು, ಚರ್ಮ ಅಂತ. ಚರ್ಮದ ಮೇಲ್ಗಡೆ ಮುಳ್ಳುಗಳಿದಾವೆ. ಸೊ ಅದಕ್ಕೆ ಎಕೈನೋಡರ್ಮೇಟಾ ಅಂತ ಕರಿತೀವಿ. ಓಕೆನಾ. ಕಂಟಕ ಚರ್ಮಿಗಳು. ಸೊ ಇವಾಗ ಆ ಕಡೆ ನಾವು ನೋಡಿದಾಗ ಸೊ ಅಲ್ಲಿ ಟಿಶ್ಯೂ ಲೆವೆಲ್ ಆರ್ಗನೈಸೇಷನ್ ಅಂತ ಹೇಳಿದೀನಿ. ಸೊ ಅಂಗಾಂಶ ಮಟ್ಟದ ವ್ಯವಸ್ಥೆ ಅಂತ ಹೇಳಿದೀನಿ. ಅದರಲ್ಲಿ 5 ಟೈಪ್ ಬರ್ತಾವಪ್ಪ. 5 ಇದು ಸ್ವಲ್ಪ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಗೊತ್ತಿರಬೇಕು. ಸೊ ಯಾಕಂದ್ರೆ ಇಲ್ಲೇ ನಾವು ಬರುವಂತದ್ದು ಅಲ್ವಾ. ಸೊ ಇಲ್ಲೇ ಹ್ಯೂಮನ್ ಬೀಯಿಂಗ್ಸ್ ಅನ್ನುವಂಥವ್ರು ಬರ್ತಾರೆ. ಅದಕ್ಕೆ ಇದು ಸ್ವಲ್ಪ ಇಂಪಾರ್ಟೆಂಟ್. ಇಲ್ಲಿ ನೋಡಿ. ಸೊ ಇವಾಗ ಟಿಶ್ಯೂ ಲೆವೆಲ್ ಆರ್ಗನೈಸೇಷನ್ ನೋಡೋಣ. ಓಕೆನಾ. ಯಾಕೋ ಪೆನ್ ಒಂಥರ ಹೋಗುತ್ತಲ್ಲ, ಬರಿಬೇಕಾದ್ರೆ ಒಂಥರ ಮತ್ತೆ ಒಂಥರ ಆಗುತ್ತೆ. ಮಾರ್ಕರ್ ಇದು, ಪೆನ್ ತಗೊಂಡಿಲ್ಲ. ಓಕೆ ಬಿಡಿ. ನೋಡಿ ಅಂಗಾಂಶ ಮಟ್ಟದ ಆಯ್ತಾ ಜೀವಿಗಳು ಅಥವಾ ವರ್ಟಿಬ್ರೇಟ್ಸ್ ಅಂತ ಕೂಡ ಕರಿತೀವಿ ಇವುಗಳನ್ನ. ವರ್ಟಿಬ್ರೇಟ್ಸ್. ಸೊ ವರ್ಟಿಬ್ರೇಟ್ಸ್ ಅಂದ್ರೆ ದಿ ಅನಿಮಲ್ಸ್ ವಿಚ್ ಹ್ಯಾಸ್ ಬ್ಯಾಕ್ ಬೋನ್, ಬೆನ್ನು ಮೂಳೆಯನ್ನು ಹೊಂದಿರುವಂತಹ ಜೀವಿಗಳನ್ನ ನಾವು ವರ್ಟಿಬ್ರೇಟ್ಸ್, ಕಶೇರುಕಗಳು ಅಂತ ಕರಿತೀವಿ. ಕಶೇರುಕಗಳು ವರ್ಟಿಬ್ರೇಟ್ಸ್. ಆಯ್ತಾ. ಸೊ ಇಲ್ಲಿ ಬರ್ಕೊಳ್ಳಿ. ಸೊ ಇಲ್ಲಿ 5 ಟೈಪ್ಸ್ ಇದೆಯಪ್ಪ. ಏನೇನು 5 ಟೈಪ್ಸ್ ಇದೆ ನಿಮ್ಗೆ ಗೊತ್ತಿರೋಂಗೆ. 5 ಟೈಪ್ಸ್ ಏನೇನಿದೆಯಪ್ಪ. ಮೊದಲನೇದು ಪೈಸಸ್ ಮೀನುಗಳು ಪೈಸಸ್. ಆಯ್ತಾ. ಎರಡನೇದು ಏನ್ ಬರುತ್ತೆ ನೆಕ್ಸ್ಟ್, ಆಂಫಿಬಿಯನ್ಸ್ ಅಂದ್ರೆ ಉಭಯವಾಸಿಗಳು. ಆಯ್ತಾ. ನೆಕ್ಸ್ಟ್ ರೆಪ್ಟೈಲ್ಸ್, ಸರೀಸೃಪಗಳು. ಆಮೇಲೆ ಏವ್ಸ್, ಪಕ್ಷಿಗಳು. ಅದಾದ್ಮೇಲೆ ಲಾಸ್ಟ್ ಬರೋದು ಮ್ಯಾಮಲ್ಸ್, ಸಸ್ತನಿಗಳು ಅಂತ ಕರಿತೀವಿ. ಏವ್ಸ್ ಆರ್ ಸಸ್ತನಿಗಳು ಕನ್ನಡದಲ್ಲಿ. ಓಕೆನಾ. ಇವಾಗ ಪೈಸಸ್ ಅಂದ್ರೆ ಮೀನುಗಳು. ಮೀನು ಯಾರು ಗೊತ್ತಿಲ್ಲಪ್ಪ, ಎಲ್ಲರಿಗೂ ಗೊತ್ತಲ್ಲ, ಎಲ್ಲರೂ ನೋಡಿದೀರಾ. ಯಾಕೆ ಬೆಳಗ್ಗೆ ಡೆಲ್ ಆಗಿದ್ದೀರಾ? ಊಟ ಟಿಫನ್ ಮಾಡಿಲ್ವೇನ್ರೋ? ಮಾಡಿಲ್ವಾ? ಸರಿ ಬ್ರೇಕ್ ಬಿಡ್ತೀನಿ, ಅವಾಗ ಮಾಡೋಣ. ಆದ್ರೆ ಡೆಲ್ ಆಗಿರಬಾರ್ದು. ನೀವು ಡೆಲ್ ಆಗಿದ್ರೆ ನಿದ್ದೆ ಬಂದ್ಬಿಡುತ್ತೆ. ನನಗೂ ನಿದ್ದೆ ಬರುತ್ತೆ ಇಲ್ಲಿ ನಿಂತ್ಕೊಂಡು. ಮತ್ತೆ ನಾನು 8:30 ಕ್ಲಾಸಸ್ ಮಾಡ್ಬೇಕು. ಮತ್ತೆ 8:15 ಕ್ಲಾಸ್ ಇದೆ. ಇವಾಗಲೇ ನಿದ್ದೆ ಹೊಡ್ಸ್ಬಿಟ್ಟೆ ನೀವು ನನ್ನ. ಅದಕ್ಕೆ ಸ್ವಲ್ಪ ನಿಮ್ಮ ಮುಖದಲ್ಲಿ ನಗು ಇರಬೇಕು. ಏನೋ ಡೌಟ್ ಇದ್ರೆ ಕೇಳಬೇಕು. ಇಲ್ಲಿ ನೋಡಿ. ಸೊ ಪೈಸಸ್ ಆರ್ ದಿ ಫಸ್ಟ್ ವರ್ಟಿಬ್ರೇಟ್ಸ್ ಆನ್ ದಿ ಅರ್ತ್. ಅಂದ್ರೆ ಭೂಮಿ ಮೇಲೆ ಕಂಡು ಬಂದಂತ ಮೊದಲ ಬೆನ್ನು ಮೂಳೆಯನ್ನು ಹೊಂದಿರುವಂತಹ ಪ್ರಾಣಿಗಳು ಯಾವ ಅಂದ್ರೆ ಮೀನುಗಳು. ಅರ್ಥ ಆಯ್ತಾ. ಸೊ ನೋಡಿ ಇವುಗಳ ಬಾಡಿ ಹೆಂಗ್ ಮಾಡಿಫೈ ಆಗಿದೆ ಅಂದ್ರೆ ಈ ನೀರಲ್ಲಿ ಫ್ರಿಕ್ಷನ್ ಅನ್ನು ಅವಾಯ್ಡ್ ಮಾಡೋದಕ್ಕೆ, ಸೊ ಈಸಿಯಾಗಿ ಸ್ವಿಮ್ ಮಾಡಬೇಕು, ತುಂಬಾ ವೇಗವಾಗಿ ನೀರಲ್ಲಿ ಹೋಗಬೇಕು ಅನ್ನೋ ಕಾರಣಕ್ಕೆ ಬಾಡಿ ನೋಡಿ ಹಿಂಗಿದೆ ಅಲ್ವಾ. ಸೊ ಈ ತರ ಬಾಡಿಯನ್ನು ಕೊಟ್ಟಿದ್ದಾರೆ ದೇವರು ಇದಕ್ಕೆ. ಏನಕ್ಕೆ ಅಂದ್ರೆ ನೀರನ್ನ ಸೀಳ್ಕೊಂಡು ಹೋಗೋದಕ್ಕೆ, ಕ್ರಾಕ್ ಮಾಡ್ಕೊಂಡು ಹೋಗುತ್ತೆ ವಾಟರ್ನ. ಸೊ ಈ ಕಡೆ ಆ ಕಡೆ ಈ ಫ್ರಿಕ್ಷನ್ ಏನಿದೆ, ಸೊ ಈ ಕಡೆ ಹೋಗ್ಬಿಡುತ್ತೆ, ಆ ಕಡೆ ಹೋಗ್ಬಿಡುತ್ತೆ. ಇದ್ರ ಮೇಲೆ ಯಾವುದೇ ರೀತಿಯಾದಂತ ಫ್ರಿಕ್ಷನ್ ಆಗಲಿ ಪ್ರೆಷರ್ ಆಗಲಿ ಬೀಳಲ್ಲ. ಅರ್ಥ ಆಯ್ತಾ. ನೋಡಿ ಬಾಡಿ ಅದಕ್ಕೆ ಆ ತರ ಮಾಡ್ಕೊಟ್ಟಿರೋದು. ಅದೇ ಒಂದು ಇದು ತತ್ವವನ್ನು ನಾವು ರಾಕೆಟ್ ಅಲ್ಲಿ ನೋಡಿದಾಗ ಅದೇ ಪ್ರಿನ್ಸಿಪಲ್ ಹೋಗುತ್ತೆ ನೋಡಿ. ಏನಕ್ಕೆ ಅಂದ್ರೆ ಹಿಂಗಿದ್ರೆ ಆ ಫ್ರಿಕ್ಷನ್ಗೆ ಬೆಂಕಿ ಹೊತ್ಕೊಂಡುತ್ತೆ. ಮೇಲೆ ಹೋಗ್ತಾ ಇಲ್ಲಿ ಘರ್ಷಣೆ ಉಂಟಾಗುತ್ತೆ. ಆ ಒಂದು ಗಾಳಿ ಅಟ್ಮಾಸ್ಫಿಯರ್ ಇರುವಂತ ಏರು ಮತ್ತೆ ಇದಕ್ಕೆ. ಸೊ ಆ ಫ್ರಿಕ್ಷನ್ ಏನಾಗುತ್ತೆ ಅಂದ್ರೆ ಹೀಟ್ ಜಾಸ್ತಿ ಆಗಿ ಒಡೆದು ಗಾಳಿ ಹೀಟ್ ಜಾಸ್ತಿ ಆಗುತ್ತಲ್ಲ. ಸೊ ಬೆಂಕಿ ಹೊತ್ಕೊಂಡ್ಬಿಡುತ್ತೆ ಈಸಿಯಾಗಿ. ಸೊ ಅದನ್ನ ತಪ್ಪಿಸೋದಕ್ಕೆ ಮತ್ತೆ ಈಸಿಯಾಗಿ ಗಾಳಿಯಲ್ಲಿ ಮೇಲೆ ಹೋಗಲಿ ಅನ್ನೋ ಕಾರಣಕ್ಕೆ ಏನ್ ಮಾಡಿರ್ತಾರೆ ರಾಕೆಟ್ಗಳಿಗೂ ಈ ಶೇಪನ್ನು ನಾವು ಮಾಡಿದ್ವಿ. ಅಂದ್ರೆ ಸೈನ್ಸ್ ಇದೆ, ಸೈನ್ಸ್ ನಾವೇನ್ ಮಾಡ್ಕೊಂಡಿದ್ವಿ, ಅಪ್ಲೈ ಮಾಡ್ಕೊಂಡು ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ಕೊಂಡಿದ್ವಿ. ಅಂದ್ರೆ ವಿಜ್ಞಾನ ಇಲ್ಲದೆ ತಂತ್ರಜ್ಞಾನ ಇಲ್ಲ, ವಿಜ್ಞಾನವನ್ನು ನಾವು ಆಧಾರವಾಗಿ ಇಟ್ಕೊಂಡು ಮಾಡ್ಕೊಂಡಿದ್ವಿ ಅಲ್ವಾ. ಸೊ ಇಲ್ಲಿ ರಾಕೆಟ್ ಅನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ರಾಕೆಟ್ ಹೆಂಗ್ ಮಾಡಿದ್ರು ಅಂದ್ರೆ ಅಲ್ಲಿ ಎರಡು ಇದನ್ನ ಯೂಸ್ ಮಾಡ್ಕೊಂಡಿದೆ. ಒಂದು ಸೊ ಫಿಶ್ ಇದು ಮೀನುದು ಆ ಒಂದು ದೇಹ. ಎರಡನೇದು ಬರ್ಡ್ಸ್ ತರ ಆ ಒಂದು ಲೈಟ್ ವೈಟ್ ಮೆಟಲ್ಸ್ ಬೇಕು ಅಂತ. ಓಕೆನಾ. ಬೋನ್ಸ್ ಎಲ್ಲ ಬರ್ಡ್ಸ್ ತುಂಬಾ ಲೈಟ್ ವೈಟ್ ಇರುತ್ತಲ್ಲ. ಸೊ ಹಂಗೆ ಅದರಲ್ಲೂ ಕೂಡ ಲೈಟ್ ವೈಟ್ ಮಟೀರಿಯಲ್ಸ್ ಯೂಸ್ ಮಾಡಬೇಕು ಅಂತ ಮಾಡ್ಕೊಂಡಿರ್ತಾರೆ. ಅವೆಲ್ಲ ನಿಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ಪೈಸಸ್ ಮೀನುಗಳು. ಎರಡನೇದು ಆಯ್ತಾ ಆಂಫಿಬಿಯನ್ಸ್ ಅಂತ. ಆಂಫಿಬಿಯನ್ಸ್ ಏನೋ ರಾಯಚೂರ್ ಏನ್ ಖುಷಿಯಾಗಿದೆಯಾ? ಖುಷಿಯಾಗಿರ್ಬೇಕಂಗೆ. ಉಭಯವಾಸಿಗಳು. ಇವಾಗ ಹೇಳಿ ಆಂಫಿಬಿಯನ್ಸ್ ಅಂದ್ರೆ ಏನು? ನೆನ್ನೆ ಹೇಳಿದೀನಿ, ನೀರಲ್ಲೂ ನೆಲದ ಮೇಲೂ ಬದುಕುವ ಜೀವಿಗಳನ್ನ ಆಂಫಿಬಿಯನ್ಸ್ ಅಂತ ಕರಿಬಾರ್ದು. ಮತ್ತೇನು ವಾಟ್ ಇಸ್ ಆಂಫಿಬಿಯನ್ಸ್? ಆಂಫಿಬಿಯನ್ ಅಂದ್ರೆ ಏನು? ಏನಪ್ಪಾ ನೆಲದ ಮೇಲೂ ನೀರ್ ಮೇಲೂ ವಾಸ ಮಾಡ್ಬಿಡುತ್ತೆ, ಅದಕ್ಕೆ ನಾವು ಆಂಫಿಬಿಯನ್ ಅಂತ ಕರಿಬೇಕಾ? ಉಭಯವಾಸಿ ಅಂತ ಕರಿಬೇಕಾ?
ಏನು ನೀರಲ್ಲಿ ಹುಟ್ಟಿ ಭೂಮಿ ಮೇಲೆ ಬರುತ್ತೆ, ಅದಕ್ಕೆ ಆಂಫಿಬಿಯನ್ ಅಂತ ಕರಿಬೇಕಾ? ಅದರಂತ ಏನು, ಎರಡು ಕಡೆ ವಾಸ ಮಾಡದೆ ತಾನೆ, ಮತ್ತೆ ಹೋಗಲ್ವಾ? ಹೋಗುತ್ತೆ. ಯಾಕೆ ಹೋಗಲ್ಲ? ಮಳೆ ಬಂದ ಕಪ್ಪೆಗಳೆಲ್ಲ ನೀರಲ್ಲೇ ಇರ್ತವೆ, ಸೌಂಡ್ ಮಾಡ್ಕೊಂಡು ಪಕ್ಕದ ಮನೆ, ನಾವು ಮನೆ ಪಕ್ಕದಲ್ಲಿ ಏನು ಖಾಲಿ ಸೈಟ್ ಇದ್ರೆ ಅಲ್ಲಿ ನೀರು ತುಂಬಿಕೊಂಡಿರುತ್ತೆ ಅನ್ಕೊಳ್ಳಿ, ಒಂದು ಚಿಕ್ಕದಾಗ ಒಂದು ಕುಳಿ ಇದೆ, ಸೊ ಅದರಲ್ಲಿ ಕಪ್ಪೆಗಳೆಲ್ಲ ಬಂದ್ಬಿಡ್ತವೆ ಟ್ರಿಪ್ ಬಂದಂಗೆ, ಬಂದೆಲ್ಲ ಫ್ರೆಂಡ್ಸ್ ಅನ್ನು ಕರಿತಾ ಇರ್ತವೆ, ಬನ್ನಿ ಬನ್ನಿ ಮಳೆ ಬಂತು ನೀರಿದೆ ಅಂತ, ಓಕೆನಾ? ಸೊ ಮತ್ತೆ ನೀರಿಗೆ ಹೋಗ್ತವೆ. ನೀರಿಗೆ ಹೋಗಿಲ್ಲ ಅಂದ್ರೆ ಅವುಗಳ ಲೈಫ್ ಸೈಕಲ್ ಕಂಪ್ಲೀಟ್ ಆಗಲ್ಲ. ಒಂದೇ ಅರ್ಥ ಮಾಡ್ಕೊಳ್ಳಿ, ಆಂಫಿಬಿಯನ್ಸ್ ಅಂದ್ರೆ ಏನು ಗೊತ್ತಾ? ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಸರ್. ಆಂಫಿಬಿಯನ್ ಅಂದ್ರೆ ನೀರಿಲ್ಲದೆ ಇದರ ಲೈಫ್ ಅನ್ನುವಂಥದ್ದು ಇನ್ಕಂಪ್ಲೀಟ್. ಅರ್ಥ ಆಗ್ತಾ ಇದೆಯಾ? ಸೊ ರಿಪ್ರೊಡಕ್ಷನ್ಗೆ ನೀರು ಬೇಕು, ಸಂತಾನೋತ್ಪತ್ತಿಗೆ ನೀರು ಬೇಕು. ನೀರಿಲ್ಲ ಅಂದ್ರೆ ರಿಪ್ರೊಡಕ್ಷನ್ ಇಲ್ಲ, ಸಂತಾನೋತ್ಪತ್ತಿ ಇಲ್ಲ, ಓಕೆನಾ? ಆಮೇಲೆ ಬದುಕೋದು ನೆಲದ ಮೇಲೆ, ಅರ್ಥ ಆಯ್ತಾ? ಇದಕ್ಕೆ ಆಹಾರ ನೆಲದ ಮೇಲೆ, ಇದಕ್ಕೆ ಫುಡ್ ನೆಲದ ಮೇಲೆ. ಆದರೆ ಇದರ ಸಂತಾನ ಅಂತ ಬಂದಾಗ, ರಿಪ್ರೊಡಕ್ಷನ್ ಅಂತ ಬಂದಾಗ, ರಿಪ್ರೊಡಕ್ಷನ್ ಮಾಡಬೇಕು ಅಂದ್ರೆ ನೀರು ಬೇಕೇ ಬೇಕು. ಯಾಕೆಂದ್ರೆ ದೇವರು ಒಂದು ಡ್ರಾಬ್ಯಾಕ್ ಅನ್ನು ಕೊಟ್ಟಿದ್ದಾನೆ ಇದಕ್ಕೆ. ಏನು ಸರ್ ಅಂದ್ರೆ, ಅದರ ಎಗ್ಗಿದೆ ಅಲ್ವಾ, ಈ ಕಪ್ಪೆದು ಫಿಶ್ ಎಗ್ಗು, ಸೊ ಅದಕ್ಕೆ ಶೆಲ್ ಇಲ್ಲ. ಶೆಲ್ ಅಂದ್ರೆ ಏನು? ಕ್ಯಾಲ್ಸಿಯಂನ ಒಂದು ಹೊದಿಕೆ ಇಲ್ಲಪ್ಪ, ಅದನ್ನ ಪ್ರೊಟೆಕ್ಟ್ ಮಾಡಕ್ಕೆ ಏನು ಕವರಿಂಗ್ ಇಲ್ಲ. ಸೊ ನೇರವಾಗಿ ನೀರ್ನೇ ಹಂಗೆ ಬಿಟ್ಬಿಡುತ್ತೆ. ಮೊಟ್ಟೆ ಅಂದ್ರೆ ನೀರ್ ತರಾನೇ ಇರುತ್ತೆ, ಲಿಕ್ವಿಡ್ ತರ ಇರುತ್ತೆ, ನೋಡಿದೀರಾ ಕಪ್ಪೆ ಮೊಟ್ಟೆ? ಸೊ ಬಿಸಿಲು ಬಂದು ಕೂಡ ಅದು ಆವಿ ಆಗ್ಬಿಡುತ್ತಲ್ಲ. ಸೊ ಅದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಕಪ್ಪೆಗಳು ಅವು ಮಕ್ಕಳು ಮಾಡ್ಕೋಬೇಕು ಅಂದ್ರೆ ನೀರು ಬೇಕೇ ಬೇಕು. ನೀರಿಲ್ಲ ಅಂದ್ರೆ ಮಕ್ಕಳು ಮಾಡ್ಕೊಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಸರ್ ಒಂದು 6 months ಇಂದ ಮಳೆ ಇಲ್ಲ, ಆದ್ರೂ ಕಪ್ಪೆಗಳೆಲ್ಲ ಬತ್ತಿದಾವೆ. ಎಲ್ಲಿದಾವೆ? ಅಲ್ಲಿ ಇಲ್ಲಿ. ಸೊ ನಮ್ಮ ಎಲ್ಲಿ ನಮ್ಮ ಸ್ಟೆಪ್ಸ್ ಕೆಳಗಡೆನೋ ಅಲ್ಲಿ ಇಲ್ಲಿ ಬಚ್ಚಿಟ್ಕೊಂಡು ಎಲ್ಲ ಗಿಡಗಳ ಮಧ್ಯೆ ಅಲ್ಲಿ ಬತ್ತಿರ್ತವೆ ಅಲ್ವಾ? ಸೊ ಬಿಲಗಳಲ್ಲಿ ಅಲ್ಲಿ ಎಲ್ಲ ಸೇರ್ಕೊಂಡು ಬತ್ತಿರ್ತವೆ. ಯಾವಾಗ ಮಳೆ ಜೋರಾಗಿ ಬರುತ್ತೆ, ಮಳೆ ಬಂದಿದ ತಕ್ಷಣ ಜೋರಾಗಿ ಎಲ್ಲ ಹೊರಗಡೆ ಬಂದ್ಬಿಡ್ತವೆ. ಒಂದ್ ಕಡೆ ನೀರು ನಿಲ್ತಾ ಇದೆ ಅಂದ್ರೆ ಎಲ್ಲ ಬಂದ್ಬಿಡ್ತಾವೆ ತಾನೆ. ಬಂದ್ ಏನ್ ಮಾಡ್ತವೆ? ಭಜನೆ ಮಾಡ್ತವೆ. ಏನ್ ಭಜನೆ? ಬಾರೇ ಗೆಳತಿ ಅಂತ ಹಾಡಾಡೋದು ಹುಡುಗ. ಸೊ ಹುಡುಗಿರೋ ಬಾರೋ ನನ್ನ ಗೆಳೆಯ ಅಂತ ಅದು ಸಾಂಗ್ ಆಡೋದು. ಏನಕ್ಕೆ ಅಂದ್ರೆ ಅದು ಅಲಾರಂ ಅದು. ಸೊ ಸಿಗ್ನಲ್ಸ್ ಅದು. ಏನಂತ? ನೀರಿದೆ ಬನ್ನಿ ನಾವು ಮೀಟಿಂಗ್ ಮಾಡೋಣ ಅಂತ. ಸೊ ನಾವು ಸೆಕ್ಸ್ ಮಾಡ್ಕೊಳ್ಳೋಕೆ, ರಿಪ್ರೊಡಕ್ಷನ್ ಮಾಡ್ಕೊಳ್ಳೋದಕ್ಕೆ ತಮ್ಮ ಪಾರ್ಟ್ನರ್ನ ಕರೆಯುವಂಥದ್ದು. ಅರ್ಥ ಆಯ್ತಾ? ಪಾರ್ಟ್ನರ್ಸ್ ಅನ್ನ, ಫ್ರೆಂಡ್ಸ್ ಎಲ್ಲ ಕರೆಯೋದಲ್ಲಿಗೆ, ಬನ್ನಿ ನೀರು ಬಂದಿದೆ, ನಮ್ಮ ಸಂತಾನವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋಣ, ನಮ್ಮ ವಂಶಗಳನ್ನ ಇನ್ನೂ ಡೆವಲಪ್ ಮಾಡ್ಕೊಳ್ಳೋಣ ಅಂತ ಕರೆಯುವಂಥದ್ದು ಸೌಂಡ್. ಅರ್ಥ ಆಯ್ತಾ? ಅವಾಗ ಕಪ್ಪೆಗಳೆಲ್ಲ ಆ ಸೌಂಡ್ ಕೇಳಿಸ್ಕೊಂಡು ಅಲ್ಲಿ ಬರ್ತವೆ. ಅಲ್ಲಿ ಬಂದಾಗ ಬೆಳಗ್ಗೆ ಎದ್ದ ತಕ್ಷಣ ನಾವು ನೋಡ್ತೀವಿ, ಸೊ ಇದ್ದಕ್ಕಿದ್ದಂಗೆ ಬೆಳಗ್ಗೆನೆ ಮೊಟ್ಟೆ ಇಟ್ಟು ಅಷ್ಟು ಬೇಗ ಮರಿ ಹೊಡೆದ್ಬಿಟ್ಟಿರ್ತವೆ. ಸೊ ಆ ನೀರಲ್ಲಿ ಏನು ಫಿಶ್ ತರ ಬರ್ತಾ ಇರುತ್ತೆ, ನಾವೆಲ್ಲ ಏನು ಮೀನುಗಳೆಲ್ಲ ಬಂದ್ಬಿಟ್ಟಿದೆ ಮಳೆಯಿಂದ ಬಂತ ಅಂತ ಅನ್ಕೋತೀವಿ. ಅದು ಮೀನಲ್ಲ, ಅದೇನು ಅಂದ್ರೆ ಟ್ಯಾಡ್ಪೋಲ್, ಕಪ್ಪೆದು ಒಂದು ಮರಿ, ಲಾರ್ವಾ ಅದು. ಸರಿನಾ? ಕಪ್ಪೆ ಮರಿಗಳು ಅಷ್ಟು ಬೇಗ ಮೊಟ್ಟೆ ಇಟ್ಟು ಅಷ್ಟು ಬೇಗ ಮರಿ ಹಾಕಿ ಅಷ್ಟು ಬೇಗ ಎಲ್ಲ ಕೆಲಸ ಆಗುತ್ತೆ ನೋಡಿ. ಆಯ್ತಾ? ಸೊ ಇವು ಬದುಕೋದೆಲ್ಲಿ? ನೆಲದ ಮೇಲೆ. ಇವುಗಳ ಫುಡ್ ಎಲ್ಲಿ? ನೆಲದ ಮೇಲೆ. ಇವುಗಳ ಸಂತಾನ ಎಲ್ಲಿ? ನೀರಲ್ಲಿ. ನೀರಿಲ್ಲ ಅಂದ್ರೆ ಸಂತಾನ ಇಲ್ಲ, ನೀರಿಲ್ಲ ಅಂದ್ರೆ ಅವ್ರ ಮಕ್ಕಳಿಲ್ಲ, ಅವ್ರ ಮೊಮ್ಮಕ್ಕಳಿಲ್ಲ, ಅವ್ರ ಫ್ಯಾಮಿಲಿನೇ ಇಲ್ಲ. ಸರಿನಾ? ಅದಕ್ಕೆ ನೀರು ಬೇಕು. ಹಂಗಂತ ನೀವು ತಗೊಂಡೋಗ್ಬಿಟ್ಟು ನೀರು ಹಾಕಿದ್ರೆ ಬರಲ್ಲ, ಮಳೆ ಬರಬೇಕು, ಓಕೆನಾ? ಸೊ ಇದಕ್ಕೆ ಆಂಫಿಬಿಯನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಓಕೆ ಸರ್. ಇವಾಗ ರೆಪ್ಟೈಲ್ಸ್, ಆಂಫಿಬಿಯನ್ಸ್ ಮೀನುಗಳೇನು ಸಂಪೂರ್ಣವಾಗಿ ನೀರಲ್ಲೇ ಬದುಕುವಂತ ಜೀವಿಗಳು ಅಲ್ವಾ? ನೀರು ಬಿಟ್ಟು ಬೇರೆ ಕಡೆ ಬದುಕೋಕ್ಕಾಗಲ್ಲ. ನೀರಿಲ್ಲದೆ ನೀವು ನೆಲದ ಮೇಲೆ ಬಿಟ್ಟ ಫಿಶ್ ಹೋಗುತ್ತಾ ಅದು? ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗೋದು ಅಂತ ಆಡಿದೆ ಗೊತ್ತಾ? ಹಂಗೆ ನೀರ ಬಿಟ್ಟು ನೆಲದ ಮೇಲೆ ಮೀನು ಬದುಕೋದು ಅಂತ. ಸೊ ಬದುಕೋಕ್ಕಾಗಲ್ಲ ಅದ್ರ ಕೈಯಲ್ಲಿ. ಯಾಕೆಂದ್ರೆ ದೇವರು ಅದಕ್ಕೆ ಕೊಟ್ಟಿರೋದು ಗಿಲ್ಸ್, ಉಸಿರಾಟದ ಅಂಗಗಳು, ಗಿಲ್ಸ್ ಇದಾವೆ, ಕಿವಿರುಗಳು. ಸೊ ಅದಕ್ಕೆ ಲಂಗ್ಸ್ ಇಲ್ಲ, ಓಕೆನಾ? ಹಾಗಾಗಿ ಅದು ನೀರನ್ನ ಬಿಟ್ಟು ಬೇರೆ ಕಡೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಏನ್ ಮಾಡುತ್ತೆ, ನೀರನ್ನ ಬಿಟ್ಟು ಬದುಕುವಂತಹ ಮೊದಲ ಜೀವಿ ಯಾವ್ದಪ್ಪ ನೆಲದ ಮೇಲೆ ಅಂದ್ರೆ ಅದು ಉಭಯವಾಸಿಗಳು. ಅರ್ಥ ಆಗ್ತಾ ಇದೆಯಾ? ಸೊ ನೀರನ್ನ ಬಿಟ್ಟು ಬದುಕೋದನ್ನ ಕಲ್ತಂತ ಮೊದಲ ಜೀವಿಗಳು ಉಭಯವಾಸಿಗಳು. ನೀರಲ್ಲೇ ಹುಟ್ಟಿದ್ದು, ಆದ್ರೆ ನೀರನ್ನ ಬಿಟ್ಟು ಬದುಕ್ತಾ ಇದ್ದು, ಬದುಕೋದು ನೀರನ್ನ ಬಿಟ್ಟು. ಅರ್ಥ ಆಯ್ತಾ? ಆದ್ರೆ ಸಂಪೂರ್ಣವಾಗಿ ನೀರಿನ ಅವಲಂಬನೆನೇ ಇಲ್ಲ, ವಾಟರ್ ಮೇಲೆ ಡಿಪೆಂಡೆನ್ಸಿನೇ ಇಲ್ಲ, ಸಂಪೂರ್ಣವಾಗಿ ನೆಲದ ಮೇಲೆ ಹುಟ್ಟಿ ನೆಲದ ಮೇಲೆ ಬದುಕುವಂತ ಜೀವಿಗಳನ್ನ ರೆಪ್ಟೈಲ್ಸ್ ಅಂತ ಕರಿತೀವಿ. ಎವಲ್ಯೂಷನ್ ಅಲ್ಲಿ ನೋಡ್ಬೋದು ನೀವು, ನೀರಲ್ಲಿ ಎವಲ್ಯೂಷನ್ ಆಯ್ತು, ನೀರಲ್ಲೇ ವಿಕಸನ ಆಗಿದ್ದು. ಆಮೇಲೆ ಜೀವಿಗಳು ಏನ್ ಮಾಡ್ತಾ ಇದ್ದವು? ನೀರಿಂದ ದೂರ ಹೋಗ್ತಾ ಇದ್ದವು. ಅರ್ಥ ಆಗ್ತಾ ಇದೆಯಾ? ಸೊ ನೀರಿಂದ ಹೊರಗಡೆ ಹೋಗ್ತಾ ಇದಾವೆ. ಸೊ ರೆಪ್ಟೈಲ್ಸ್ ಅನ್ನುವಂಥವುಗಳನ್ನ ಸರೀಸೃಪಗಳು ಅಂತ ಕರಿತೀವಿ. ರೆಪ್ಟೈಲ್ಸ್ ಅನ್ನುವಂಥ ಪದ ಗ್ರೀಕ್ ಭಾಷೆಯಿಂದ ತಗೊಂಡಿದ್ವಿ. ರೆಪ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಸೊ ತೆವಳೋದು, ಬಾಡಿನ ಹಿಂಗೆ ಮಲಗಿಸ್ಕೊಂಡು ಮೂವ್ ಆಗುವಂತದನ್ನ ರೆಪ್ಟಿಂಗ್ ಅಂತ ಕರಿತೀವಿ. ಸೊ ಗ್ರೀಕ್ ಭಾಷೆಯಲ್ಲಿ ರೆಪ್ಟಿಂಗ್ ಅಂದ್ರೆ ತೆವಳೋದು ಅಂತ. ಅರ್ಥ ಆಯ್ತಾ? ತೆವಳ್ಕೊಂಡು ಹೋಗೋದು ಬಾಡಿನ, ಅವುಗಳು ಹಂಗೆ ತಾನೇ ಹೋಗ್ತವೆ. ಸೊ ಹಾವುಗಳು, ನಿಮ್ಮ ಕ್ರೊಕೊಡೈಲ್ಸ್ ಎಲ್ಲ ಕೂಡ ಇಲ್ಲಿ. ಮೊಸಳೆ ಕಣ್ಣೀರು ಅಂದ್ರೆ ಏನು? ಮೊಸಳೆ ಕಣ್ಣೀರು ಹಾಕುತ್ತೆ ಗೊತ್ತಾ? ಅವೆಲ್ಲ ಕೂಡ ನಾವು ಓದೋಣ. ಮೊಸಳೆ ಯಾಕೆ ಬಾಯಿ ತಕ್ಕೊಂಡಿರುತ್ತೆ ನೀರಲ್ಲಿ ಹೋಗಿ? ಎಲ್ಲಾನು ಇಲ್ಲಿ ನಾವು ಕ್ಲಿಯರ್ ಆಗಿ ಓದೋಣ, ಓಕೆನಾ? ಆಮೇಲೆ ಮೊಸಳೆ ಯಾಕೆ ಹೊರಗಡೆ ಬಂದು ಮೊಟ್ಟೆನ ಮಣ್ಣಾಗದು ಒಳಗಡೆ ಇರುತ್ತೆ. ಸೊ ಒಂದು ವಿಚಿತ್ರವಾದಂತಹ ಒಂದು ಫೀಚರ್ ಅದು ಮೊಸಳೆದು. ಸೊ ಎಲ್ಲ ಕೂಡ ನಾವು ನೋಡೋಣ ನೀಟಾಗಿ ಇಲ್ಲಿ ರೆಪ್ಟೈಲ್ಸ್ ಅಲ್ಲಿ. ಅದಾದ್ಮೇಲೆ ಇಲ್ಲಿ ಬರುವಂತದ್ದು ಬರ್ಡ್ಸ್ ಆರ್ ಏವ್ಸ್ ಅಂತ, ಪಕ್ಷಿಗಳು ಅಥವಾ ಏನು ಏವ್ಸ್ ಅಂತ ಕರಿತೀವಿ ಅಲ್ವಾ? ಸೊ ಈ ಬರ್ಡ್ಸ್ ಆರ್ ಏವ್ಸ್ ಬಗ್ಗೆ ನೋಡೋಣ. ಇಲ್ಲಿ ಏನ್ ತಿಳ್ಕೊಬೇಕು ನೀವು? ಏನ್ ತಿಳ್ಕೊಬೇಕು ಅಂದ್ರೆ, ಸರ್ ಇಲ್ಲಿ ರೆಪ್ಟೈಲ್ಸ್ ಇದೆ ಅಲ್ವಾ? ಈ ರೆಪ್ಟೈಲ್ಸ್ ಮತ್ತೆ ಏವ್ಸ್ಗೆ ಮಧ್ಯ ಒಂದು ಜೀವಿ ಬಂದೋಯ್ತು, ಒಂದು ಸ್ಪೀಶೀಸ್ ಬಂದೋಯ್ತು. ಸೊ ಅದು ಇವತ್ತಿಗೂ ಸದ್ದು ಮಾಡ್ತಾನೆ ಇದೆ. ಇವತ್ತಿಗೂ ಅದನ್ನೆಲ್ಲ ನಾವು ನೋಡ್ತಾ ಇದೀವಿ, ಇಮ್ಯಾಜಿನ್ ಮಾಡ್ಕೊಳ್ತಾ ಇದೀವಿ. ಸೊ ಎಲ್ಲರೂ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದೀವಿ. ಸೊ ಅದೇ ಡೈನೋಸರ್. ಓಕೆ, ಡೈನೋಸಾರ್ಗಳ ಬಗ್ಗೆ ನಾವು ಇವತ್ತಿಗೂ ಯೋಚನೆ ಮಾಡ್ತಾ ಇದೀವಿ ಎಲ್ಲರೂ ಕೂಡ ಅಲ್ವಾ? ಕೇಳಿಸ್ಕೊಂತಾ ಇಲ್ವಾ ನೀವು ಯಾರು? ಕೇಳಿಸ್ಕೊತಾ ಇಲ್ವಾ? ನನ್ಗೆ ಹೆಂಗೆ ಅಂದ್ರೆ, ನೀವು ಇಂಟ್ರಾಕ್ಟ್ ಮಾಡಿಲ್ಲ ಅಂದ್ರೆ ನನ್ಗೆ ಇಂಟ್ರೆಸ್ಟ್ ಬರಲ್ಲ ಕ್ಲಾಸ್ ಮಾಡಕ್ಕೆ. ಇರೋದೇ ಕಡಿಮೆ ಜನಸಂಖ್ಯೆ. ಸೊ ಬೇರೆ ಕ್ಲಾಸಲ್ಲಿ 350-400 ಜನ ಇರ್ತಾರೆ ಇವಾಗ. ನೆಕ್ಸ್ಟ್ ಆಯ್ತಾ? ಹಜ್ಭವನ್ ಅಲ್ಲಿ ಗೌರ್ಮೆಂಟ್ ಕಡೆ ಅಲ್ಲಿ ಹಜ್ಭವನ್ ಅಂತ ಇದೆ, ಅಲ್ಲಿ ಹೋಗ್ತೀನಿ. ಎಲ್ಲ ನಮ್ಮ ಬಾಯಿ ಬೆಹನ್ಗಳ ಇರೋದು, ಬಾಯಿ ಬೆಹನ್ಗಳ ಮಧ್ಯೆ ಸೊ ನಿಂತ್ಕೋತೀವಿ. 400 ಜನ ಇರ್ತಾರೆ. ಬಾಯಿ ಬೆಹನ್ಗಳು ಹೆಂಗೆ ಅಂದ್ರೆ ಮೇರೆ ಬಚ್ಚು ಅಂದ್ರೆ ಸಾಕು, ಫುಲ್ ಖುಷಿ ಅವ್ರಿಗೆ. ಸೊ ಹಂಗಿದ್ದಾರೆ, ಓಕೆನಾ? ಸೊ ನೀವು ಸ್ವಲ್ಪ ಕಡಿಮೆ ಜನಸಂಖ್ಯೆ ಇರೋದ್ರಿಂದ ಸ್ವಲ್ಪ ಇಂಟ್ರಾಕ್ಷನ್ ಇದ್ರೆ ನನಗೂ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಆಯ್ತಾ? ಆಮೇಲೆ ನಮ್ಮ ಅನುಭವ 6 ವರ್ಷದ ಅನುಭವ. ಆಮೇಲೆ ಇದು 82ನೇ ಬ್ಯಾಚ್ ನಂದು, ಇಲ್ಲಿ 82nd ಬ್ಯಾಚ್ ನಂದು KS ಗೆ. ಆಯ್ತಾ? UPSC ಗೆ 13th ಬ್ಯಾಚ್ ಇದೆ. ಇನ್ಸೈಟ್ಸ್ ಎಲ್ಲ ಆ ಕಡೆ ಮಾಡ್ತೀನಿ, ಬಟ್ ಇಲ್ಲಿ 82nd ಬ್ಯಾಚ್. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನ ತುಂಬಾ ಜನ ನೋಡಿದ್ದೀನಿ. ನೀವು ಅಷ್ಟೇ, ದಯವಿಟ್ಟು ಸ್ವಲ್ಪ ಕೋಆಪರೇಟ್ ಮಾಡಿ. ಅಂದ್ರೆ ಏನಕ್ಕೆ? ಸ್ವಲ್ಪ ನಗು ಮುಖ, ಸ್ವಲ್ಪ ಒಂಚೂರು ಅವಾಗ ಮಾತು ಅಷ್ಟೇ. ನಾನು ಒಬ್ಬನೇ ಮಾತಾಡ್ತಾ ಇದ್ದೆ ಏನಾಗುತ್ತೆ ಹೇಳಿ, ಉಚ್ಚಾರ ನಾನು ಅನ್ನೋ ಫೀಲ್ ಬಂದ್ಬಿಡುತ್ತೆ. ಆಯ್ತಾ? ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಅರ್ಥ ಆಗ್ತಾ ಇಲ್ಲ ನನ್ನ ಕ್ಲಾಸ್, ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ? ಓಕೆ ಅಲ್ವಾ? ಇಲ್ಲಿ ನೋಡಿಪ್ಪ, ಈ ಡೈನೋಸಾರ್ಸ್ ಏನಿದೆ, ಈ ಡೈನೋಸಾರ್ಸ್ ಅನ್ನುವಂಥದ್ದು ಈ ರೆಪ್ಟೈಲ್ಸ್ ಮತ್ತೆ ಏವ್ಸ್ ನ ನಡುವೆ ಬಂದೋದಂತ ಒಂದು ಅನಿಮಲ್ ಸ್ಪೀಶೀಸ್. ಸರ್ ಏನ್ ಸರ್ ಇವು ಅಂದ್ರೆ, ಆಕ್ಚುಲಿ ಇವಾಗ ಎವಲ್ಯೂಷನ್ ಅಲ್ಲಿ, ವಿಕಸನದಲ್ಲಿ ಒಂದು ಆರ್ಗಾನಿಸಮ್ ಏನಾಗುತ್ತೆ, ಸಿಂಪಲ್ ಆರ್ಗಾನಿಸಮ್ ನೆಕ್ಸ್ಟ್ ಜನರೇಷನ್ ಇಲ್ಲಿ ಸ್ವಲ್ಪ ಕಾಂಪ್ಲೆಕ್ಸಿಟಿಯನ್ನು ಬೆಳೆಸ್ಕೊಂಡು ಹೋಗ್ತಾ ಹೋಗುತ್ತೆ. ಸರಳತೆಯಿಂದ ಸಂಕೀರ್ಣತೆಯೆಡೆಗೆ ಈ ಒಂದು ಜೀವಿಗಳ ವಿಕಸನ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತು, ನಾವು ನೋಡ್ಕೊಂಡು ಬರ್ತಾ ಇದೀವಿ ನೆನ್ನೆಯಿಂದನೂ ಕೂಡ. ಸೊ ಇಲ್ಲಿ ಏನಾಯ್ತು ಅಂದ್ರೆ, ರೆಪ್ಟೈಲ್ಸ್ ಅಲ್ಲಿ ಕ್ರೊಕೊಡೈಲ್ ಬಂತು.
ಕ್ರೊಕೊಡೈಲ್ ಏನಿದೆ ಇದು ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಏನು ಜೀವಿ ಆಯ್ತು, ದೊಡ್ಡ ಪ್ರಾಣಿ ಆಯ್ತು ಇದು. ಸೊ ಫಿಶಸ್ ಎಲ್ಲ ತುಂಬಾ ಕಡಿಮೆ ಇರುತ್ತಪ್ಪ, 50 ಕೆಜಿ 60 ಕೆಜಿ 100 ಕೆಜಿ ಒಳಗಡೆ ಇರ್ತಾವೆ ಮೀನುಗಳು. ಅದನ್ನ ದಾಟಿ ಇರಲ್ಲ, ಅದನ್ನ ದಾಟಿ ಹೋದ್ರೆ ಅವೆಲ್ಲ ತಿಮಿಂಗಿಲಗಳಾಗ್ಬಿಡ್ತಾವೆ, ವೇಲ್ಸ್ ಆಗ್ಬಿಡ್ತಾವೆ, ದೇ ಆರ್ ನಾಟ್ ದಿ ಫಿಶಸ್ ಅಲ್ವಾ. ಸೊ ಈ ಮೊಸಳೆ ನೋಡಿದಾಗ ನೀವು ಒಂದು 200 ಕೆಜಿ 300 ಕೆಜಿ ವರೆಗೂ ಇರ್ತಾವೆ ಅಲ್ವಾ. ಸೊ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು, ಮೊಸಳೆಗಳು ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಜೀವಿಗಳು ಅಥವಾ ಪ್ರಾಣಿಗಳಾದವು. ಸೊ ಈ ದೊಡ್ಡ ಪ್ರಾಣಿಗಳು ಏನ್ ಮಾಡುದು ಅಂದ್ರೆ, ಸೊ ನೀರಲ್ಲಿ ಆಯ್ತಾ, ನೀರಲ್ಲೂ ಮತ್ತೆ ನೆಲದ ಮೇಲೆ ವಾಸ ಮಾಡುವಂತ ಒಂದು ಇದನ್ನ ಇಟ್ಕೊಂಡು ಯಾಕೆ ನೀರಲ್ಲಿ ವಾಸ ಮಾಡ್ತವೆ ಅಂದ್ರೆ, ಅಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಹೇಳ್ತೀನಿ ನಾನು. ಸರ್ ಇವುಗಳಿಗೆ ಲಂಗ್ಸ್ ಇದೆಯಾ, ಗಿಲ್ಸ್ ಇದೆಯಾ, ಏನಿದೆ, ಯಾಕೆ ನೀರಲ್ಲಿ ವಾಸ ಮಾಡಬೇಕು ಅಂತೆಲ್ಲ ಕೂಡ ನಾವು ಕ್ಲಿಯರ್ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೂ ಮೊದಲು ಇಲ್ಲಿ ಏನು ತಿಳ್ಕೋಬೇಕು ಅಂದ್ರೆ, ಈ ಜೀವಿಗಳ ವಿಕಸನದಲ್ಲಿ ಸೇಮ್ ಮೊಸಳೆ ಇದ್ದಂಗೆ, ಸೇಮ್ ಕ್ರೊಕೊಡೈಲ್ ಇದ್ದಂಗೆ ಇತ್ತು ಯಾವುದು ಡೈನೋಸಾರ್. ನೀವು ಮೂವೀಸ್ ಎಲ್ಲ ನೋಡಿದಾಗ ಇಟ್ ಇಸ್ ಲೈಕ್ ಓಕೆ, ಸೊ ಸೇಮ್ ಆಸ್ ಕ್ರೊಕೊಡೈಲ್. ಆದ್ರೆ ಇದಕ್ಕೊಂದು ವಿಶೇಷತೆ ಏನು ಅಂದ್ರೆ ಮುಂಗಾಲುಗಳು. ಸೊ ಅದರ 4 legs ಏನಿತ್ತು ಇದು ರೆಕ್ಕೆಗಳಾಗಿ ಮಾರ್ಪಾಡಾಗಿತ್ತು. ನೋಡಿದಿರಾ, 2 ಕಾಲಿತ್ತು, ರೆಕ್ಕೆನೂ ಇತ್ತು ಡೈನೋಸಾರ್ಗೆ. ನೀವು ಯಾವ್ದು ಫಿಲಮ್ ನೋಡಿಲ್ವಂತಪ್ಪ ಡೈನೋಸಾರ್? ನೋಡಿದಿರಾ, ತನ್ನ ರೆಕ್ಕೆ ಇತ್ತಲ್ವಾ, ಸೇಮ್ ಮೊಸಳೆ ತರಾನೇ ಬಾಡಿ, ಸೇಮ್ ಬಾಲ ಕೂಡ ಇತ್ತು, ಬಾಲನೂ ಇದೆ, ಟೈಲ್ ಸಮೇತ ಇದೆ. ಆದ್ರೆ ಈ ಮುಂಗಾಲುಗಳು ಏನಾಗಿದೆ, ರೆಕ್ಕೆಗಳಾಗಿದೆ. ಬಾಡಿ ಏನಾಯ್ತು, ದಪ್ಪಾಯ್ತು, ತುಂಬಾ ದೊಡ್ಡ ದೇಹ. ಯಾಕೆಂದ್ರೆ ಬೆಜ್ಜಾನ್ ತಿಂದು 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 ಬರೀ ತಿನ್ನೋದೇ ಅದರ ಕೆಲಸ. ಡೈನೋಸಾರ್ಗಳು ತಿಂದು ತಿಂದು ಬಾಡಿ ಬೆಳೆಸ್ಕೊಂಡು ಹೋದು. ಸೊ ಬಾಡಿ ಬೆಳೆಸ್ಕೊಂಡು ರೆಕ್ಕೆಗಳಿದ್ವು ಆರೋಗ್ಯ ಆಯ್ತಾ. ಸೊ ಎಲ್ಲ ಸರಿ. ಸರ್ ಯಾಕೆ ಮೊಸಳೆಗಳು ಉಳ್ಕೊಂಡಿದ್ದಾವೆ, ಡೈನೋಸಾರ್ಸ್ ಯಾಕೆ ಸತ್ತೋದು? ಇದು ನಿಮ್ ಕ್ವಶನ್ ಬರ್ಬೋದು, ಡೌಟ್ ಬರ್ಬೋದು. ಡೈನೋಸಾರ್ಗಳು ಯಾಕೆ ಸರ್ ಇವತ್ತಿಗೆ ಕಂಪ್ಲೀಟ್ ಆಗಿ ವ್ಯಾನಿಶ್ ಆಗೋದು ಅರ್ಥ ಮೇಲೆ? ಯಾಕೆ ಮೊಸಳೆಗಳಿದಾವೆ, ಯಾಕೆ ಬೇರೆ ಸ್ನೇಕ್ಸ್ ಇದಾವೆ, ಯಾಕೆ ಫಿಶ್ ಇದೆ, ಯಾಕೆ ಬೇರೆ ಎಲ್ಲ ಇದಾವೆ, ಇಲ್ಲಿವರೆಗೂ ಎಲ್ಲ ಇದಾವೆ, ಇಲ್ಲಿಂದಾನು ಎಲ್ಲೂ ಇದಾವೆ, ಎಲ್ಲ ಇದಾವೆ, ಇದು ಮಾತ್ರ ಯಾಕೆ ಸತ್ತೋಯ್ತು? ಯಾಕಪ್ಪ ಇದು ವಂಶ ನಾಶ ಆಯ್ತು? ಇವಾಗಲೂ ಮೊಟ್ಟೆಗಳು ಸಿಗ್ತಾ ಇದಾವೆ, ಅಲ್ಲಲ್ಲಿ ಎಗ್ಸ್ ಕೂಡ ಎಕ್ಸ್ಕವೇಟ್ ಮಾಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಿರಬೇಕು, ನ್ಯೂಸ್ ಎಲ್ಲ ನೋಡೋದು. ಸೊ ಡೈನೋಸಾರ್ ಇದೆ ಅಂತ ನಾವೆಲ್ಲ ನಂಬ್ತಾ ಇದೀವಿ, ಇತ್ತು ಅಂತ. ಸೊ ಈ ಡೈನೋಸಾರ್ ಯಾಕೆ ನಶಿಸಿ ಹೋಯ್ತು, ಇದರ ವಂಶ ಯಾಕೆ ನಾಶ ಆಗೋಯ್ತು? ಮಿಟಿಯೋರೈಟ್ಸ್ ಇಂದ. ಓಕೆ, ಮಿಟಿಯೋರೈಟ್ ಎಲ್ಲಿ ಬೀಳ್ಬೋದು? ಎಲ್ಲೋ ಒಂದ್ ಕಡೆ ಬೀಳ್ಬೋದು, ಸರಿನಾ. ಒಂದು ದೊಡ್ಡ ಬಂಡೆ ಬಂದು, ಒಂದು ಬಿಲ್ಡಿಂಗ್ ಅಷ್ಟು ದೊಡ್ಡ ಬಂಡೆ ಬಂದು ಒಂದ್ ಕಡೆ ಬೀಳ್ಬೋದು, ಅಲ್ಲಿರೋ ಒಂದು 20-50 ಡೈನೋಸಾರ್ಗಳು ಸಾಯ್ಬೋದು. ಭೂಮಿ ಮೇಲೆ ಇರುವಂತ ಎಲ್ಲ ಹೆಂಗ್ ಸತ್ತೋದು? ಅಷ್ಟೊಂದು ಮಿಟಿಯೋರೈಟ್ಸ್ ಭೂಮಿ ಬಿದ್ವಾ? ಒಂದು ಚೂರು ಸ್ಪೇಸ್ ಕೊಡದೇ ಇರೋಷ್ಟು ಉಲ್ಕೆಗಳು ಬಂದು ಭೂಮಿ ಮೇಲೆ ಬಿದ್ವಾ? ಇಲ್ಲ, ಸಾಧ್ಯ ಇಲ್ಲ. ಸೊ ಇಲ್ಲಿ ಪಾಯಿಂಟ್ ಏನು ಅಂದ್ರೆ, ಇಟ್ಸ್ ಅ ಬಯಾಲಜಿಕಲ್ ಓಕೆ ಡಿಫಿಷಿಯನ್ಸಿ. ಏನ್ ಸರ್ ಅಂದ್ರೆ, ಇದೊಂದು ಜೈವಿಕ ಒಂದು ಏನು ಲ್ಯಾಕಿಂಗ್ ಇದು, ಅಂದ್ರೆ ಹಿನ್ನಡೆ ಅಂತ ಕರಿತೀವಿ. ಇಲ್ಲಿ ನೋಡಿ ಏನಾಯ್ತು ಅಂತ ಕೇಳಿದ್ರೆ, ಸರ್ ಇಲ್ಲಿವರೆಗೂ ಎಲ್ಲ ಆರ್ಗಾನಿಸಮ್ಸ್ ನೋಡಿ ತುಂಬಾ ಇಂಪಾರ್ಟೆಂಟ್, ನಿಮ್ಮ ಕಾಮನ್ ಸೆನ್ಸ್ಗೂ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ಗೂ ಇಂಪಾರ್ಟೆಂಟ್ ನಾನು ಇವಾಗ ಹೇಳೋದು. ಸೊ ಇಲ್ಲಿವರೆಗೂ ಈ ರೆಪ್ಟೈಲ್ಸ್ ಮತ್ತೆ ಈ ಡೈನೋಸಾರ್ ವರೆಗೂ ಕೂಡ ಇವುಗಳ ಬಾಡಿಯಲ್ಲಿ ಇದ್ದಂತದ್ದು ಏನು, ಶೀತ ರಕ್ತ, ಕೋಲ್ಡ್ ಬ್ಲಡ್ ಅಂತ ಕರಿತೀವಿ. ಈ ಕೋಲ್ಡ್ ಬ್ಲಡ್ ಅದು ಒಂದು ಫೀಚರ್ ಏನು ಅಂದ್ರೆ, ಇಂಪಾರ್ಟೆಂಟ್ ಆಗಿರುವಂತ ಒಂದು ಲಕ್ಷಣ ಏನು ಅಂದ್ರೆ, ಹೊರಗಿನ ವಾತಾವರಣದಲ್ಲಿ ಎಷ್ಟು ಟೆಂಪರೇಚರ್ ಇರುತ್ತೆ, ಔಟ್ ಅಟ್ಮಾಸ್ಫಿಯರ್ ಅಲ್ಲಿ ಎಷ್ಟು ಟೆಂಪರೇಚರ್ ಇರುತ್ತೆ, ಅಷ್ಟೇ ಟೆಂಪರೇಚರ್ ಬಾಡಿ ಒಳಗೆ ಕೂಡ ಇರುತ್ತೆ. ಅಂದ್ರೆ ಹೊರಗಡೆ ಇವಾಗ ಫಾರ್ ಎಕ್ಸಾಂಪಲ್ 42 ಡಿಗ್ರಿ ಸೆಲ್ಸಿಯಸ್ ಹೋಗಿದೆ, 42 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಇನ್ನೇನು ಆಫ್ ಬಾಯ್ಲಿಂಗ್. ಸೊ ನೆಕ್ಸ್ಟ್ 50 ಡಿಗ್ರಿ ಹೋದ್ರೆ ಆಫ್ ಬಾಯ್ಲ್ ಎಗ್ಗೆ ನಾವೆಲ್ಲ ಅಲ್ವಾ. ಸೊ ಏನಾದ್ರೂ ನಮ್ಮಲ್ಲಿ ಕೋಲ್ಡ್ ಬ್ಲಡ್ ಇದ್ದಿದೆ, ಆದ್ರೆ ನಮ್ಮಲ್ಲಿ ವಾರ್ಮ್ ಬ್ಲಡ್ ಇದೆ, ಸೊ ನಾವು ಸೇಫ್. ಓಕೆನಾ. ಇಲ್ಲಿ ನೋಡಿ, ಅದೇ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅನ್ನ ನೀವೇನಾದ್ರೂ ತಂದು ಬಿಸಿಲಿಗೆ ಬಿಟ್ರೆ, ಈ 40 to 50 ಡಿಗ್ರಿ ಸೆಲ್ಸಿಯಸ್ ಬಿಟ್ಟರೆ ಅವೆಲ್ಲ ಕೂಡ ಆಫ್ ಬಾಯ್ಲ್ಡ್ ಎಗ್ ಗೊತ್ತಲ್ಲ, ನೋಡಿದಿರಲ್ಲ, ಆಮ್ಲೆಟ್ ನೋಡಿಲ್ವಾ. ಸೊ ಆ ತರ ಆಗ್ಬಿಡ್ತಾ ಇದೆ ರಕ್ತ, ಅದು ಬಾಡಿ ಎಲ್ಲ. ಆದ್ರೆ ಇಲ್ಲಿ ಏನು ಅಂದ್ರೆ, ಒಂದು ಅರ್ಥ ಮಾಡ್ಕೋಬೇಕು, ಈ ಒಂದು ಕೋಲ್ಡ್ ಬ್ಲಡ್ಗೆ ಸೊ ಒಂದು ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡ್ಕೊಳ್ಳುವಂತ ಶಕ್ತಿ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಆದ್ರೆ ನಾವು ವಾರ್ಮ್ ಬ್ಲಡೆಡ್, ಇಲ್ಲಿಂದ ಏನು ಏವ್ಸ್ ಇಂದ ಈ ಕಡೆ ವಾರ್ಮ್ ಬ್ಲಡೆಡ್ ಅನಿಮಲ್ಸ್, ನಾವೆಲ್ಲ ಕೂಡ ಉಷ್ಣ ರಕ್ತ ಪ್ರಾಣಿಗಳು, ಉಷ್ಣ ರಕ್ತ ಜೀವಿಗಳು. ಅಂದ್ರೆ ಈ ಒಂದು ರಕ್ತಕ್ಕಿರುವಂತ ಯೂನಿಕ್ ಫೀಚರ್ ಏನು ಅಂದ್ರೆ, ಒಂದು ವರ ಪಡ್ಕೊಂಡು ಹುಟ್ಟಿದಂಗೆ ನಾವೆಲ್ಲ. ಸೊ ಹೊರಗಿನ ವಾತಾವರಣದಲ್ಲಿ ಎಷ್ಟೇ ಟೆಂಪರೇಚರ್ ಇದ್ರೂ ಕೂಡ ನಮ್ಮ ಬಾಡಿಯಲ್ಲಿ ಈ ಒಂದು ರಕ್ತ ಒಂದು ಕಾನ್ಸ್ಟೆಂಟ್ ಟೆಂಪರೇಚರ್ ಮೇಂಟೈನ್ ಮಾಡ್ಕೊಳ್ಳುತ್ತೆ. ಅದು 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ನಮ್ಮ ಬಾಡಿ ಒಳಗಡೆ. ಸೊ ಹೊರಗಡೆ -10 ಡಿಗ್ರಿ ಸೆಲ್ಸಿಯಸ್ ಇದ್ರು ಕೂಡ, ನೀವು ಕುಲು ಮನಾಲಿಗೆ ಹೋದ್ರೆ, ನೀವು ಕಾಶ್ಮೀರ್ ವ್ಯಾಲಿಗೆ ಹೋದ್ರೆ, ಅಲ್ಲೆಲ್ಲ -ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದು ಕೂಡ ನಿಮ್ಮ ಬಾಡಿಯಲ್ಲಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ ಅಂದ್ರೆ 37 ಡಿಗ್ರಿ ಬದಲಾಗಲ್ಲ. ನೀವು ಅಲ್ಲಾಜಿಜಿಯಾನೋ ಇಲ್ಲ ಸಹಾರಾ ಡೆಸರ್ಟ್ ಹೋದ್ರು ಕೂಡ ಅಲ್ಲಿ 50+ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದು ಕೂಡ ನಿಮ್ಮ ಬಾಡಿಯಲ್ಲಿ ಎಷ್ಟು ಟೆಂಪರೇಚರ್ ಇದೆ, 37 ಇರುತ್ತೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಸೊ ಇಲ್ಲಿ ಒಂದು ಯೂನಿಕ್ ಆಗಿರುವಂತ ಒಂದು ಫೀಚರ್ ಇಲ್ಲಿಂದ ಡೆವಲಪ್ ಆಯಿತು. ಇಲ್ಲಿವರೆಗೂ ಏನಿತ್ತು ಅಂದ್ರೆ ಕೋಲ್ಡ್ ಬ್ಲಡ್. ಸರ್ ಓಕೆ ಸರ್, ಕೋಲ್ಡ್ ಬ್ಲಡ್ ಇದ್ರೆ ಯಾಕೆ ಸತ್ತೋಗ್ಬೇಕು ಇವು ಅಂದ್ರೆ, ಒಂದು ಅರ್ಥ ಮಾಡ್ಕೊಳ್ಳಿ, ಇವುಗಳು ಬಾಡಿ ಏನಿದೆ ತುಂಬಾ ಯೂಜ್ ಇತ್ತು, ತುಂಬಾ ದೊಡ್ಡದಾದಂತ ದೇಹ, ದೈತ್ಯಾಕಾರದ ದೇಹ ಇತ್ತು. ಅರ್ಥ ಆಯ್ತಾ? ಸೊ ಈ ಸಣ್ಣ ಪುಟ್ಟ ಜೀವಿಗಳೇನಿದ್ವು, ಈ ಮೊಸಳೆಗಳು ಅವೆಲ್ಲ ಹೋಗ್ಬಿಟ್ಟು ನೀರಲ್ಲೋ ಎಲ್ಲ ಒಂದ್ ಕಡೆ ಸೇರ್ಕೊಂಡು ಬದುಕೊಂಡ್ಬಿಟ್ಟು, ಎಲ್ಲೋ ಬಿಲಗಳಲ್ಲೋ, ಕೇವ್ಸ್ ಅಲ್ಲಿ ಗುಹೆಗಳಲ್ಲೋ ಎಲ್ಲ ಒಂದ್ ಕಡೆ ಸೇರ್ಕೊಂಡು ಬದುಕೊಂಡು, ಸೊ ಇದೇನಾಯ್ತು ಅಂದ್ರೆ ಇದಕ್ಕೆಲ್ಲೂ ಇರೋಕೆ ಜಾಗ ಇಲ್ಲ, ಯಾಕಂದ್ರೆ ತುಂಬಾ ದೊಡ್ಡ ಬಾಡಿ ಸೈಜ್. ಸೊ ಅಂತ ಟೈಮಲ್ಲಿ ಏನಾಯ್ತು ಅಂದ್ರೆ, ಇದೆಲ್ಲ ಅಂದ್ರೆ ಅಲ್ಲಿ ಆಯ್ತಾ, ಎಲ್ಲ ಅಂದ್ರೆ ಅಲ್ಲೇ ಇರ್ತಾಯ್ತು ಹೊರಗಡೆ, ಸರಿನಾ. ಐಸ್ ಏಜ್ ಅಂತ ಬಂತು, ಮಂಜಿನ ಯುಗ ಅಂತ ಕರಿತೀವಿ. ಈ ಐಸ್ ಏಜ್ ಬಂದಾಗ ಏನ್ ಫುಲ್ ಐಸ್ ಬೀಳ್ತಾ ಇದೆ ಭೂಮಿ ಮೇಲೆ, ಫುಲ್ ಮಂಜು. ಸೊ ಬಿದ್ದು -50 ಡಿಗ್ರಿ ಹೋಯ್ತು, -100 ಡಿಗ್ರಿ ಸೆಲ್ಸಿಯಸ್ ಹೋಯ್ತು ಟೆಂಪರೇಚರ್ ಭೂಮಿ ಮೇಲೆ. ಅರ್ಥ ಆಗ್ತಾ ಇದೆಯಾ? ಸೊ ಈ -, ಡಿಗ್ರಿಗಳಿಗೆ ಹೋದಾಗ ನಿಮ್ಮೆಲ್ಲರಿಗೂ ಗೊತ್ತು, ಈಗ ಇದರಲ್ಲಿ ಇರುವಂತದ್ದು ಕೋಲ್ಡ್ ಬ್ಲಡ್. ಈ ಕೋಲ್ಡ್ ಬ್ಲಡ್ ಇರಬೇಕಾದ್ರೆ ಈ ರಕ್ತಕ್ಕೆ ತನ್ನದೇ ಆದಂತಹ ನಿರ್ದಿಷ್ಟ ತಾಪಮಾನವನ್ನು, ಟೆಂಪರೇಚರ್ ಮೇಂಟೈನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಇವಾಗ ಏನಾಗಬೇಕು, ಬ್ಲಡ್ ಎಲ್ಲ ಫ್ರೀಸ್ ಆಯ್ತಲ್ವಾ. ಸೊ ಅದರ ಬಯಾಲಜಿಕಲ್ ಆಕ್ಟಿವಿಟೀಸ್ ಎಲ್ಲ ನಿಂತೋಯ್ತು. ಅವಾಗ ಎಲ್ಲ ಹೋಗಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ ಇಲ್ವಾ? ಓಕೆ ಸರ್, ಹಿಂಗೆ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಲ್ಲಿ ಈ ಒಂದು ಡೈನೋಸಾರ್ ಅನ್ನುವಂಥದ್ದು ಎಕ್ಸ್ಟಿಂಕ್ಟ್ ಆಯ್ತು. ಬೇರೆಯವ್ರ 100 ಕತೆ ಹೇಳ್ಕೊಳ್ಳಿ, ನೀವು ಬಯಾಲಜಿಯ ಸ್ಟೂಡೆಂಟ್ಸ್ ಆಗಿ, ಸರಿನಾ, ಸಪೋಸ್ ಮೈನ್ಸ್ ಅಲ್ಲಿ ಬಂದ್ರು ಕೂಡ ನೀವು ಇದನ್ನ ಬರಿಬಹುದು. ಇಲ್ಲ ಅಂದ್ರೆ ನೀವು 4 ಜನಕ್ಕೆ ಯಾರಾದ್ರೂ ಗೊತ್ತಿರೋರ್ಗೂ ಹೇಳ್ಬೋದು ಇದನ್ನ. ಸೊ ಬಯಾಲಜಿ ಸ್ಟೂಡೆಂಟ್ಸ್ ಆಗಾದ್ರೂ ನನ್ನ ಕ್ಲಾಸಲ್ಲಿ ಕೂತ್ಮೇಲೆ ಇವೆಲ್ಲ ನೀವು ತಿಳ್ಕೋಬೇಕು. ಓಕೆನಾ. ಸೊ ಬೇರೆಯವರು ಹೇಳ್ತಾರೆ ನೋಡಿ ಮಿಟಿಯೋರೈಟ್ಸ್ ಅಂತ ಹೇಳಿದ್ರು, ಯಾರೋ ರಿಪೋರ್ಟರ್ಸ್ ಯಾರೋ ನ್ಯೂಸ್ ಅಲ್ಲಿ ಎಲ್ಲ ನೋಡಿರ್ತಾರೆ, ಅದು ಬೇರೆ, ಅದೆಲ್ಲ ಅಲ್ಲ. ದಟ್ ಇಸ್ ನಾಟ್ ದಿ ರೀಸನ್. ಮಿಟಿಯೋರೈಟ್ ಉಲ್ಕೆಗಳು ಬಿದ್ದರೆ ಎಲ್ಲ ಒಂದೊಂದು ಜಾಗದಲ್ಲಿ ಬೀಳ್ಬೋದು. ಭೂಮಿ ಮೇಲೆ ಫುಲ್ಲು ಒಂಚೂರು ಗ್ಯಾಪ್ ಬಿಡದೇ ಇರೋಂಗೆ ಮಳೆನೇ ಬರಲ್ವಲ್ಲ, ಮಳೆನೇ ಎಲ್ಲ ಒಂದ್ ಕಡೆ ಬಿದ್ದು ನಿಂತೋಗುತ್ತೆ. ಸೊ ಭೂಮಿ ಪೂರ್ತಿ ಮಳೆ ಬರ್ತಾ ಒಂದೇ ಸಲ ಬರಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಮಳೆ ಬಂದಿದ್ದ ಜಾಗದಿಂದ ತಪ್ಪಿಸ್ಕೊಂಡು ಓಡೋಗ್ಬೋದಲ್ಲ ಬೇರೆ ಕಡೆಗೆ. ಸೊ ಹಂಗೆ ಅವು ಮಾಡ್ಬೋದಿತ್ತು, ಆದ್ರೆ ದಟ್ ಇಸ್ ನಾಟ್ ದಿ ಆಕ್ಚುಯಲ್ ರೀಸನ್. ರೀಸನ್ ಈಸ್ ಕೋಲ್ಡ್ ಬ್ಲಡ್, ಶೀತ ರಕ್ತ. ಅರ್ಥ ಆಯ್ತಾ? ಸೊ ನಮಗಿರೋದು ವಾರ್ಮ್ ಬ್ಲಡ್. ನೋಡಿ ಇಲ್ಲಿಂದ ದೇವರು ಏನ್ ಮಾಡಿದ್ರು ಅಂದ್ರೆ, ಒಂದು ವರ ಕೊಟ್ಟು ಒಂದು ಹೊಸ ಜೀವಿಯನ್ನು ಹುಟ್ಟಾಕಿದ್ರು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದಕ್ಕೆ ರೆಕ್ಕೆ ಇದೆ, 4 ವಿಂಗ್ಸ್ ಏನಿದೆ, 4 ಲೆಗ್ಸ್ ವಿಂಗ್ಸ್ ಆಗಿದೆ, ರೆಕ್ಕೆಗಳಾಗಿದೆ. ಆದ್ರೆ 2 ಕಾಲು ಇದೆ. 2 ಕಾಲು ಇದೆಯಾ? ಸೇಮ್ ಆಸ್ ಅ ಡೈನೋಸರ್. ಡೈನೋಸರ್ ತರನೇ ಇದೆ. ಆದ್ರೆ ಇದಕ್ಕೂ ಕೂಡ ಏನು ಒಂದು ಫುಲ್ ಮೈಯೆಲ್ಲ ಏನಿದೆ, ರೆಕ್ಕೆ ಪುಕ್ಕಗಳಿದೆ, ರೆಕ್ಕೆ ಪುಕ್ಕಗಳು ತಾನೆ, ವಿಂಗ್ಸ್ ಇದೆ. ಮತ್ತೆ ಫುಲ್ಲು ಏನು ಹುಲ್ಲಿದೆ, ಬಾಡಿ ಫುಲ್ಲು ಹುಲ್ಲಿದೆ. ಅರ್ಥ ಆಗ್ತಾ ಇದೆಯಾ? ಸೊ ಏನಕ್ಕೆ ಅಂದ್ರೆ ಇವು ಮೇಲಕ್ಕೆ ಹೋಗ್ತವೆ.
ಮೇಲಕ್ಕೆ ಹಾರ್ತವೆ. ಸೊ ಅವಾಗ ಇವುಗಳ ಬೋನ್ಸ್ ಕೂಡ ಮಾಡಿಫೈ ಆಗಿದಾವೆ. ಯಾಕೆ ಮೇಲಕ್ಕೆ ಹಾರಬೇಕು, ಸೊ ಭಾರ ಕಡಿಮೆ ಇರಬೇಕು ಅಂತ ಬೋನ್ಸ್ ಕೂಡ, ಮೂಳೆಗಳು ಕೂಡ ಗಾಳಿ ತುಂಬಿಕೊಂಡಿರೋ ಮೂಳೆಗಳಿರೋದು. ನಮ್ಮ ಬಾಡಿ ವೇಟ್ ಅಲ್ಲಿ ಟೋಟಲ್ ವೇಟ್ ಅಲ್ಲಿ ಜಾಸ್ತಿ ವೇಟ್ ಇರುವಂತದ್ದು ಏನು ಅಂತ ಕೇಳಿದ್ರೆ ಮಸಲ್ಸ್ ಅಲ್ಲ, ಮಾಂಸ ಅಲ್ಲ ನಮ್ಮ ಬಾಡಿಯಲ್ಲಿ. ಸೊ ಬೋನ್ಸೇ ವೇಟ್ ಇರೋದು. ಅರ್ಥ ಆಗ್ತಾ ಇದೆಯಾ? ಬೋನ್ಸೇ ಜಾಸ್ತಿ ವೇಟ್ ಇರೋದು ನಮ್ಮ ಬಾಡಿ ಮಸಲ್ಸ್ಗೂ ಮತ್ತೆ ನಮ್ಮ ಸ್ನಾಯುಗಳಿಗೆಲ್ಲ ಕಂಪೇರ್ ಮಾಡಿದ್ರೆ. ಸೊ ಬೋನ್ಸೇ ವೇಟ್ ಇರೋದು. ಅರ್ಥ ಆಗ್ತಾ ಇದೆಯಾ? ದೇವರು ಏನ್ ಮಾಡಿದ್ರು, ಇದು ಬೋನ್ಸ್ ತುಂಬಾ ಲೈಟ್ ವೇಟ್ ಕೊಟ್ಟರು. ಅಂದ್ರೆ ಗಾಳಿ ತುಂಬಿದ ಮೂಳೆಗಳು, ನ್ಯೂಮ್ಯಾಟಿಕ್ ಬೋನ್ಸ್ ಅಂತ ಕರಿತೀವಿ. ನ್ಯೂಮ್ಯಾಟಿಕ್ ಬೋನ್ಸ್ ಅಂದ್ರೆ ಗಾಳಿ ತುಂಬಿದ ಮೂಳೆಗಳನ್ನು ಕೊಟ್ಟರು. ಸೊ ಇದರ ದೇಹ ಆರೋದಕ್ಕೆ ಹೆಂಗ್ ಬೇಕೋ ಹಂಗೆ ಮಾರ್ಪಾಡಾಯ್ತು. ಮತ್ತೆ ದೊಡ್ಡದಾದಂತ ಗಾತ್ರ ಬೇಡ ಅಂದ್ಬಿಟ್ಟು ಚಿಕ್ಕದಾಗಿ ಇದನ್ನ ಸೊ ಎವಲ್ಯೂಷನ್ ಅಲ್ಲಿ ದೇವರು ಕ್ರಿಯೇಟ್ ಮಾಡಿದ್ರು. ಸೊ ಹಾಗಾಗಿ ಇದಕ್ಕೆ ರೆಕ್ಕೆ ಇದೆ, ಇದು ಹಾರುತ್ತೆ, ಇದು ಗಾಳಿಯಲ್ಲಿರುತ್ತೆ. ಸೊ ಮೇಲಕ್ಕೆ ಹೋದಂತೆ ಏನಾಗುತ್ತೆ, ಅಟ್ಮಾಸ್ಫಿಯರ್ ಅಲ್ಲಿ ಟೆಂಪರೇಚರ್ ಏನಾಗುತ್ತಪ್ಪ, ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಮೇಲಕ್ಕೆ ಹೋದಂತೆ ಟೆಂಪರೇಚರ್ ಕಡಿಮೆ ಆದ್ರೂ ಕೂಡ ಇದು ಬಾಡಿ ಟೆಂಪರೇಚರ್ ವೇರಿಯೇಷನ್ ಆಗಬಾರ್ದು ಅಂತ ಸೊ ಇದಕ್ಕೆ ವಾರ್ಮ್ ಬ್ಲಡ್ ಕೊಟ್ಟರು. ಅರ್ಥ ಆಗ್ತಾ ಇದೆಯಾ? ಸೊ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದರಲ್ಲಿ ಉಷ್ಣ ರಕ್ತವನ್ನ ಮೊಟ್ಟ ಮೊದಲ ಬಾರಿಗೆ ಸೊ ದೇವರು ಇಟ್ಟರು. ಅರ್ಥ ಆಗ್ತಾ ಇದೆಯಾ? ದೀಸ್ ಆರ್ ದಿ ಫಸ್ಟ್ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಆನ್ ದಿ ಅರ್ತ್. ಅರ್ಥ ಆಯ್ತಾ? ಓಕೆ ಸರ್. ನೆಕ್ಸ್ಟ್ ಇಲ್ಲಿ ಡೆವಲಪ್ ಆಯ್ತಲ್ವಾ? ಸೊ ಇದಾದ ಮೇಲೆ ಬಂದಿದ್ದು ಮ್ಯಾಮಲ್ಸ್ ಅಂದ್ರೆ ಸೊ ದೀಸ್ ಆರ್ ದಿ ಹೈಲಿ ಡೆವಲಪ್ಡ್ ಆರ್ ವೆಲ್ ಡೆವಲಪ್ಡ್ ಅನಿಮಲ್ಸ್ ಆನ್ ದಿ ಅರ್ತ್. ಓಕೆನಾ? ಸೊ ಅತ್ಯಂತ ಅಭಿವೃದ್ಧಿ ಹೊಂದಿದಂತಹ ಜೀವಿಗಳು, ಪ್ರಾಣಿಗಳು ಯಾವುದು ಅಂದ್ರೆ ಇದೇ ಸಸ್ತನಿಗಳು, ಮ್ಯಾಮಲ್ಸ್. ಸೊ ಈ ಮ್ಯಾಮಲ್ಸ್ ಅಂದ್ರೆ ಏನು ಸಸ್ತನಿಗಳು ಅಂದ್ರೆ, ಮ್ಯಾಮಲ್ಸ್ ಅಂದ್ರೆ ಏನಪ್ಪಾ, ಏನ್ ಸಸ್ತನಿಗಳು ಅಂದ್ರೆ ಸರ್ ದಿ ಅನಿಮಲ್ಸ್ ವಿಚ್ ಹ್ಯಾಸ್ ಮ್ಯಾಮರಿ ಗ್ಲ್ಯಾಂಡ್ಸ್ ಅಂದ್ರೆ ಸ್ತನ ಗ್ರಂಥಿಗಳನ್ನು ಹೊಂದಿರುವಂತಹ ಪ್ರಾಣಿಗಳು. ಇವು ಪೇರೆಂಟಲ್ ಕೇರ್ ಅಂದ್ರೆ ಪೋಷಣೆಯನ್ನು ಮಾಡ್ತವೆ, ಮಕ್ಕಳಿಗೆ ಪೋಷಣೆಯನ್ನು ಮಾಡ್ತವೆ. ಸೊ ಪೇರೆಂಟಲ್ ಕೇರ್ ಅನ್ನು ಮಾಡ್ತವೆ ಅನಿಮಲ್ಸ್. ಸ್ವಂತವುಗಳನ್ನು ಮ್ಯಾಮಲ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ಅನಿಮಲ್ಸ್ ವಿಚ್ ಹ್ಯಾಸ್ ಮ್ಯಾಮರಿ ಗ್ಲ್ಯಾಂಡ್ಸ್ ಅಂಡ್ ದೇ ವಿಲ್ ಡು ಪೇರೆಂಟಲ್ ಕೇರ್. ಅರ್ಥ ಆಗ್ತಾ ಇದೆಯಾ? ಮ್ಯಾಮರಿ ಗ್ಲ್ಯಾಂಡ್ಸ್ ಇದೆ, ಫೀಡ್ ಮಾಡ್ತವೆ, ಹಾಲುಣಿಸ್ತಾವಲ್ವಾ, ಹಾಲುಣಿಸಿ ಸೊ ಪೋಷಣೆಯನ್ನು ಮಾಡುವಂತಹ ಜೀವಿಗಳಿಗೆ ನಾವೇನಂತ ಕರಿತೀವಿ, ಸಸ್ತನಿಗಳು, ಮ್ಯಾಮಲ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದರಲ್ಲಿ ಮತ್ತೆ ಟೈಪ್ಸ್ ಇದೆ. ಸೊ ತುಂಬಾ ಇಂಪಾರ್ಟೆಂಟ್ ಇದನ್ನ ತಿಳ್ಕೊಳ್ಳೋದು. ಇದರಲ್ಲಿ ಟೈಪ್ಸ್ ಅನ್ನು ತಿಳ್ಕೊಳ್ಳೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಸರ್ ಅಂತ ನೋಡೋಣ. ಮತ್ತೆ ಟೂ ಟೈಪ್ಸ್ ಇದರಲ್ಲಿ. ಸರ್ ಏನ್ ಸರ್ ಟೂ ಟೈಪ್ಸ್ ಅಂದ್ರೆ, ಮೊದಲನೇದು ಪ್ರೋಟೋಥೀರಿಯಾ ಅಂತ. ಕನ್ನಡದಲ್ಲೂ ಪ್ರೋಟೋಥೀರಿಯಾನೆ, ಇಂಗ್ಲಿಷ್ ಅಲ್ಲಿ ಪ್ರೋಟೋಥೀರಿಯಾನೆ. ಪ್ರೋಟೋಥೀರಿಯಾ ಅಂಟೀರಿಯಾ ಏನ್ ಸರ್ ಹಂಗಂದ್ರೆ, ಮತ್ತೆ ಇದರಲ್ಲಿ ಎರಡು ಟೈಪ್. ಏನು, ಒಂದು ಮೆಟಾಥೀರಿಯಾ, ಕನ್ನಡದಲ್ಲೂ ಇದೆ ಮೆಟಾಥೀರಿಯಾ, ಕನ್ನಡದಲ್ಲೂ ಬರ್ಕೊಳ್ಳಿ ಹಿಂಗೆ ಮೆಟಾಥೀರಿಯಾ. ಇನ್ನೊಂದು ಯೂಥೀರಿಯಾ ಅಂತ. ಮೆಟಾಥೀರಿಯಾ ಅಂಡ್ ಯೂಥೀರಿಯಾ. ಓಕೆನಾ? ಇವಾಗ ನೋಡಿಪ್ಪ, ಏನಿರ್ಬೋದು ಡಿಫ್ರೆನ್ಸು? ಕಾಫಿ ಏನಿರ್ಬೋದು ಡಿಫ್ರೆನ್ಸು? ಏನಿರ್ಬೋದಪ್ಪ? ಎಲ್ಲ ಸಸ್ತನಿಗಳೇ, ಎಲ್ಲದಕ್ಕೂ ಸ್ತನಗ್ರಂಥಿಗಳಿದಾವೆ. ಸೊ ಹಾಲು ಉಣಿಸ್ತವೆ, ಪೋಷಣೆಯನ್ನು ಮಾಡ್ತವೆ. ಆದ್ರೆ ಇಲ್ಲಿ ವ್ಯತ್ಯಾಸ ಏನಿರ್ಬೋದು? ಇಲ್ಲಿ ಮೂರಿದೆ, ಮೂರಕ್ಕೂ ವ್ಯತ್ಯಾಸ ಏನಿರ್ಬೋದು? ಒಂದ್ ಸ್ವಲ್ಪ ಯೋಚನೆ ಮಾಡಿ. ಏನ್ ಡಿಫ್ರೆನ್ಸ್ ಇರ್ಬೋದಪ್ಪ? ಯಾವ್ದು ಮೊಟ್ಟೆ ಇಡೋದು? ಇದಾ ಮೊಟ್ಟೆ ಇಟ್ಟು ಹಾಲು ಉಣಿಸಿ ಪೋಷಣೆ ಮಾಡುವಂತಹ ಸಸ್ತನಿಗಳು ಮ್ಯಾಮಲ್ಸ್ ಇದಾವೆ. ಸೊ ಡೈರೆಕ್ಟ್ ಆಗಿ ಮರಿ ಹಾಕುವಂತವು ಇದಾವೆ. ಇನ್ನೊಂದು ಯಾವ್ದು ಹಂಗಾದ್ರೆ? ಮೂರು. ಕರೆಕ್ಟ್, ಬಟ್ ಮೂರಿದೆ ಇಲ್ಲಿ ನೋಡಿ. ಸೊ ಒಂದು ಓವಿ ಪ್ಯಾರಸ್ ಅಂತ ಕರಿತೀವಿ, ಓವಿ ಪ್ಯಾರಸ್ ಮ್ಯಾಮಲ್ಸ್. ಇನ್ನೊಂದನ್ನ ವಿವಿ ಪ್ಯಾರಸ್ ಮ್ಯಾಮಲ್ಸ್ ಅಂತ ಕರಿತೀವಿ. ಓವಿ ಪ್ಯಾರಸ್, ವಿವಿ ಪ್ಯಾರಸ್. ಇದ್ರ ಮೇಲೆ ಕ್ವಶನ್ ಆಗಿದೆ ನಿಮ್ಮ FDA ಆಗಿದೆ, PSI ಆಗಿದೆ. ಆಮೇಲೆ ತುಂಬಾ ಎಕ್ಸಾಮ್ಸ್ ಅಲ್ಲಿ ಇದ್ರ ಮೇಲೆ ವಾಟ್ ಇಸ್ ಓವಿ ಪ್ಯಾರಸ್, ವಿವಿ ಪ್ಯಾರಸ್ ಅಂತ ಕೇಳ್ತಾನೆ. ಸೊ ಗೊತ್ತಿರಬೇಕು ಓವಿ ಪ್ಯಾರಸ್ ಅಂದ್ರೆ ಏನು, ವಿವಿ ಪ್ಯಾರಸ್ ಅಂದ್ರೆ ಏನು ಅಂತ. ಓವಿ ಪ್ಯಾರಸ್ ಕನ್ನಡದಲ್ಲೂ ಕೂಡ ಓವಿ ಪ್ಯಾರಸ್ ಅಂತ. ಆಯ್ತಾ? ಇದು ವಿವಿ ಪ್ಯಾರಸ್. ಏನ್ ಸರ್ ಹಂಗಂದ್ರೆ, ವೆರಿ ಇಂಪಾರ್ಟೆಂಟ್ಲಿ, ಓವಿ ಪ್ಯಾರಸ್ ಅಂದ್ರೆ ದೀಸ್ ಆರ್ ದಿ ಎಗ್ ಲೇಯಿಂಗ್ ಅನಿಮಲ್ಸ್. ಎಗ್ ಲೇಯಿಂಗ್ ಅನಿಮಲ್ಸ್, ಮ್ಯಾಮಲ್ಸ್ ಅಂತ ಹೇಳ್ತಾ ಇಲ್ಲ ನಾನು. ಎನಿ ಆರ್ಗಾನಿಸಮ್ ವಿಚ್ ಲೇ ಎಗ್ಸ್ ಇಸ್ ಕಾಲ್ಡ್ ಆಸ್ ಓವಿ ಪ್ಯಾರಸ್ ಅನಿಮಲ್ಸ್. ಈವನ್ ಬರ್ಡ್ಸ್ ಕೂಡ ಓವಿ ಪ್ಯಾರಸ್ ಅಲ್ವಾ? ಪಕ್ಷಿಗಳು ಕೂಡ ಓವಿ ಪ್ಯಾರಸ್, ಪಕ್ಷಿಗಳು ಓವಿ ಪ್ಯಾರಸ್, ಮತ್ತೆ ಮೊಸಳೆಗಳು ಕ್ರೊಕೊಡೈಲ್ಸ್ ಓವಿ ಪ್ಯಾರಸ್. ಸೊ ಅದರಲ್ಲಿ ನಿಮಗೆ ಸ್ನೇಕ್ಸ್ ಓವಿ ಪ್ಯಾರಸ್, ಎಲ್ಲ ರೆಪ್ಟೈಲ್ಸ್ ಕೂಡ ಓವಿ ಪ್ಯಾರಸ್. ಅರ್ಥ ಆಗ್ತಾ ಇದೆಯಾ? ಮೊಟ್ಟೆ ಇಡುವ ಪ್ರಾಣಿಗಳು, ಓವಿ ಪ್ಯಾರಸ್ ಅಂದ್ರೆ ಮೊಟ್ಟೆ ಇಡುವ ಪ್ರಾಣಿಗಳು. ಈ ಮೊಟ್ಟೆ ಇಟ್ಟರು ಕೂಡ ಪ್ರೋಟೋಥೀರಿಯಾ ಅಂತ ವರ್ಡ್ ಏನು ಬಳಸ್ತಾ ಇದೀವಿ ನಾವು ಅಂದ್ರೆ, ಡೈರೆಕ್ಟ್ ಓವಿ ಪ್ಯಾರಸ್ ಅಂತ ಹೇಳ್ಬೋದಿತ್ತಲ್ವಾ ಇಲ್ಲಿ ಅಂದ್ರೆ. ಸೊ ಮೊಟ್ಟೆ ಇಟ್ಟು ಹಾಲು ಉಣಿಸಿ ಪೋಷಣೆ ಮಾಡುವಂತಹ ಜೀವಿಗಳು. ಸಾರಿ, ಫಸ್ಟ್ ಎಗ್ ಲೇ ಮಾಡ್ತವೆ. ಆ ಎಗ್ ಇಂದ ಮರಿ ಬಂದ ಮೇಲೆ ಹೊರಗಡೆಗೆ ಅವುಗಳನ್ನ ತಗೊಂಡು ಅವುಗಳಿಗೆ ಹಾಲು ಕೊಡಿಸ್ತವೆ. ಹಾಲು ಕೊಡಿಸಿ ಅವುಗಳನ್ನ ಏನ್ ಮಾಡ್ತವೆ, ನರಿಶ್ಮೆಂಟ್ ಮಾಡ್ತವೆ, ಪೋಷಣೆ ಮಾಡ್ತವೆ. ಅರ್ಥ ಆಗ್ತಾ ಇದೆಯಾ? ಮೊಟ್ಟೆ ಇಟ್ಟು ಆ ಮರಿಗಳಾದ ಮೇಲೆ ಅವುಗಳನ್ನ ಮಕ್ಕಳಂತೆ ನೋಡ್ಕೊಳ್ಳೋದು, ಹಾಲು ಉಣಿಸಿ ಪೋಷಣೆಯನ್ನು ಮಾಡುವಂತಹ ಪ್ರಾಣಿಗಳನ್ನ ನಾವು ಪ್ರೋಟೋಥೀರಿಯನ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ದಿ ಅನಿಮಲ್ಸ್ ವಿಚ್ ಲೇ ಎಗ್ಸ್ ಅಂಡ್ ದೇ ವಿಲ್ ಫೀಡ್ ಟು ದೇರ್ ಯಂಗ್ ಒನ್ಸ್ ಥ್ರೂ ಮ್ಯಾಮರಿ ಗ್ಲ್ಯಾಂಡ್ಸ್ ಈಸ್ ಕಾಲ್ಡ್ ಆಸ್ ಏನು, ಪ್ರೋಟೋಥೀರಿಯನ್ಸ್. ಅರ್ಥ ಆಗ್ತಾ ಇದೆಯಾ? ಓಕೆ ಸರ್. ಈ ಮೊಟ್ಟೆ ಇರ್ತವೆ, ಆಮೇಲೆ ಏನ್ ಮಾಡ್ತವೆ, ಪೋಷಣೆಯನ್ನು ಮಾಡ್ತವೆ, ಹಾಲು ಕುಡಿಸಿ ಪೋಷಣೆಯನ್ನು ಮಾಡ್ತವೆ, ಸಾಕ್ತವೆ. ಸೊ ಇದಕ್ಕೆ ಓವಿ ಪ್ಯಾರಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಪ್ಲಾಟಿಪಸ್, ಎಕಿಡ್ನಾ. ಸೊ ಎಲ್ಲ ಇದಾವೆ. ಪ್ಲಾಟಿಪಸ್, ಎಕಿಡ್ನಾ, ಇವುಗಳ ಬಗ್ಗೆ ನೆಕ್ಸ್ಟ್ ಮಾತಾಡೋಣ, ಕ್ಲಿಯರ್ ಆಗಿ ನೋಡೋಣ. ಪ್ಲಾಟಿಪಸ್ ಅಂಡ್ ಎಕಿಡ್ನಾ ಇಸ್ ದಿ ಎಕ್ಸಾಂಪಲ್ ಫಾರ್ ಪ್ರೋಟೋಥೀರಿಯನ್ಸ್. ಅರ್ಥ ಆಗ್ತಾ ಇದೆಯಾ? ಓಕೆ ಸರ್. ಇಲ್ಲಿ ಥೀರಿಯಾ ಅಂತ ಇದೆ. ಸೊ ಥೀರಿಯಾ ಅಂದ್ರೆ ಇವೆಲ್ಲ ಕೂಡ ಏನು, ಮಕ್ಕಳಿಗೆ ಜನ್ಮವನ್ನು ಕೊಟ್ಟು ನೇರವಾಗಿ ದೇ ವಿಲ್ ಗಿವ್ ಬರ್ತ್ ಟು ಯಂಗ್ ಒನ್ಸ್ ಅಂಡ್ ದೇ ವಿಲ್ ಫೀಡ್ ಟು ದೇರ್ ಯಂಗ್ ಒನ್ಸ್. ಅರ್ಥ ಆಗ್ತಾ ಇದೆಯಾ? ಮಕ್ಕಳಿಗೆ ಜನ್ಮವನ್ನು ಕೊಟ್ಟು ಹಾಲುಣಿಸಿ ಪೋಷಣೆಯನ್ನು ಮಾಡುವಂತಹ ಪ್ರಾಣಿಗಳನ್ನ ನಾವು ಥೀರಿಯಾ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಕನ್ನಡದಲ್ಲೂ ಥೀರಿಯಾನೆ. ಥೀರಿಯಾ ಅಂದ್ರೆ ಸೊ ಮೊಟ್ಟೆ ಇಡಲ್ಲ, ಇವು ಡೈರೆಕ್ಟ್ ಆಗಿ ಜನ್ಮವನ್ನು ಕೊಡ್ತವೆ. ಜನ್ಮವನ್ನು ಕೊಟ್ಟು ಹಾಲುಣಿಸಿ ಪೋಷಣೆಯನ್ನು ಮಾಡುವಂತಹ ಏನು ಪ್ರಾಣಿಗಳನ್ನ ನಾವು ಥೀರಿಯನ್ಸ್ ಅಂತ ಕರಿತೀವಿ. ಥೀರಿಯನ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಇದರಲ್ಲಿ ಎರಡು ಟೈಪ್. ಏನ್ ಸರ್ ಎರಡು ಟೈಪ್ ಅಂದ್ರೆ, ಒಂದು ಮೆಟಾಥೀರಿಯಾ, ಇನ್ನೊಂದು ಯೂಥೀರಿಯಾ ಅಂತ. ಓಕೆನಾ? ಏನಿದು ಮೆಟಾಥೀರಿಯಾ, ಏನಿದು ಯೂಥೀರಿಯಾ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ, ಮೆಟಾಥೀರಿಯಾ ಅಂದ್ರೆ ವೆರಿ ಸಿಂಪಲ್. ಯಾರೋ ಗೆಸ್ ಮಾಡ್ತೀರಾ? ದಿಸ್ ಅನಿಮಲ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಮಾರ್ಸುಪಿಯಲ್ಸ್. ಮಾರ್ಸುಪಿಯಲ್ಸ್ ಅಂದ್ರೆ ಏನು? ಮಾರ್ಸುಪಿಯಲ್ಸ್ ಅಂದ್ರೆ ಏನು? ಬ್ಯಾಗ್ಡ್ ಆರ್ ಪೌಚ್ಡ್ ಮ್ಯಾಮಲ್ಸ್ ಅಂದ್ರೆ ಏನು, ಚೀಲವನ್ನು ಹೊಂದಿರುವಂತಹ ಸಸ್ತನಿಗಳು.
ಚೀಲವನ್ನು ಹೊಂದಿರುವಂತಹ ಸಸ್ತನಿಗಳು. ಮರಿಗಳನ್ನ ಏನ್ ಮಾಡ್ತಾವ ಗೊತ್ತಾ, ತಮ್ಮ ಚೀಲಕ್ಕೆ ಹಾಕೊಳ್ತಾವೆ. ಮರಿಗಳನ್ನ ನೇರವಾಗಿ ಜನ್ಮ ಕೊಟ್ಟು ಬೀದಿಗೆ ಬಿಟ್ಬಿಡಲ್ಲ, ಚೀಲದ ಒಳಗಡೆ ಹಾಕೊಳ್ತಾವೆ. ಹಾಕೊಂಡು ಆ ಚೀಲದ ಒಳಗಡೆ ಮೆಮರಿ ಗ್ಲ್ಯಾಂಡ್ಸ್ ಇರ್ತಾವೆ, ಸ್ತನಗ್ರಂಥಿಗಳು. ಅಲ್ಲಿ ಫೀಡ್ ಮಾಡಿ ಪೋಷಣೆಯನ್ನು ಮಾಡಿ ಅದು ಬುದ್ಧಿ ಬರೋವರೆಗೂ ಅಲ್ಲೇ ಇಟ್ಕೊಂಡು ಆಮೇಲೆ ಹೊರಗಡೆ ಕಳಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಪ್ಯಾರೆಂಟಲ್ ಕೇರ್ ಆಗ್ತಾ ಇದೆ, ಬರ್ತು ಕೊಡ್ತಾ ಇದೆ, ಸೊ ಫೀಡಿಂಗು ಮಾಡ್ತಾ ಇದೆ. ಸೊ ಇವುಗಳನ್ನ ಮಾರ್ಸುಪಿಯಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಕಾಂಗ್ರೂ, ಒಪಾಸಮ್. ಒಪಾಸಮ್ ಅಂತ ಒಂದಿದೆ. ಸೊ ಕಾಂಗ್ರೂ, ಒಪಾಸಮ್ ಎರಡು ಎಕ್ಸಾಂಪಲ್ಸ್ ಇದಕ್ಕೆ. ಅರ್ಥ ಆಗ್ತಾ ಇದೆಯಾ? ದೀಸ್ ಆರ್ ದಿ ಪೌಚ್ಡ್ ಆರ್ ಬ್ಯಾಗ್ಡ್ ಮ್ಯಾಮಲ್ಸ್. ಮಾರ್ಸುಪಿಯಲ್ಸ್ ಅಂತ ಕರಿತೀವಿ. ಅಂದ್ರೆ ಚೀಲವನ್ನು ಹೊಂದಿರುವಂತಹ ಪ್ರಾಣಿಗಳು. ಆಯ್ತಾ? ಇವುಗಳನ್ನು ಮಾರ್ಸುಪಿಯಲ್ಗಳು, ಜರಾಯುಜಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಜರಾಯುಜಗಳು ಅಂತ. ಓಕೆನಾ? ಮಾರ್ಸುಪಿಯಲ್ಸ್ ಅಂದ್ರೆ ಜರಾಯುಜಗಳು ಅಂತ ಕರಿತೀವಿ. ಓಕೆನಾ? ಜರಾಯುಜಗಳು ಅಂತ ಕರಿತೀವಿ. ಇಲ್ಲಿ ಯೂಥೀರಿಯಾ ಅಂದ್ರೆ ಏನು? ಯೂಥೀರಿಯನ್ಸ್ ನಾವೇ. ಏನು ಸರ್? ದೇ ಡೈರೆಕ್ಟ್ಲಿ ಗಿವಿಂಗ್ ಬರ್ತ್ ಟು ದಿ ಯಂಗ್ ಒನ್ಸ್ ಅಂಡ್ ದೇರ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ಮದರ್ ಅಂಡ್ ಬೇಬಿ. ಸೊ ದಟ್ ಕನೆಕ್ಷನ್ ಈಸ್ ಅಂಬ್ಲಿಕಲ್ ಕಾರ್ಡ್. ಅಂದ್ರೆ ಇವು ನೇರವಾಗಿ ಮಕ್ಕಳಿಗೆ ಜನ್ಮವನ್ನು ನೀಡ್ತವೆ. ಸೊ ಹಾಲುಣಿಸಿ ಪೋಷಣೆಯನ್ನು ಮಾಡ್ತವೆ. ಆದರೆ ತಾಯಿ ಮತ್ತು ಮಗುವಿಗೆ ಸಂಪರ್ಕವನ್ನ ಈ ಕರುಳ ಬಳ್ಳಿ ಅನ್ನುವಂಥದ್ದು ಕಲ್ಪಿಸುತ್ತೆ. ಕರುಳ ಬಳ್ಳಿಯಿಂದ ಕನೆಕ್ಷನ್ ಇಟ್ಕೊಂಡಿರ್ತೀವಿ. ನೀವು ಮಗು ಆದ ಕೂಡ ಡಾಕ್ಟರ್ ಕಟ್ ಮಾಡಿರ್ತಾರೆ, ನಿಮಗೆ ಗೊತ್ತಾ? ಕಟ್ ಮಾಡಿರ್ತಾರೆ ಅಂಬ್ಲಿಕಲ್ ಕಾರ್ಡ್ ನಲ್ಲಿ. ಅಮ್ಮನಿಗೆ ನಮ್ಮ ಕನೆಕ್ಷನ್ ಇರುತ್ತೆ. ಸೊ ಕಟ್ ಮಾಡಿರ್ತಾರೆ, ಗೊತ್ತಲ್ವಾ? ಸೊ ಈ ಜೀವಿಗಳನ್ನ ನಾವು ಏನಂತ ಕರಿತೀವಿ? ಯೂಥೀರಿಯನ್ಗಳು, ಯೂಥೀರಿಯಾಸ್ಗಳು ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಕರುಳ ಬಳ್ಳಿಯಿಂದ ನಾವು ತಾಯಿಯಿಂದ ಮಗುವಿಗೆ ಸಂಪರ್ಕವನ್ನ ಹೊಂದಿದ್ದು ಇವು ನೇರವಾಗಿ ಜನ್ಮವನ್ನು ಕೊಟ್ಟು ಹಾಲುಣಿಸಿ ಪೋಷಣೆಯನ್ನು ಮಾಡುವಂತಹ ಸಸ್ತನಿಗಳು ಅಥವಾ ಪ್ರಾಣಿಗಳಾಗಿವೆ. ಉದಾಹರಣೆಗೆ ಹಸು, ಆಯ್ತಾ? ಕರು, ದನ ಎಲ್ಲ ಒಂದೇ. ಆಯ್ತಾ? ಹಸುಗಳು, ಆಮೇಲೆ ಎಮ್ಮೆಗಳು, ನಾಯಿಗಳು, ಆಮೇಲೆ ನಾವು ಎಲ್ಲ ಎಕ್ಸಾಂಪಲ್ಸ್ ಏನೇನಿದೆ ಹಾಕೊಳ್ಳಿ, ಕ್ಯಾಟಲ್ಸ್, ಜಾನುವಾರುಗಳು ಅಂತ. ಓಕೆನಾ? ಅರ್ಥ ಆಯ್ತಲ್ವಾ? ಇದ್ರಲ್ಲಿ ಏನೋ ಡೌಟ್ ಇದೆಯಾ ನಿಮಗೆ? ಏನೋ ಡೌಟ್ ಇಲ್ಲಲ್ಲ? ನಾನು ಕಾಫಿ ಕೊಡಿದ್ರೆ ಏನು ಬೇಜಾರಿಲ್ವಲ್ಲ ನಿಮಗೆ? ಹಾರ್ಲಿಕ್ಸ್ ಕೊಡಿದ್ರಾ ನೀವು? ಸೊ ಇದು ತುಂಬಾ ಇಂಪಾರ್ಟೆಂಟ್. ಆಯ್ತಾ? ಕೆಲವೊಂದು ನೀವು ಕನ್ನಡ ಬುಕ್ಸ್ ಇಟ್ಕೊಂಡು ಹೋದ್ರೂ ಸಿಗಲ್ಲ, ಗೊತ್ತಿರ್ಬೇಕು ನಿಮಗೆ. ವಿವಿ ಪ್ಯಾರಸ್ ಅಂದ್ರೆ ಎಲ್ಲ ಮರಿ ಹಾಕುವಂತ ಪ್ರಾಣಿಗಳು. ಕವು ವಿವಿ ಪ್ಯಾರಸ್ ಮರಿ ಹಾಕುತ್ತಲ್ಲ. ಹಸು ಮರಿ ತಾನೇ ಹಾಕುತ್ತೆ, ಹಸು ಮೊಟ್ಟೆ ಇಡಲ್ಲ, ಮರಿ ಹಾಕುತ್ತೆ. ಅಂದ್ರೆ ಮರಿ ಹಾಕುವಂತ ಎಲ್ಲಾ ಪ್ರಾಣಿಗಳು ಕೂಡ ವಿವಿ ಪ್ಯಾರಸ್. ಅರ್ಥ ಆಯ್ತಪ್ಪ? ನಿಮ್ ಡೌಟ್ ನನ್ಗೆ ಅರ್ಥ ಆಯ್ತು ಸರ್. ಇಲ್ಲೂ ಎಕ್ಸಾಂಪಲ್ ಅಂದ್ರೆ ವಿವಿ ಪ್ಯಾರಸ್ ಅಲ್ಲೇ ಇದಿರೋದು. ವಿವಿ ಪ್ಯಾರಸ್ ಅಲ್ಲೇ ಇದಿರೋದು. ಇವಾಗ ನಾವೆಲ್ಲರೂ ಇರೋದು ಇನ್ಸೈಟ್ಸ್ ಅಲ್ಲೇ. ಇನ್ಸೈಟ್ಸ್ ಅಲ್ಲಿ ಹೆಂಗೆ ಅಂದ್ರೆ ಹುಡುಗಿರು ಇದ್ದಾರೆ, ಹುಡುಗರು ಇದ್ದಾರೆ. ಅರ್ಥ ಆಯ್ತಾ? ಹುಡುಗಿರು ಏನ್ ಮಾಡ್ತಾರೆ? ಆಫೀಸರ್ಗಳಾಗಿ ಮದುವೆಯಾಗಿ ಮಕ್ಕಳನ್ನ ಅವರು ಜನ್ಮನ ಕೊಡ್ತಾರೆ, ಹುಡುಗರು ಜನ್ಮ ಕೊಡಲ್ವಲ್ಲ. ಅರ್ಥ ಆಗ್ತಾ ಇದೆ ನಿಮಗೆ? ಸೊ ಹಂಗೆ ಇಲ್ಲಿ ಡಿಫ್ರೆನ್ಸ್ ಏನು? ಮೆಟಾಥೀರಿಯಾ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಹುಡುಗ ಅನ್ಕೊಂಡು ಏನ್ ಮಾಡ್ತಾರೆ? ಇವರು ಜನ್ಮನ ಕೊಟ್ಟು ಅವರ ತನ ಇಟ್ಕೊಂಡು ಪೋಷಣೆ ಮಾಡ್ತಾರೆ ಚೀಲದ ಒಳಗಡೆ. ಹೆಣ್ಮಕ್ಳು ಜನ್ಮನ ಕೊಟ್ಬಿಟ್ಟು ನೇರವಾಗಿ ಅಂಬ್ಲಿಕಲ್ ಕಾರ್ಡ್ ಇಂದ ಕನೆಕ್ಷನ್ ಇಟ್ಕೊಂಡು ಹಾಲುಣಿಸಿ ಪೋಷಣೆ ಮಾಡ್ತಾರೆ. ಇಷ್ಟೇ ವ್ಯತ್ಯಾಸ. ಬಟ್ ಎರಡು ಒಂದೇ, ಎರಡು ಇನ್ಸೈಟ್ಸ್ ವಿವಿ ಪ್ಯಾರಸ್. ಥೀರಿಯಾ ಅಂದ್ರೂ ಅದೇ. ಅರ್ಥ ಆಗ್ತಾ ಇದೆಯಾ? ಮರಿ ಹಾಕುವಂತ ಪ್ರಾಣಿಗಳು. ಇನ್ಯಾವುದು ಈ ಕಡೆ ಮರಿ ಹಾಕಲ್ಲ, ಯಾವುದು ಮರಿ ಹಾಕಲ್ಲ. ಫಿಶ್ ಮರಿ ಹಾಕತ್ತಾ? ಮೊಟ್ಟೆ ಇಡುತ್ತೆ. ನೀವು ಬೇರೆ ಯಾವ್ದು ನೋಡಿದ್ರು ಮರಿ ಹಾಕಲ್ಲ, ಎಲ್ಲ ಕೂಡ ಮೊಟ್ಟೆ ಇಡುತ್ತೆ, ಇಲ್ಲಾಂದ್ರೆ ಬೇರೆ ಬೇರೆ ತರ ಪ್ರೋಸೆಸ್ ಗಳನ್ನ ಮಾಡ್ಕೊಳ್ತಾವೆ. ಅರ್ಥ ಆಯ್ತಲ್ವಾ? ಓಕೆ ಸರ್, ಇದ್ರಲ್ಲಿ ಏನು ಡೌಟ್ ಇದೆಯಾ? ಏನಾದರೂ ಡೌಟ್ ಇದೆಯಾ? ಪ್ಲೀಸ್ ಕೇಳಿ, ಡೌಟ್ ಇದ್ರೆ. ಸೊ ಇವಾಗ ಒಂದು ಹೊಸ ಚಾಪ್ಟರ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನಿಮ್ಗೆಲ್ಲರಿಗೂ ಬೈ ತೋರಿಸ್ಬಿಡ್ತೀನಿ. ಅಷ್ಟು ಈಸಿ ಆಗಿರುವಂತ ಒಂದು ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ ಇವಾಗ. ತುಂಬಾ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಆಯ್ತಾ? ಚಾಪ್ಟರ್ ಹೆಸರು ಜೀವಕೋಶ, ಸೆಲ್ ಅಂತ ಹೆಡಿಂಗ್ ಹಾಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್ ಸೆಲ್, ಜೀವಕೋಶ. ಓಕೆ, ಸೆಲ್ ಅಂದ್ರೆ ಏನಪ್ಪಾ? ಜೀವಕೋಶ ಅಂದ್ರೆ ಏನು? ವಾಟ್ ಇಸ್ ಸೆಲ್? ಏನಪ್ಪ ಸೆಲ್ ಅಂದ್ರೆ? ನೋಡಿ, ತುಂಬಾ ಇಂಪಾರ್ಟೆಂಟ್. ನೀಟಾಗಿ ಬರ್ಕೊಳ್ಳಿ. ಸುಮ್ಮನೆ ಪೇಪರ್ಗಳಲ್ಲಿ ಬರ್ಕೊಂಡು ಹೋಗಿ ಎತ್ಕೊಂಡು ಹೋಗಿ ಬಿಸಾಕ್ಬೇಡಿ. ಆಯ್ತಾ? ಆಮೇಲೆ ನೀವು ಓದ್ರೆ ಅರ್ಥ ಆಗಲ್ಲ ಅದಕ್ಕೆ. ಸ್ಮಾಲ್ ಯೂನಿಟ್. ಓಕೆ, ವಾಟ್ ಯೂನಿಟ್? ಜೀವಕೋಶ ಅಂದ್ರೆ ಏನಪ್ಪಾ? ಸೆಲ್ ಅಂದ್ರೆ ಏನು ಗೊತ್ತಿಲ್ವಾ? ನಿಮ್ಗೆ ಗೊತ್ತು, ಹೇಳ್ತಾ ಇಲ್ಲ, ನೀವು ನಾಚ್ಕೊಂತ ಇದ್ದೀರಿ. ಸ್ವಲ್ಪ ಕಿಶೋರ್ ಇದ್ದಂಗಿದ್ದೀರಾ. ಕಿಶೋರ್ ಗೊತ್ತಲ್ಲ? ನಿಮ್ಮ ಫ್ರೆಂಡ್ ಹಂಗಿರೋದು ನೋಡಿ. ಕಿಶೋರ್ ಇದ್ದಂಗಿಲ್ವಾ? ಗೊತ್ತಿಲ್ವಾ ಕಿಶೋರ್? ಕಿಲ್ಲಿಂಗ್ ವೀರಪ್ಪನ್ ಕಿಶೋರ್ ನೋಡಿಲ್ವಾ? ನೋಡಿ, ನಿಮ್ಮ ಫ್ರೆಂಡ್ ಹಂಗೆ ಇಲ್ವಾ? ಹೀರೋ ಇದ್ದಂಗೆ. ಅವರು ಲಾಸ್ಟಲ್ಲಿ ಇರೋರು ಹಂಗೆ ಇದ್ದಾರೆ ನೋಡಿ. ಸೀರಿಯಸ್ಲಿ, ನಾನು ಬಂದಾಗ ಅವ್ರ ತಮ್ಮನೋ ಯಾರೋ ರಿಲೇಟಿವ್ ಇರಬೇಕು ಅನ್ಕೊಂಡೆ, ಪ್ರಾಮಿಸ್ ಕೇಳಬೇಕು ಅನ್ಕೊಂಡೆ, ಮತ್ತೆ ಅವ್ರು ಸಿಗ್ಲಿಲ್ಲ. ಓಕೆ, ಸೆಲ್ ಅಂತ ಹೆಡಿಂಗ್ ಹಾಕೊಳ್ಳಿ. ಸೆಲ್ ಅಂದ್ರೆ ಏನಪ್ಪ? ವಾಟ್ ಇಸ್ ಸೆಲ್? ಯಾರಿಗೂ ಗೊತ್ತಿಲ್ವಾ ಸೆಲ್ ಅಂದ್ರೆ ಏನು ಅಂತ? ಸೆಲ್, ಜೀವಕೋಶ. ಇದು ಯಾಕೆ ಹಿಂಗ್ ಬರ್ತಾ ಇದೆ ಪೆನ್ನು? ಯಾಕೆ ಎಲ್ಲ ಕ್ಲಾಸಲ್ಲಿ ಹಿಂಗೆ ಬರ್ತಾ ಸರ್? ಇದು ಇಂಕ್ ಖಾಲಿ ಆಗಿರೋ ತರ ಬರ್ತಾ ಇದೆ, ಅದಕ್ಕೆ ನೋಡಿ. ಬಂದು ಹೋಗುತ್ತೆ. ಇಲ್ಲ ನೋಡಿ, ಮಾರ್ಕರ್ ಅಲ್ಲಿ ಇದೆ, ಪೆನ್ಗೆ ಹೋಗ್ಬೇಕು. ಪೆನ್ಗೆ ಹೆಂಗೆ? ಸೆಲ್, ಜೀವಕೋಶ. ನೋಡಿ, ಈ ಜೀವಕೋಶ ಅಂದ್ರೆ ವೆರಿ ಸಿಂಪಲ್. ಸೆಲ್ ಇಲ್ಲ ಅಂದ್ರೆ ನಾವಿಲ್ಲ, ಜೀವಕೋಶ ಇಲ್ಲ ಅಂದ್ರೆ ನಾವಿಲ್ಲ. ಭೂಮಿ ಮೇಲೆ ಹುಟ್ಟಿದ್ದು ಮೊಟ್ಟ ಮೊದಲು ಜೀವಕೋಶ. ನೆನ್ನೆ ಕ್ಲಾಸಲ್ಲಿ ನಾವೆಲ್ಲ ನೋಡಿದ್ವಿ. ದ ಫಸ್ಟ್ ಓಕೆ ಲೈಫ್ ಆನ್ ದಿ ಅರ್ತ್ ಇಸ್ ಸೆಲ್. ಆ ಸೆಲ್ಲೇ ಬ್ಯಾಕ್ಟೀರಿಯಾ, ಆ ಸೆಲ್ಲೇ ಆ ಜೀವಕೋಶನೇ ಬ್ಯಾಕ್ಟೀರಿಯಾ ಅಲ್ವಾ? ಸೊ ನೆನ್ನೆ ಸೈನೋ ಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ, ಆರ್ಕಿ ಬ್ಯಾಕ್ಟೀರಿಯಾ, ಪ್ರೋಟೋಬಯೋನ್ಸ್ ಅಂತೆಲ್ಲ ಹೇಳಿದ್ದೀನಿ ನಾನು. ನೀಲಿ ಹಸಿರು ಶೈವಲಗಳು ಎಲ್ಲ ಒಂದೇ ಅಂತ. ಸೊ ಅಲ್ಲಿ ಹುಟ್ಟಿದ ಮೊಟ್ಟ ಮೊದಲ ಜೀವಿ ಯಾವುದು ಅಂದ್ರೆ ಜೀವಕೋಶನೇ ಅಲ್ವಾ? ಸೊ ಇಲ್ಲಿ ಈ ಜೀವಕೋಶ ಅಂದ್ರೆ ಏನು, ಸೆಲ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ದಿಸ್ ದಿ ಬೇಸಿಕ್ ಫಂಡಮೆಂಟಲ್, ಓಕೆ, ಫಂಡಮೆಂಟಲ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಅಂತ. ಓಕೆ, ದಿಸ್ ದ ಸ್ಮಾಲೆಸ್ಟ್ ಫಂಡಮೆಂಟಲ್, ಓಕೆ, ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್. ಡೆಫಿನೇಷನ್ ಬರ್ತೀನಿ. ಅಂದ್ರೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು? ಯಾವುದೇ ಜೀವಿಯ ಅತ್ಯಂತ ಸಣ್ಣ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವಾಗಿದೆ. ವೆರಿ ಸಿಂಪಲ್.
ಆಯ್ತಾ. ಸಣ್ಣ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ, ದ ಸ್ಮಾಲೆಸ್ಟ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಈಸ್ ಕಾಲ್ಡ್ ಆಸ್ ಸೆಲ್. ಏನ್ ಅರ್ಥ ಆಯ್ತು ಇದ್ರಲ್ಲಿ ನಿಮಗೆ? ಏನ್ ಅರ್ಥ ಆಯ್ತಪ್ಪ ಅಂದ್ರೆ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಸರ್ ಏನೇ ನಡೆದ್ರು ನಮ್ಮ ಬಾಡಿಯಲ್ಲಿ ಏನೇ ನಡೆದ್ರು ಕೂಡ ಎಲ್ಲ ನಡೆಯೋದು ಸೆಲ್ ಒಳಗಡೆ ಮಾತ್ರ. ಅರ್ಥ ಆಯ್ತಾ. ಸೊ ಇವಾಗ ನೀವು ತಿಂದಿದ್ದು ಊಟ ಡೈಜೆಸ್ಟ್ ಆಗುತ್ತಲ್ವಾ, ಜೀರ್ಣ ಆಗಿರುವಂತಹ ಗ್ಲೂಕೋಸ್, ದಟ್ ಇಸ್ ನಾಟ್ ದಿ ಫೈನಲ್ ಥಿಂಗ್ ವಾಟ್ ಯು ಹ್ಯಾವ್, ಅದೇ ನಿಮ್ಮ ಅಂತಿಮ ಒಂದಿದಲ್ಲಪ್ಪ. ಸೊ ಗ್ಲೂಕೋಸ್ ಮತ್ತೆ ಶಕ್ತಿಯಾಗಿ ಬದಲಾಯಿಸಬೇಕು, ಅದು ಕೊನೆ ನಿಮ್ಮ ಜೀರ್ಣಕ್ಕೆ. ಅರ್ಥ ಆಯ್ತಾ. ಸೊ ಜೀರ್ಣ ಆಗಿದೆ ಅಂದ್ರೆ ಗ್ಲೂಕೋಸ್ ಬಿಡುಗಡೆ ಆಗಿದೆ ಅಷ್ಟೇ. ಆ ಗ್ಲೂಕೋಸ್ ಮತ್ತೆ ಶಕ್ತಿಯಾಗಿ ಪರಿವರ್ತನೆ ಆದ್ರೆ ಮಾತ್ರನೇ ಅಲ್ಲಿ ಕಂಪ್ಲೀಟ್ ಪ್ರೋಸೆಸ್ ಆಗಿದೆ ಅಂತ ಅರ್ಥ. ಸೊ ಆ ಗ್ಲೂಕೋಸ್ ಬಿಡುಗಡೆ ಆಗೋದಿಲ್ಲ ಅಂದ್ರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ನೀವು ತಿಂದಿರುವಂತ ಫುಡ್ ಎಲ್ಲ ಏನಾಗುತ್ತೆ ಅಂದ್ರೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ, ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಆ ಗ್ಲೂಕೋಸ್ ಅನ್ನ ನಿಮ್ಮ ರಕ್ತ ತಗೊಂಡೋಗಿ ಎಲ್ಲಾ ಜೀವಕೋಶಗಳಿಗೂ ಕೊಡುತ್ತೆ. ಎಲ್ಲಾ ಜೀವಕೋಶಗಳು ಅದನ್ನ ತಗೊಂಡು ಏನ್ ಮಾಡ್ತವೆ, ಅಲ್ಲಿ ಮೈಟೋಕಾಂಡ್ರಿಯಾ ಅಂತ ಇರುತ್ತೆ, ಜೀವಕೋಶದ ಒಳಗಡೆ ಮೈಟೋಕಾಂಡ್ರಿಯಾ ಅಂತ ಕಣದಂಗ ಇರುತ್ತೆ, ಸೆಲ್ ಆರ್ಗನಲ್ ಇರುತ್ತೆ. ಸೊ ಆ ಒಂದು ಕಣದಂಗಕ್ಕೆ ಕೊಡ್ತವೆ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಆಮ್ಲಜನಕವನ್ನ ನಾವು ಉಸಿರಾಟ ಇದೆಯಲ್ಲ ಆಕ್ಸಿಜನ್, ಸೊ ಇದನ್ನ ತಗೊಂಡು ಆ ಗ್ಲೂಕೋಸ್ ಅನ್ನುವಂಥದ್ದು, ಅರ್ಥ ಆಯ್ತಾ, ಗ್ಲೂಕೋಸ್ ಮತ್ತೆ ಆಮ್ಲಜನಕ ಎರಡು ಸೇರ್ಕೊಂಡು ಏನ್ ಮಾಡ್ತಾವೆ, ಗ್ರೈಂಡಿಂಗ್ ಆಗುತ್ತೆ ಅಲ್ಲಿ, ಅಂದ್ರೆ ರುಬ್ಕೊಳ್ತಾವೆ ಎರಡು ಒಂದೊಂದು. ಸೊ ಫುಲ್ ಪುಡಿ ಆಗುತ್ತೆ. ಆ ಪುಡಿಯಾದಂತಹ ಪುಡಿಯನ್ನೇ ನಾವು ಶಕ್ತಿ ಅಂತ ಕರೆಯೋದು. ನೋಡಿ ನಾನು ಸಿಂಪಲ್ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಿಮ್ಮ ಶಕ್ತಿ ಎಲ್ಲಿಂದ ಬಿಡುಗಡೆ ಆಗ್ತಾ ಇದೆ ಎನರ್ಜಿ ಅಂತ ನೋಡೋದಾದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ, ಸೊ ನೀವು ತಿಂದಿರುವಂತ ಫುಡ್ ಇಂದ ಗ್ಲೂಕೋಸ್ ಬರ್ತಾ ಇದೆ ಅಲ್ವಾ, ಗ್ಲೂಕೋಸ್. ಈ ಗ್ಲೂಕೋಸ್ ಪ್ಲಸ್ ನೀವು ಉಸಿರಾಡ್ತಾ ಇದೀರಲ್ವಾ, ನೋಡಿ ಇಂಟೇಕ್ ಆಫ್ ಆಕ್ಸಿಜನ್ ಆಯ್ತಲ್ಲ, ಒಳಗಡೆ ಆಮ್ಲಜನಕವನ್ನು ತಗೊಂಡ್ರೆ ಈ ಆಮ್ಲಜನಕ ಎರಡು ಎಲ್ಲಿಗೆ ಹೋಗ್ತವೆ ಅಂದ್ರೆ ಲಂಗ್ಸ್ ಅಲ್ಲೇ ಕಂಪ್ಲೀಟ್ ಆಗಲ್ಲಪ್ಪ. ನಿಮ್ಮ ರೆಸ್ಪಿರೇಷನ್ ಅಂತ ಲಂಗ್ಸ್ ಅಲ್ಲ ಕಂಪ್ಲೀಟ್ ಆಗೋದು, ಶ್ವಾಸಕೋಶಗಳಲ್ಲ. ಶ್ವಾಸಕೋಶಗಳು ಹೋಗ್ಬಿಟ್ಟು ರಿಟರ್ನ್ ಬಂದ್ಬಿಡಲ್ಲ ಕಾರ್ಬನ್ ಡೈಆಕ್ಸೈಡ್ ಆಗಿ. ಅರ್ಥ ಆಗ್ತಾ ಇದೆಯಾ. ಸೊ ಆ ಒಂದು ಆಕ್ಸಿಜನ್ ಅನ್ನ ಲಂಗ್ಸ್ ಏನ್ ಮಾಡ್ತವೆ, ಫಿಲ್ಟರ್ ಮಾಡಿ ಬ್ಲಡ್ಗೆ ಕೊಡ್ತವೆ. ನಾವು ತಗೊಂಡಿರುವಂತ ಉಸಿರಿಂದ ಲಂಗ್ಸ್ ಆಕ್ಸಿಜನ್ ಮಾತ್ರ ಪಿಕ್ ಮಾಡ್ಕೊಂಡು ರಕ್ತನಾಳಗಳಿಗೆ ರಕ್ತಕ್ಕೆ ಕೊಡುತ್ತೆ. ಸೊ ಆ ಬಿಸಿಗಳು ನಮ್ಮ ಈ ಒಂದು ಆಕ್ಸಿಜನ್ ತಗೊಂಡು ಹೋಗಿ ಎಲ್ಲಾ ಸೆಲ್ಸ್ಗೂ ಕೂಡ ಕೊಡ್ತವೆ. ತಗೋಪ್ಪ ನಿನ್ ಭಾಗ, ನಿನ್ ಫುಡ್ ಅಂತ ಎಲ್ಲರೂ ಕೊಟ್ಕೊಂಡು ಬರ್ತವೆ. ಇದ್ರ ಜೊತೆಲಿ ಗ್ಲೂಕೋಸ್ ಅನ್ನು ಕೊಡ್ತವೆ. ಎರಡನ್ನೂ ಏನು ಕೊಡ್ತವೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಇದರಲ್ಲಿ ಆಕ್ಸಿಜನ್ ಇದೆ, ಗ್ಲೂಕೋಸ್ ಇದೆ, ಎರಡನ್ನೂ ಜೀವಕೋಶಕ್ಕೆ ಯಾಕೆ ಕೊಡ್ತವೆ, ಯಾಕೆ ಸೆಲ್ಗೆ ಕೊಡ್ತವೆ ಅಂದ್ರೆ ಆ ಸೆಲ್ ಒಳಗಡೆ ಮೈಟೋಕಾಂಡ್ರಿಯಾ ಅಂತ ಇರುತ್ತೆ. ಈ ಮೈಟೋಕಾಂಡ್ರಿಯಾದ ಒಳಗಡೆ ನೀವು ತಿಂದಿರುವಂತಹ ಗ್ಲೂಕೋಸ್ ನಿಂದ ಬಿಡುಗಡೆ ಆಹಾರದಿಂದ ಬಿಡುಗಡೆ ಆದಂತಹ ಗ್ಲೂಕೋಸ್ ಪ್ಲಸ್ ಆಮ್ಲಜನಕ ಎರಡೂ ಹೋಗ್ತವೆ ಒಳಗಡೆಗೆ. ಎರಡೂ ಹೋಗಿ ಏನಾಗುತ್ತೆ ಅಂದ್ರೆ ಎರಡು ಕೂಡ ಪುಡಿ ಆಗುವಂತ ಕೆಲಸ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ. ಇನ್ನೂ ಸಿಂಪ್ಲೆಸ್ಟ್ ಫಾರ್ಮ್ಗೆ ಕನ್ವರ್ಟ್ ಆಗೋದು ಗ್ಲೂಕೋಸ್ ಮತ್ತೆ ಆಕ್ಸಿಜನ್ ಎರಡು ಒಂದಕ್ಕೊಂದು ಸೇರ್ಕೊಂಡು ಇನ್ನೂ ಪುಡಿ ಆಗೋದು. ಅರ್ಥ ಆಯ್ತಾ. ಇವಾಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ನೀವು ನಿಮ್ಮ ತೋಟ ಇದೆ ಅನ್ಕೊಳ್ಳಿ, ತೋಟ ಇದೆ, ಈ ತೋಟದಲ್ಲಿ ಏನ್ ಮಾಡ್ತೀರಾ, ರಾಗಿ ಬೆಳಿತೀರಾ ಇಲ್ಲ ರೈಸ್ ಬೆಳಿತೀರಾ. ಈ ರೈಸ್ ಅನ್ನು ತಗೊಂಡ್ ಬಂದು ನೀವೇನ್ ಮಾಡ್ತೀರಾ, ರಾಗಿನೇ ತಗೊಂಡ್ ಬರ್ತೀರಾ ಅನ್ಕೊಳ್ಳಿ. ತಗೊಂಡ್ ಬಂದು ಒಂದ್ ಕಡೆ ಹಾಕ್ಬಿಟ್ಟು ಅದನ್ನೆಲ್ಲ ರಾಗಿ ಸಪರೇಟ್ ಮಾಡ್ತೀರಾ, ಅದರಲ್ಲಿರೋ ಪ್ಲಾಂಟ್ ಆ ಗಿಡನೆಲ್ಲ ಸಪರೇಟ್ ಮಾಡ್ತೀರಾ ತಾನೆ. ಆಮೇಲೆ ಚೀಲಗಳಿಗೆ ಹಾಕೊಂಡು ಬರ್ತೀರಾ. ಸೊ ಈ ಚೀಲಕ್ಕೆ ಹಾಕೊಂಡು ಬರ್ತಾ ಇರೋದೇನು, ಫೈನಲ್ ಪ್ರಾಡಕ್ಟ್ ರಾಗಿ. ನೀವು ಬೆಳೆದಿರುವಂತ ಬೆಳೆಯ ಅಂತಿಮ ಒಂದು ಪ್ರಾಡಕ್ಟ್ ರಾಗಿ ಅಲ್ವಾ. ಸೊ ಹಂಗೆ ನೀವು ತಿಂದಿರುವಂತ ಫುಡ್ ಇಂದ ಫೈನಲ್ ಪ್ರಾಡಕ್ಟ್ ರಾಗಿ ತರನೇ ಯಾವುದು, ಗ್ಲೂಕೋಸ್. ಮತ್ತೆ ನೀವು ರಾಗಿನ ಏನ್ ಮಾಡ್ತೀರಾ, ಫ್ಲೋರ್ ಮಿಲ್ಗೆ ಹಾಕಿ ಪೌಡರ್ ಮಾಡ್ತೀರಾ. ಅರ್ಥ ಆಗ್ತಾ ಇದೆಯಾ. ಪೌಡರ್ ಮಾಡಿದ್ರೆ ಹಂಗೆ ತಿನ್ನಕ್ಕಾಗಲ್ಲ, ರಾಗಿ ತಿಂತೀರಾ ಯಾರಾದ್ರೂ, ತಿನ್ನಲ್ಲ. ಸೊ ಅದೇ ತರನೇ ನೀವು ಅದನ್ನ ಬಳಸ್ಕೋಬೇಕು ಅಂದ್ರೆ ಹೆಂಗೆ ನೀವು ಪುಡಿ ಮಾಡ್ತೀರಲ್ಲ, ಸೊ ಪುಡಿ ಮಾಡೋದಕ್ಕೆ ಫ್ಲೋರ್ ಮಿಲ್ಗೆ ಹೋಗ್ತಿರಲ್ಲ, ಸೊ ಮಿಷಿನ್ ಬೇಕು ತಾನೆ ಪುಡಿ ಮಾಡಕ್ಕೆ, ಬೇಡವಾ. ಸೊ ಮಿಷಿನ್ ಇದ್ರೆ ಸಾಕ, ಕರೆಂಟ್ ಬೇಕಲ್ವಾ. ಸೊ ಮಿಷಿನ್ ಯಾವುದು ಅಂದ್ರೆ ಮೈಟೋಕಾಂಡ್ರಿಯಾ ಮಿಷಿನ್. ರಾಗಿ ಏನು, ಗ್ಲೂಕೋಸ್. ಸೊ ಕರೆಂಟ್ ಏನು, ಆಕ್ಸಿಜನ್. ಅರ್ಥ ಆಗ್ತಾ ಇದೆಯಾ. ಕರೆಂಟ್ ಏನು, ಆಕ್ಸಿಜನ್. ನೋಡಿ ಇದಕ್ಕಿಂತ ಎಕ್ಸಾಂಪಲ್ ಸಿಗಲ್ಲ. ಈ ಕರೆಂಟ್ ಪ್ಲಸ್ ರಾಗಿ ಎರಡು ಇದ್ರೆ ಆರಾಮಾಗಿ ಮಿಷಿನ್ ವರ್ಕ್ ಮಾಡುತ್ತೆ, ಪುಡಿ ಬರುತ್ತೆ. ಈ ಪುಡಿ ಹೊರಗಡೆ ಬರುತ್ತಲ್ಲ, ಈ ಪುಡಿಯನ್ನು ನಾವು ತಿಂತೀವಿ ಅನ್ಕೊಳ್ಳಿ. ಹಂಗೆ ಇಲ್ಲಿ ಬಿಡುಗಡೆ ಆಗುವಂತ ಮೈಟೋಕಾಂಡ್ರಿಯಾದಲ್ಲಿ ಇವೆರಡನ್ನ ಪುಡಿ ಮಾಡಿ ರುಬ್ಬಿ ಮತ್ತೆ ಹೊರಗಡೆ ಬರುವಂತದ್ದು ಏನು, ಎಟಿಪಿ. ಅರ್ಥ ಆಗ್ತಾ ಇದೆಯಾ. ಎಟಿಪಿ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್. ನಂಬರ್ಸ್ ಇದೆ ಎಷ್ಟೆಷ್ಟು ಅಂತ, ಅದು ಆಮೇಲೆ ನೋಡ್ಕೊಳ್ಳೋಣ. ಇವಾಗ ಏನು ಅಂತ ನೋಡ್ಕೊಳ್ಳಿ. ಸರ್ ಇಲ್ಲಿ ನಿಮ್ಮ ರೆಸ್ಪಿರೇಷನ್ ಉಸಿರಾಟ ಎಲ್ಲಿ ಪೂರ್ಣಗೊಳ್ತಾ ಇದೆ ಅಂದ್ರೆ ಇಲ್ಲೇ. ಎಲ್ಲಿ, ಯಾಕೆ ಇಲ್ಲಿ ನೋಡಿ, ರೆಸ್ಪಿರೇಷನ್ ಕಂಪ್ಲೀಟ್ ಆಗ್ತಾ ಇರೋದಿಲ್ಲ ಸೆಲ್ ಒಳಗಡೆ ಮೈಟೋಕಾಂಡ್ರಿಯಾದ ಒಳಗಡೆ. ಅರ್ಥ ಆಗ್ತಾ ಇದೆಯಾ. ಅದ್ರ ಜೊತೆ ನೀವು ತಿಂದಿರುವಂತ ಫುಡ್ ಗ್ಲೂಕೋಸ್ ಇತ್ತಲ್ವಾ, ಅದು ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಇರುವಂತ ಶಕ್ತಿ. ಇವಾಗ ನಾನು ಮಾತಾಡ್ತಾ ಇದೀನಿ ಅಂದ್ರೆ ನಂಗೆ ಶಕ್ತಿ ಬೇಕು, ನಾನು ನಿಂತ್ಕೊಂಡಿದ್ದೀನಿ ಅಂದ್ರೆ ಶಕ್ತಿ ಬೇಕು, ನಾನು ಬದುಕ್ತಾ ಇರೋ ಶಕ್ತಿಗೋಸ್ಕರ. ಆ ಶಕ್ತಿ ಎಲ್ಲಿಂದ ಬರ್ತಾ ಇದೆ, ಮೈಟೋಕಾಂಡ್ರಿಯಾದ ಒಳಗಡೆಯಿಂದ. ಅರ್ಥ ಆಗ್ತಾ ಇದೆಯಾ. ಸೊ ಇವಾಗ ಕರೆಂಟ್ ಎಕ್ಸಾಂಪಲ್ ಏನು, ಆಕ್ಸಿಜನ್. ಕರೆಂಟ್ ತಗೊಂಡ್ವಿ, ರಾಗಿನ ಮಿಲ್ಗೆ ಹಾಕಿದ್ವಿ. ಸೊ ಇದು ಮಷೀನ್, ಈ ಮಷೀನ್ ಏನ್ ಮಾಡ್ತು, ಎರಡನ್ನೂ ಪುಡಿ ಮಾಡ್ತು. ಆ ಮಷೀನ್ ಹೆಸರು ಮೈಟೋಕಾಂಡ್ರಿಯಾ. ಆ ಪುಡಿ ಮಾಡ್ಬಿಟ್ಟು ಏನ್ ಮಾಡ್ತು, ಎನರ್ಜಿಯನ್ನ ಕೊಡ್ತು. ಆ ಎನರ್ಜಿನ ಎಟಿಪಿ ಅಂತ ಕರೆದ್ವಿ. ಸೊ ಇಲ್ಲಿ ಇನ್ನು ವೇಸ್ಟ್ ಬರ್ತಲ್ಲ, ಸ್ವಲ್ಪ ತೌಡು ಅದು ಇದೆಲ್ಲ ಬರುತ್ತೆ ಅಲ್ವಾ. ಸೊ ವೇಸ್ಟ್ ಏನು, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್. ಆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಟ್ವಿ, ಉಸಿರು ಬಿಟ್ಟಲ್ಲ ಎಲ್ಲರೂ ಅಂತ ಬಿಟ್ಟು ಹೊರಗಡೆಗೆ. ಮತ್ತೆ ಅಲ್ಲಿ ಬರ್ತಾ ಇರುವಂತ ನೀರು, ವೇಸ್ಟ್ ನೀರೇನು, ಶಕೆ ಬೇವರು ಸುಸು ಮಾಡ್ತಿರಲ್ಲ, ಸೊ ಹಂಗೆ ಹೊರಗಡೆ ಹೋಗುತ್ತೆ. ಅರ್ಥ ಆಯ್ತಾ. ಈ ಶಕ್ತಿ ಏನಿದೆ ಇದೆ ಎಟಿಪಿ, ಅಡಿನೋಸಿನ್ ಟ್ರೈಫಾಸ್ಫೇಟ್ಸ್. ಇದನ್ನೇ ನಾವು ಶಕ್ತಿಯಾಗಿ ಬಳಸ್ಕೊಳ್ತಾ ಇರೋದು. ನಾನು ಕೈ ಎತ್ತಬೇಕಂದ್ರೂ ಇದೇ ಕಾರಣ, ನಾನು ಬಾಯಿ ಬಿಟ್ಟು ಮಾತಾಡಬೇಕಂದ್ರೂ ಇದೇ ಕಾರಣ, ನಾನು ಇಲ್ಲವರೆಗೂ ಬರ್ಬೇಕಂದ್ರೂ ಆ ಎಟಿಪಿನೇ ಕಾರಣ. ಎಟಿಪಿ ಇಲ್ಲ ಅಂದ್ರೆ ನಾವಿಲ್ಲ. ಅರ್ಥ ಆಗ್ತಾ ಇದೆಯಾ. ಸೊ ಅದಕ್ಕೆ ಎಟಿಪಿನ ಎನರ್ಜಿ ಕರೆನ್ಸಿಸ್ ಆಫ್ ದಿ ಬಾಡಿ ಅಂತ ಕರಿತೀವಿ, ದೇಹದ ಶಕ್ತಿಯ ನಾಣ್ಯಗಳು ಅಂತ ಕರಿತೀವಿ. ಶಕ್ತಿಯ ನಾಣ್ಯಗಳು ಎಲ್ಲಿಂದ ನಮ್ಗೆ ಸಿಗ್ತಾ ಇವೆ, ಎಲ್ಲಿ ಮಿಂಟ್ ಆಗ್ತಾ ಇದೆ ಅಂದ್ರೆ, ಸೊ ಎಲ್ಲಿ ಮಿಂಟ್ ಆಗ್ತಾ ಇದಾವೆ ನಾಣ್ಯಗಳು ಅಂದ್ರೆ ಮೈಟೋಕಾಂಡ್ರಿಯಾದ ಒಳಗಡೆ. ಅದಕ್ಕೆ ಮೈಟೋಕಾಂಡ್ರಿಯಾವನ್ನ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ. ಅರ್ಥ ಆಯ್ತಾ. ಸೊ ಹಿಂಗೆ ಈ ಜೀವಕೋಶ ಇಲ್ಲ ಅಂದಿದ್ರೆ ಇವಾಗ ಉಸಿರಾಟ ನಡೀತಾ ಇತ್ತಾ, ಇವಾಗ ಹೇಳಿ, ಉಸಿರಾಟ ನಡೀತಾ ಇತ್ತಾ, ಇಲ್ಲ ಸರ್. ಜೀವಕೋಶ ಇಲ್ಲ ಅಂದಿದ್ರೆ ನಿಮಗೆ ಜೀರ್ಣ ಆಗಿದ್ದು ಶಕ್ತಿಯಾಗಿ ಪರಿವರ್ತನೆ ಆಗ್ತಾ ಇತ್ತಾ, ಇಲ್ಲ ಸರ್. ಸೊ ಹಂಗಾಗಿ ಈ ಜೀವಕೋಶ ನಿಮ್ಮ ದೇಹದ ಎಲ್ಲಾ ಕ್ರಿಯೆಗಳನ್ನ ನಿಯಂತ್ರಣ ಮಾಡ್ತಾ ಇದೆ ಅಂತ ಹೇಳ್ಬೋದಲ್ವಾ. ಶಕ್ತಿನೇ ಇಲ್ಲ ಅಂದ್ರೆ ಯಾವುದು ಏನು ಕೆಲಸ ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ. ಕರೆಂಟ್ ಇಲ್ಲ ಅಂದ್ರೆ ಟಿವಿ ಇದ್ದು ವೇಸ್ಟ್, ಟಿವಿ ಇದೇನ್ ಸುಖ ಕರೆಂಟ್ ಇಲ್ಲ ಅಂದ್ರೆ ಮನೇಲಿ. ಅರ್ಥ ಆಗ್ತಾ ಇದೆಯಾ. ಹಂಗೆ ಬಾಡಿ ಇದೇನ್ ಸುಖ, ಇದು ಶಕ್ತಿ ಇಲ್ಲ ಅಂದ್ರೆ. ಸೊ ಹಂಗೆ ಕರೆಂಟ್ ಬಂದ್ರೆ ತಾನೇ ಟಿವಿಗೆ ಒಂದು ಕಳೆ, ಕರೆಂಟ್ ಇದ್ರೆ ತಾನೇ ಟಿವಿಗೆ ಬೆಲೆ. ಸೊ ಹಂಗೆ ಶಕ್ತಿ ಇದ್ರೇನೆ ಮನುಷ್ಯನಿಗೆ ಅಥವಾ ಯಾವುದೇ ಪ್ರಾಣಿಗೆ ಒಂದು ರೂಪ. ಇಲ್ಲ ಅಂದ್ರೆ ವಿ ಆರ್ ಲೈಕ್ ಡೆಡ್ ಬಾಡೀಸ್. ಅರ್ಥ ಆಯ್ತಾ. ಸೊ ಇದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಉಸಿರಾಟಕ್ಕೆ ಮತ್ತೆ ಆಹಾರದ ಉತ್ಪಾದನೆ ಎರಡಕ್ಕೂ ಡಿಫರೆನ್ಸ್ ಇದೆ. ಫೋಟೋಸಿಂಥಸಿಸ್ ಬೇರೆ, ರೆಸ್ಪಿರೇಷನ್ ಬೇರೆ, ಎರಡನ್ನೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅರ್ಥ ಆಯ್ತಾ. ಫೋಟೋಸಿಂಥಸಿಸ್ ನಡೆಯುವಂತದ್ದು ಈ ಪತ್ತ ಹರಿತು ನೆನ್ನೆ ಹೇಳಿದೀನಿ ನಾನು, ಕ್ಲೋರೋಫಿಲ್ ಅಲ್ಲಿ ನಡೆಯೋದು. ಫೋಟೋಸಿಂಥಸಿಸ್ ಅಂದ್ರೆ ಓನ್ಲಿ ಡ್ಯೂರಿಂಗ್ ದಿ ಸನ್ಲೈಟ್ ಆರ್ ಡೇ ಟೈಮ್ ಮಾತ್ರ ನಡೆಯುತ್ತೆ. ಹಗಲಿನ ಸಂದರ್ಭದಲ್ಲಿ ಮಾತ್ರ ನಡೆಯೋದು ಫೋಟೋಸಿಂಥಸಿಸ್. ಅಂದ್ರೆ 24 ಗಂಟೆ ಕೂಡ ಪ್ಲಾಂಟ್ಸ್ ಅಲ್ಲಿ ಅಥವಾ ಯಾವುದೇ ಅನಿಮಲ್ಸ್ ಅಲ್ಲಿ, ಯಾವುದೇ ಲಿವಿಂಗ್ ಥಿಂಗ್ಸ್ ಅಲ್ಲಿ 24 ಗಂಟೆನೂ ನಡೆಯುವಂತದ್ದು ಉಸಿರಾಟ. ಉಸಿರಾಟ 24 ಗಂಟೆನೂ ಪ್ಲಾಂಟ್ಸ್ ಮಾಡ್ತವೆ. ಆದರೆ ಕೇವಲ ಬೆಳಕಿರಬೇಕಾದ್ರೆ ಮಾತ್ರ ನಡೆಸುವಂತದ್ದು ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಅಂದ್ರೆ ಫುಡ್ ಪ್ರಿಪರೇಷನ್, ಗ್ಲೂಕೋಸ್ ಅನ್ನು ಪ್ರಿಪೇರ್ ಮಾಡ್ಕೊಳ್ಳೋದು. ಫೋಟೋಸಿಂಥಸಿಸ್ ಅಲ್ಲಿ ಗ್ಲೂಕೋಸ್ ಅನ್ನು ಉತ್ಪಾದನೆ ಮಾಡೋದು, ಈ ಗ್ಲೂಕೋಸ್ ಅನ್ನು ಕಳಿಸೋದು, ಇದನ್ನ ಶಕ್ತಿಯಾಗಿ ಮಾರ್ಪಾಡು ಮಾಡ್ಕೊಳ್ಳೋದಲ್ಲಿ ಉಸಿರಾಟದಲ್ಲಿ, ರೆಸ್ಪಿರೇಷನ್ ಅಲ್ಲಿ. ಅರ್ಥ ಆಗ್ತಾ ಇದೆಯಾ. ರೆಸ್ಪಿರೇಷನ್ ಇಸ್ 24/7, ಫೋಟೋಸಿಂಥಸಿಸ್ ಇಸ್ ಫಾರ್ ಓನ್ಲಿ ಡೇ ಟೈಮ್.
ಕ್ಲಿಯರ್ ಅಲ್ವಾ? ಸೊ ಇದು ಕ್ಲಾರಿಟಿ ಇರಬೇಕು ನಿಮಗೆ. ಪ್ಲಾಂಟ್ಸ್ ಕೂಡ 24 ಗಂಟೆ ಉಸಿರಾಡ್ತವೆ. ಆಮೇಲೆ ಎಲ್ಲಾ ಪ್ರಾಣಿಗಳು, ಎಲ್ಲಾ ಜೀವಿಗಳು, ಭೂಮಿ ಮೇಲೆ ಇರುವಂತ ಪ್ಲಾಂಟ್ ಆಗಲಿ ಅನಿಮಲ್ ಆಗಲಿ ಎಲ್ಲ ಕೂಡ ಬಳಸ್ಕೊಳ್ಳೋದು ಉಸಿರಾಟಕ್ಕೆ ಆಕ್ಸಿಜನ್, ಆಮ್ಲಜನಕ. ಇದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಈವನ್ ಪ್ಲಾಂಟ್ಸ್ ಕೂಡ ಉಸಿರಾಡ್ತವೆ 24 ಗಂಟೆ, ಅಲ್ಲಿ ಬಳಸ್ಕೊಳ್ಳೋದು ಆಕ್ಸಿಜನ್, ನಾಟ್ ಕಾರ್ಬನ್ ಡೈಆಕ್ಸೈಡ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ಸೊ ಕನ್ಫ್ಯೂಸ್ ಆಗಬಾರ್ದು. ಯಾಕೆಂದ್ರೆ ಇವು ಉಸಿರಾಟಕ್ಕೆ 24 ಗಂಟೆನೂ ಕೂಡ ಬಳಸ್ಕೊಳ್ಳುವಂತದ್ದು ಆಮ್ಲಜನಕವನ್ನೇ. ಸಸ್ಯಗಳು ಕೂಡ ಕೇವಲ ಏನು ದ್ಯುತಿ ಸಂಶ್ಲೇಷಣೆ, ಫೋಟೋಸಿಂಥಸಿಸ್ ನಡೆಯುತ್ತಲ್ಲ, ಅವಾಗ ಮಾತ್ರ ಕಾರ್ಬನ್ ಡೈಆಕ್ಸೈಡ್ ನ ಒಳಗಡೆ ತಗೊಂಡು ಹೊರಗಡೆಗೆ ಆಮ್ಲಜನಕವನ್ನು ಬಿಡೋದು. ಕೇವಲ ಹಗಲಿನಲ್ಲಿ ಮಾತ್ರ ಕಾರ್ಬನ್ ಡೈಆಕ್ಸೈಡ್, ಅದು ಎಲ್ಲಿ ಫೋಟೋಸಿಂಥಸಿಸ್ ಮಾಡಬೇಕಾದ್ರೆ ಮಾತ್ರ. ಉಸಿರಾಟ ನಡೀತಾನೆ ಇರುತ್ತೆ. ನೀವು ನೋಡಿ, ಇಲ್ಲಿ ಊಟ ಮಾಡ್ತಾ ಇದ್ದೀರಾ ಅಂತ ಉಸಿರಾಟ ನಿಲ್ಸ್ಬಿಡ್ತೀರಾ? ಫಾರ್ ಎಕ್ಸಾಂಪಲ್, ಮೂಗ್ಗೆ ಪ್ಲಾಸ್ಟರ್ ಹಾಕೊಂಡು ಬರೀ ಅನ್ನನ ಹಿಂಗೆ ಆಗ್ತಾ ಇದ್ರೆ ನಿಮ್ಮ ಬಾಯಿಗೆ, ಆಯ್ತಾ, ಏನಂತೀರಾ ನೀವು? ಉಸಿರಾಡೋದು ಬೇಡಪ್ಪ, ನಾನು ಊಟ ಮಾಡೋವರೆಗೂ ಉಸಿರಾಡೋದು ಬೇಡ ಅಂದ್ರೆ ನೀವು ಬದುಕ್ತೀರಾ? ಆಗುತ್ತೆ? ಇಸ್ ಇಟ್ ಪಾಸಿಬಲ್? ಸೊ ರೆಸ್ಪಿರೇಷನ್ ಅನ್ನುವಂಥದ್ದು 24 ಗಂಟೆ ನಡಿಬೇಕಲ್ವಾ? ನಾವು ತಿನ್ಲಿ, ನಾವು ಮಲಗಲಿ, ನಾವು ಏನೇ ಮಾಡ್ಲಿ, ಆಯ್ತಾ? ಸೊ ಅದು ರೆಸ್ಟ್ಲೆಸ್. ಉಸಿರಾಟ ರೆಸ್ಟ್ ಹೋದ್ರೆ ನಾವು ರೆಸ್ಟ್ ಇನ್ ಪೀಸ್ ಅಲ್ವಾ? ಉಸಿರಾಟ ಏನಾದ್ರು ರೆಸ್ಟ್ ಹೋದ್ರೆ ನಾವು ರೆಸ್ಟ್ ಇನ್ ಪೀಸ್ ಆಗೋಗ್ತೀವಿ. ಹಂಗಾಗಿ ಉಸಿರಾಟ 24 ಗಂಟೆ. ಒಂದು ಉದಾಹರಣೆ ಕೊಡಲ್ಲ ನಿಮಗೆ? ಸರ್, ಹಳ್ಳಿಗಳವ್ರು ಯಾರಿದ್ದೀರಾ ಇಲ್ಲಿ? ವಿಲೇಜರ್ಸ್ ಯಾರಿದ್ದೀರಾ? ನಾವು ಹಳ್ಳಿಯವರೇ, ಬಟ್ ನಮ್ಮಪ್ಪ ಅವರು, ನಾವು ಇಲ್ಲೇ ಹುಟ್ಟು ಬೆಳೆದಿದ್ದು. ಓಕೆ, ಗೊತ್ತಾ? ಹಳ್ಳಿ ಅಲ್ಲ ನಮಗೆ. ಓಕೆನಾ? ಸೊ ಇಲ್ಲಿ ಹಳ್ಳಿಯಲ್ಲಿ ಹುಣಸೆ ಮರ ನೋಡಿದ್ದೀರಾ ಯಾರು ಊರಲ್ಲಿ? ಸೊ ಹುಣಸೆ ಮರ ಇಲ್ಲ ಅರಳಿ ಮರ, ಕಟ್ಟೆ ಎಲ್ಲ ಇರುತ್ತೆ, ಗೊತ್ತಾ? ಸೊ ನೈಟ್ ಟೈಮು ಅಲ್ಲಿ ಕೆಲವರು ಮಲಗ್ತಾರೆ. ಹುಣಸೆ ಮರ, ದೊಡ್ಡ ಹುಣಸೆ ಮರ ಇಲ್ಲ ಅರಳಿ ಮರನೋ ಇದ್ರೆ ಮಲಗ್ತಾರಲ್ಲ ಆ ಮರದ ಕೆಳಗಡೆ. ಓಕೆನಾ? ಸೊ ಮಲಗಿರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ನೈಟ್ ಒಂದು 2 ಗಂಟೆ 3 ಗಂಟೆ ಟೈಮಲ್ಲಿ ಉಸಿರು ಕಟ್ಟದಂಗಾಗುತ್ತೆ. ಇಲ್ಲ ಅಂದ್ರೆ ಕೆಲವರು ಹೇಳ್ತಾರೆ, ನಂಗೆ ಆ ಮರದ ಕೆಳಗಡೆ ಮಲಗಿದ್ದೆ, ದೆವ್ವ ಇಟ್ಕೊಂಡ್ಬಿಟ್ಕೊಂಡು ಬಂದು ಕತ್ತಿ ಹಿಡ್ಕೊಂಡ್ಬಿಟ್ಟಿತ್ತು, ನನಗೆ ಒಂಥರ ಉಸಿರು ಆಡಲಿಲ್ಲ, ಭಯ ಬಿದ್ದು ಎದ್ದು ಬಂದ್ಬಿಟ್ಟೆ ಅಂತ ಹೇಳ್ತಾರೆ. ಕೇಳಿದಿರಾ ಮರದ ಕೆಳಗಡೆ ಮಲಗಿದ್ದೆ, ಸೊ ರಾತ್ರಿ ದೆವ್ವ ಇಟ್ಕೊಂಡ್ಬಿಟ್ಟು ನನಗೆ ಕತ್ ಮೇಲೆ ಕುತ್ಕೊಂಡ್ಬಿಟ್ಟಿತ್ತು, ನನ್ನ ತಲೆ ಮೇಲೆ ಹಿಂಗೆ ಕುತ್ಕೊಂಡು ನನ್ನ ಕತ್ತ ಹಿಂಗೆ ಇಟ್ಕೊಂಡಿತ್ತು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಏನೋ ಕನ್ಸಲ್ಲಿದ್ರು, ಬಟ್ ಅದಂಗ ಆಗಿತ್ತು ಅವ್ರಿಗೆ. ಏನಕ್ಕಾಯ್ತು ಹಂಗೆ ಅಂದ್ರೆ, ವೆರಿ ಇಂಪಾರ್ಟೆಂಟ್ಲಿ ನೋಡಪ್ಪ, ಅಲ್ಲಿ ಫೋಟೋಸಿಂಥಸಿಸ್ ನಡೀತಾ ಇಲ್ಲ, ಆಕ್ಸಿಜನ್ ಬಿಡುಗಡೆ ಮಾಡಕ್ಕೆ ಪ್ಲಾಂಟ್ಸ್, ಅವು ಕೂಡ ಜೀವಿಗಳೇ. ಹಂಗಾಗಿ ಅಲ್ಲಿರುವಂತ ಆಕ್ಸಿಜನ್ ಎಲ್ಲ ಎಲೆಗಳು ಜಾಸ್ತಿ ಇರುತ್ತೆ ಹುಣಸೆ ಮರದಲ್ಲಿ. ಸೊ ಅವೇ ಬಳಸ್ಕೊಂಡ್ಬಿಟ್ಟು ಎಲ್ಲ ಆಕ್ಸಿಜನ್ ಎಲ್ಲ ಕೂಡ ರೆಸ್ಪಿರೇಷನ್ ಅವೇ ಮಾಡ್ಕೊಂಡ್ಬಿಟ್ಟು ಅಲ್ಲಿದ್ದಂತ ಆಕ್ಸಿಜನ್ ಎಲ್ಲ. ಸೊ ಹಂಗಾಗಿ ಆ ಮರದ ಒಂದು ನೆರಳಲ್ಲಿ ಆಕ್ಸಿಜನ್ ಡಿಮ್ಯಾಂಡ್ ಆಯ್ತು, ಆಮ್ಲಜನಕದ ಕೊರತೆ ಆಯ್ತು. ಅಲ್ಲಿ ಕೊರತೆ ಆದಾಗ ಏನಾಗುತ್ತೆ? ಆಬ್ವಿಯಸ್ಲಿ ಉಸಿರು ಕಟ್ಟದಂಗ ಆಗುತ್ತೆ. ಆಕ್ಸಿಜನ್ ಇಲ್ಲ ಅಂದ್ರೆ ಉಸಿರು ಕಟ್ಟದಂಗ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು 6 ತಿಂಗಳಿಂದ ಒಂದು ರೂಮ್ ಫುಲ್ ಕ್ಲೋಸ್ ಇದೆ, ಎಲ್ಲ ಕಡೆ 6 ತಿಂಗಳಿಂದ ಕ್ಲೋಸ್ ಇದೆ, ಚಿಕ್ಕ ರೂಮ್ ಅನ್ಕೊಳ್ಳಿ. ಓಕೆನಾ? ಲೈಟು ಇಲ್ಲ, ಅಲ್ಲಿಗೆ ಫುಲ್ ಡೋರ್ ಕ್ಲೋಸ್, ವ್ಯಾಕ್ಯೂಮ್ ತರ ಮುಚ್ಚಿಬಿಟ್ಟಿದ್ದೀವಿ. 6 ತಿಂಗಳ ಆದ್ಮೇಲೆ ಓಪನ್ ಮಾಡ್ಬಿಟ್ಟು ನಿಮ್ಮ ಒಳಗಡೆ ಕಳಿಸ್ಬಿಟ್ಟು ಅಲ್ಲಿ 1-2 ಅವರ್ ಅಂದ್ರೆ ಇರ್ತೀರಾ? ಯಾಕೆ ಇರಕ್ಕಾಗಲ್ಲ? ಅಲ್ಲಿ ಆಕ್ಸಿಜನ್ ಇಲ್ಲ ಅಲ್ವಾ? ಸೊ ಅದೇ ತರ ಆ ಮರ ಏನ್ ಮಾಡ್ತು, ಎಲ್ಲಾನು ತಗೊಂಡ್ಬಿಡ್ತು. ಅಲ್ಲಿ ಉಸಿರು ಕಟ್ಟದಂಗ ಆಗಲ್ವಾ? ನಿಮ್ಮ ರೂಮ್ ಒಳಗಡೆ ಉಸಿರು ಕಟ್ಟದಂಗ ಆಗುತ್ತೆ, ಓಡ್ ಬಂದ್ಬಿಡ್ತೀರಾ ಹೊರಗಡೆ, ಅಯ್ಯೋ ನನ್ನ ಕೈಲಾಗಲ್ಲ ಇಲ್ಲಿ ಅಂತ. ಸೊ ಹಂಗೆ ಅಲ್ಲೂ ಕೂಡ ದೆವ್ವ ಇಟ್ಕೊಂಡಂಗೆ ಫೀಲ್ ಆಗುತ್ತೆ. ಸೊ ರೆಸ್ಪಿರೇಷನ್ ಇಸ್ 24/7 in plants and animals, in every living species. ಅರ್ಥ ಆಯ್ತಾ? ಸೊ ಆದ್ರೆ ದ್ಯುತಿ ಸಂಶ್ಲೇಷಣೆ ಅನ್ನುವಂಥದ್ದು ಇಟ್ಸ್ ಫಾರ್ ಲಿಮಿಟೆಡ್ ಟೈಮ್, ಓನ್ಲಿ ಫಾರ್ ದಿ ಫುಡ್ ಪ್ರಿಪರೇಷನ್. ಇಲ್ಲಿ ಬೇಕಾಗಿರುವಂತ ಕಾರ್ಬನ್ ಡೈಆಕ್ಸೈಡ್ ಇಂಟೇಕ್, ಬಟ್ ರೆಸ್ಪಿರೇಷನ್ಗೆ 24/7 ಆಕ್ಸಿಜನ್ ಒಳಗಡೆ ತಗೊಳ್ಳೋದು. ಅರ್ಥ ಆಯ್ತಾ? ಓಕೆ ಸರ್, ಇಲ್ಲಿ ಇಷ್ಟು ಕ್ಲಾರಿಟಿ ಸಿಗ್ತಾ ನಿಮಗೆ? ಕ್ಲಿಯರ್ ಅಲ್ವಾ? ಇವಾಗ ಸೆಲ್ ಅಂದ್ರೆ ಒಂದು ಅಂದಾಜು ಗೊತ್ತಾಯ್ತಲ್ಲ ನಿಮಗೆ? ಓಕೆ ಸರ್, ಇದು ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕು ನೀವು. ಸೆಲ್ ಇಲ್ಲ ಅಂದ್ರೆ ನಮ್ಮ ಬಾಡಿ ಸ್ಟ್ರಕ್ಚರ್ ಇಲ್ಲ. ಸೆಲ್ ಇಲ್ಲ ಅಂದ್ರೆ ಶ್ರೀಕಾಂತ್ ಹಿಂಗೆ ಕಾಣಿಸ್ತಾ ಇರಲಿಲ್ಲ. ಸೆಲ್ ಇಲ್ಲ ಅಂದ್ರೆ ನೀವು ಹಿಂಗೆ ಕಾಣಿಸ್ತಾ ಇರಲಿಲ್ಲ. ಇಲ್ಲೆಲ್ಲ ಸೆಲ್ಸೇ ಹಿಂಗೆ ಒಂದಕ್ಕೊಂದು ಸೇರ್ಕೊಂಡಿರೋದು. ಸೆಲ್ಸ್ ಆರ್ ದಿ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಬಾಡಿ. ಸೊ ನಮ್ಮ ದೇಹದ ನಿರ್ಮಾಣಕಾರಕಗಳು ಯಾವ ಅಂದ್ರೆ ಜೀವಕೋಶಗಳು. ಸೊ ಈ ಗೋಡೆ ಇದೆ ಅಲ್ವಾ, ಗೋಡೆಗೆ ನಿರ್ಮಾಣಕಾರಗಳು ಯಾವ? ಸೊ ಬಿಲ್ಡಿಂಗ್ ಬ್ಲಾಕ್ಸ್ ಅಂದ್ರೆ ಯಾವ? ಬ್ರಿಕ್ಸ್, ಇಟ್ಟಿಗೆಗಳು ಅಲ್ವಾ? ಸೊ ಅದೇ ಬ್ರಿಕ್ಸ್ ತರನೇ ಇವಾಗ ಕರೆಕ್ಟ್ ಆಗಿ ನೆನ್ಪಿಟ್ಕೋಬಹುದು. ಬ್ರಿಕ್ಸ್ ಹೆಂಗೆ ಒಂದ್ರ ಮೇಲೆ ಒಂದಿಟ್ಟು ಜೋಡಿಸಿರ್ತಾರಲ್ಲ, ಅದೇ ತರ ಜೀವಕೋಶಗಳು ಒಂದ್ರ ಮೇಲೆ ಒಂದು ಕುತ್ಕೊಂಡು ಈ ದೇಹ ಹಿಂಗೆ ನಿರ್ಮಾಣ ಆಗಿರೋದು. ಸೊ ಒಂದೊಂದು ಇಟ್ಟಿಗೆನೂ ಒಂದೊಂದು ಸಪೋರ್ಟಿಂಗ್ ಕೊಡ್ತಲ್ಲ ಅಲ್ಲಿ. ಸೊ ಹಂಗೆ ಒಂದೊಂದು ಸೆಲ್ಲು ಕೂಡ ಒಂದೊಂದು ಕೆಲಸವನ್ನು ಮಾಡ್ತಾ ಇರುತ್ತೆ ನಮ್ಮ ಬಾಡಿಯಲ್ಲಿ. ಅರ್ಥ ಆಯ್ತಲ್ಲ? ಸೊ ಹಿಂಗೆ ಜೀವಕೋಶಗಳು ಅನ್ನುವಂಥವು ನಮ್ಮ ದೇಹದಲ್ಲಿ ಇಂಪಾರ್ಟೆಂಟ್ ಆಗಿ ಸೊ ಸ್ಟ್ರಕ್ಚರ್ ಕೊಡುತ್ತೆ ಬಾಡಿಗೆ. ಕೊಡ್ತಾ ಇದಲ್ವಾ ಆಕಾರವನ್ನ, ರಚನೆಯನ್ನು ಕೊಡ್ತಾ ಇಲ್ವಾ? ಕೊಡ್ತಾ ಇದೆ. ಸ್ಟ್ರಕ್ಚರಲ್ ಫಂಕ್ಷನಲ್ ಅಂದ್ರೆ ಫಂಕ್ಷನ್ಸ್ ಆಗ್ತಾ ಇಲ್ವಾ? ಕಾರ್ಯಗಳು ನಡೀತಾ ಇಲ್ವಾ? ಉಸಿರಾಟ ನಡೀತಾ ಇದೆ, ಜೀರ್ಣಾಂಗ ವ್ಯೂಹ ಕಂಪ್ಲೀಟ್ ಆಗ್ತಾ ಇದೆ ಇಲ್ಲಿ ಅಲ್ವಾ? ಸೊ ಕ್ರಿಯಾತ್ಮಕ ನಡೀತಾ ಇದೆಯಲ್ಲಪ್ಪ. ಮತ್ತು ಅತ್ಯಂತ ಮೂಲಭೂತ ಘಟಕ ಜೀವಕೋಶ ಇಲ್ಲ ಅಂದ್ರೆ ನಾನಿಲ್ಲ. ಸೊ ನಾನೇ ಆಗಲಿ ನೀವೇ ಆಗಲಿ ಹುಟ್ಟಿದಂಗೆ ಒಂದು ಸ್ಪರ್ಮ್ ಸೆಲ್, ಒಂದು ಎಗ್ ಸೆಲ್ ಫ್ಯೂಸ್ ಆಗಿ ಒಂದು ವೀರ್ಯಾಣು, ಒಂದು ಅಂಡಾಣು ಸೇರ್ಕೊಂಡು ಒಂದು ಯುಗ್ಮಜ ಝೈಗೋಟ್ ಆಯ್ತು. ಸೊ ಹಿಂಗೆ ತಾನೇ ಒಂದು ಸೆಲ್ಲಿಂದ ತಾನೇ ಹುಟ್ಟಿದ್ದು ಇದೊಂದು ಸೆಲ್. ಸೊ ಒಂದು ಜೀವಕೋಶದಿಂದ ಇವತ್ತು ನಾವು ಟ್ರಿಲಿಯನ್ ಗಟ್ಟಲೆ ಜೀವಕೋಶಗಳನ್ನು ಹೊಂದಿರುವಂತಹ ಒಂದು ದೈತ್ಯಾಕಾರದ ದೇಹವನ್ನು ಹೊಂದಿದೆ. ಒಂದು ಸೆಲ್ಲು ಇವತ್ತು ಡಿವೈಡ್ ಆಗಿ 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 ಇಷ್ಟು ದೊಡ್ಡವಾದನು. ಹುಟ್ಟಿದಾಗ 3.5 kg ಇದ್ವಿ, 3 kg ಇದ್ವಿ, ಇವತ್ತು 70 kg ಇದ್ವಿ, 70-75 ಇರ್ತೀವಿ ಅಲ್ವಾ? ಸೊ ಹಿಂಗೆ ಏನಾಯ್ತು, ಇಲ್ಲಿ ಜೀವಕೋಶಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು, ಸೆಲ್ ಅಲ್ಲಿ ನಂಬರ್ ಇನ್ಕ್ರೀಸ್ ಆಗ್ತಾ ಬಂತು. ಅರ್ಥ ಆಯ್ತಲ್ವಾ? ಸೊ ಇದೇ ಸೆಲ್ ಅಂದ್ರೆ. ಇವಾಗ ಇನ್ನೂ ಎಕ್ಸ್ಪ್ಲನೇಷನ್ ಕೊಡ್ಬೇಕಾ ಸೆಲ್ ಬಗ್ಗೆ? ಇನ್ನೂ ಯಾರಿಗಾದ್ರೂ ಅರ್ಥ ಆಗಿಲ್ವಾ? ಅರ್ಥ ಆಗಿಲ್ವೇನಪ್ಪ? ಇಂಡಿವಿಜುವಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ. ಎವ್ರಿಥಿಂಗ್ ಇಸ್ ಎಕ್ಸ್ಪ್ಲೈನ್ಡ್ ಇಂಡಿವಿಜುವಲಿ. ಆಯ್ತಾ? ಮತ್ತೆ ಮಾಡ್ಬೇಕಿಲ್ಲ. ಜಸ್ಟ್ ಇಲ್ಲಿ ನಾನು ಚಾರ್ಟ್ ಕೊಡ್ತಾ ಇದ್ದೀನಿ ಅಷ್ಟೇ, ಕ್ಲಾಸಿಫಿಕೇಶನ್ ಚಾರ್ಟ್. ಇಲ್ಲ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂದ್ರೆ ಹೆಂಗೆ? ನಿಮ್ಗೆ ಆಮೇಲೆ ಗೊತ್ತಾಗಲ್ಲ. ಯಾಕಂದ್ರೆ ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡಬೇಕು. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ಹ್ಯೂಮನ್ ಅನಾಟಮಿ, ಮನುಷ್ಯನ ಬಗ್ಗೆ ತುಂಬಾ ಇಂಪಾರ್ಟೆಂಟ್. ನಾವು ಇಲ್ಲಿ ಮ್ಯಾಮಲ್ಸ್ ಅನ್ನ ಡೈರೆಕ್ಟ್ ಆಗಿ ತಗೊಳ್ತೀವಿ, ಆದ್ರೆ ಪ್ರತಿಯೊಂದನ್ನು ಕೂಡ ಕ್ಲಾಸಿಫಿಕೇಶನ್ ಅಲ್ಲಿ ಏನೇನು ಬರ್ತಿದೀನಿ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ಬೇಕು, ನಾನು ಮಾಡ್ತೀನಿ. ಓಕೆನಾ? ಎಲ್ಲಾನು ಎಕ್ಸ್ಪ್ಲೈನ್ ಮಾಡೋಣ. ನೋಡಿ ಇಲ್ಲಿ ಸೊ ಸೆಲ್ ಇದೆ ಅಲ್ವಾ? ಈ ಸೆಲ್ ಬಗ್ಗೆ ಏನೇನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ನನಗೆ ಒಂದು ಐಡಿಯಾ ಬಂತು. ಸೆಲ್ಸ್ ಆರ್ ದಿ ಬೇಸಿಕ್ ಬಿಲ್ಡಿಂಗ್ ಯೂನಿಟ್ಸ್ ಆಫ್ ದಿ ಬಾಡಿ. ಸೊ ನಮ್ಮ ದೇಹವನ್ನ ನಿರ್ಮಾಣ ಮಾಡುವಂತದ್ದೇ ಜೀವಕೋಶಗಳು. ಜೀವಕೋಶದಿಂದ ಈ ದೇಹ ಅನ್ನುವಂಥದ್ದು ನಿರ್ಮಾಣ ಆಗಿದೆ ಅಲ್ವಾ? ಸೊ ಇದು ಗೊತ್ತು ನಿಮಗೆ. ಈ ಜೀವಕೋಶ ಅನ್ನುವಂಥದ್ದನ್ನ ಸರ್ ಯಾರು ಕಂಡಿಡಿದ್ರು? ಹೂ ಡಿಸ್ಕವರ್ಡ್ ದಿ ಸೆಲ್? ಯಾರಿಗೆ ಫಸ್ಟ್ ಹಿಂಗ್ ಐಡಿಯಾ ಬಂತು, ಹಿಂಗ್ ಒಂದು ಸೆಲ್ ಇದೆ ಬಾಡಿ ಒಳಗಡೆ, ಸೊ ಇದೇ ಈ ತರ ಕೆಲಸ ಮಾಡ್ತಾ ಇದೆ, ಇದರಿಂದಾನೇ ಹಿಂಗೆಲ್ಲ ಆಗ್ತಾ ಇದೆ ಅಂತ ಯಾರು ಕಂಡಿಡಿದ್ರಪ್ಪ? ಸೊ ಏನು ಇದರ ಹಿನ್ನೆಲೆ ಏನು, ಇದರ ಹಿಸ್ಟ್ರಿ ಏನು, ಇದರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ಗೊತ್ತಾಗಬೇಕಲ್ಲ ನಮ್ಗೆ ಒಂಚೂರು. ಸೊ ಅದಕ್ಕೋಸ್ಕರ ಒಂದು ಹಿಸ್ಟ್ರಿ ನೋಡ್ಕೊಂಡು ಬರೋಣ ಸೆಲ್ ಬಗ್ಗೆ. ವೆರಿ ಇಂಪಾರ್ಟೆಂಟ್ಲಿ, ಸೆಲ್ ಅಂದ್ರೆ ಡೆಫಿನೇಷನ್ ಆಮೇಲೆ ಬರ್ತೀನಿ. ಇಲ್ಲಿ ನೋಡಿ, ಈ ಸೆಲ್ ಅನ್ನುವಂಥದ್ದು ಓಕೆ ಯಾವ ಗಾತ್ರದಲ್ಲಿ, ಯಾವ ಸೈಜ್ ಅಲ್ಲಿ ಇರುತ್ತೆ ಅಂದ್ರೆ, ಸೊ ಮೈಕ್ರೋ ಸೈಜ್ ಅಲ್ಲಿ ಇರುತ್ತೆ. ಮೈಕ್ರೋ ಅಂದ್ರೆ ಎಷ್ಟು? 10⁻⁻⁶. 10⁻⁻⁶ ಸ್ಕೇಲ್ ಅಲ್ಲಿ ಇರುತ್ತೆ. ನೋಡಿ ಹಿಂಗೆ ಹೇಳಿದ್ರೆ ತುಂಬಾ ಜನ ಅರ್ಥ ಆಗಲ್ಲ. ಆರ್ಟ್ಸ್ ಕಾಮರ್ಸ್ ಹುಡುಗರಿಗೆ 10⁻⁻⁶ ಅಂದ್ರೆ ಅರ್ಥ ಆಗಲ್ಲ, ಮೈಕ್ರೋ ಅಂದ್ರೆ ಅರ್ಥ ಆಗಲ್ಲ. ಸೊ ಕಣ್ಣಿಗೆ ಕಾಣದೇ ಇರೋದು ಅಂದ್ರೆ ಕೂಡ ಅವ್ರಿಗೆ ಏನೋ ಒಂದು ಕನ್ಫ್ಯೂಷನ್ ಇರುತ್ತೆ, ಏನಕ್ಕೆ ಮತ್ತೆ ಈ ನಂಬರ್ ಹಾಕ್ಬೇಕು ಅಂತ ಅಲ್ವಾ? ಇದೆ ಅಲ್ವಾ ನಿಮ್ ಕನ್ಫ್ಯೂಷನ್? ಇನ್ನು ನೋಡಪ್ಪ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಲಾ, ಮರಿದೇ ಇರೋ ತರ ನೋಡಿ. ಒಂದು ಫೈನಲ್ ಒಂದು ಡಾಟ್ ಇದೆ ಅನ್ಕೊಳ್ಳಿ, ಇಲ್ಲಿ ಒಂದು ಡಾಟ್ ಇದೆ, ಒಂದು ಪೀಸ್. ಈ ಪೀಸ್ ನಮ್ಮ ಕಣ್ಣು ಕಾಣ್ತಾ ಇದೆ, ಓಕೆನಾ? ಸೊ ಇದನ್ನ ಇನ್ನೂ ಪೀಸ್ ಕಟ್ ಮಾಡಿ ಕೊನೆ ಪೀಸ್ ನಮ್ಮ ಕಣ್ಣಿಗೆ ಕಾಣುತ್ತಲ್ಲ, ಕಣ್ಣಿಗೆ ನೇರವಾಗಿ
ಕಾಣುತ್ತಾ? ಸೊ ಆ ಒಂದು ಕೊನೆಯ ಪೀಸ್ನ 10 ಪವರ್ 0 ಅಂತ ಕರಿಬಹುದು. ಎಕ್ಸಾಂಪಲ್ ಕೊಡ್ತಾ ಇದೀನಿ, ಅರ್ಥ ಆಯ್ತಾ? ಒಂದು ಉದಾಹರಣೆ ಕೊಡ್ತಾ ಇದೀನಿ, ನೀಟಾಗಿ ನೆನ್ಪಿಟ್ಕೊಳ್ಳೋಕೆ. 10 ಪವರ್ 0 ಅಂತ ಕರಿಬಹುದು ನಾವು, 10 ಅಂತ, ಸರಿನಾ? ಅದು ಕಣ್ಣು ಕಾಣ್ತಾ ಇದೆ, ಲಾಸ್ಟ್ ಅದೇ ಕಾಣುತ್ತೆ ಕಣ್ಣಿಗೆ. ಆಮೇಲೆ ಒಂದು ಪೀಸ್ ಮಾಡಿದ್ವಿ ಮೈಕ್ರೋಸ್ಕೋಪ್ ಇಟ್ಕೊಂಡು, ಅದು ನೇರವಾಗಿ ಕಣ್ಣು ಕಾಣಲ್ಲ, ಯಾಕಂದ್ರೆ ಅದೇ ಕೊನೆ ಕಾಣ್ತಾ ಇದ್ದು ಕಣ್ಣಿಗೆ. ಅದನ್ನ 2 ಪೀಸ್ ಮಾಡಿದ್ರೆ ಅದೇ ಕಣ್ಣು ಕಾಣುತ್ತೆ, ಕಾಣಲ್ಲ. ಸೊ ಅದನ್ನ 10 ಪವರ್ 1 ಅಂತ ಕರಿಬೋದಾ? ಒಂದು ಪೀಸ್ ಮಾಡಿದ್ಮೇಲೆ ಕಣ್ಣು ಕಾಣ್ತಾ ಇಲ್ಲ, ಇವಾಗ ಮತ್ತೆ ಆ ಪೀಸ್ ನ ತಗೊಂಡು ಮತ್ತೆ 2 ಪೀಸ್ ಮಾಡಿದ್ವಿ, ಮತ್ತೆ ಮೈಕ್ರೋಸ್ಕೋಪ್ ಇಟ್ಕೊಂಡು, ಅವಾಗ 10 ಪವರ್ 2 ಅಂತ ಕರೆದ್ವಾ? ಅಂದ್ರೆ ಕಣ್ಣಿಗೆ ಕಾಣದೇ ಇರೋಷ್ಟು ಇನ್ನೂ ಹೋಗ್ತಾ ಇದೆಯಲ್ಲ, ಮತ್ತೆ 1 2 ಪಟ್ಟು 3 ಪಟ್ಟಿಂಗೆ. ಸೊ ಹಂಗೆ 6ನೇ ಪಟ್ಟು 6 ಪೀಸ್ ಕಣ್ಣಿಗೆ ಕಾಣದೇ ಇರೋಷ್ಟು 6 ಪೀಸ್ ಮಾಡಿದ್ರೆ, ಸೊ 6ನೇ ಪಟ್ಟಿ ಇರುತ್ತಲ್ಲ, 6ನೇ ಪೀಸು ಅದು ಕಣ್ಣಿಗೆ ಕಾಣಲ್ಲ, ಕಾಣುತ್ತಾ? ಅತಿ ಚಿಕ್ಕದು. ಸೊ ಅದನ್ನೇ 10 ಪವರ್ 6 ಅಥವಾ ಮೈಕ್ರೋ ಅಂತ ಕರಿಬೋದಲ್ವಾ? ಅಲ್ವಾ? ಸೊ ಅಷ್ಟು ಚಿಕ್ಕದು, ಅಷ್ಟು ಚಿಕ್ಕ ಗಾತ್ರದಲ್ಲಿ ಇರುತ್ತೆ 10 ಪವರ್ 6 ಅಂತ. ಸೊ ಇನ್ನು ಬೇರೆ ಯೂನಿಟ್ಸ್ ಹೇಳಿದ್ರೆ ನೀವು ತಲೆ ಕೆಡಿಸ್ಕೊಂಡ್ಬಿಡ್ತೀರಾ. ಈ ಒಂದು ಜನರಲ್ ಆಗಿ ಗೊತ್ತಿರಬೇಕು ನಿಮಗೆ. ಸೊ 10 ಪವರ್ 6 ಅಂದ್ರೆ ಮೈಕ್ರೋ ಸ್ಕೇಲ್ ನಾವು ಮೆಜರ್ ಮಾಡ್ತೀವಿ. ಸೊ 10 ಪವರ್ 9 ಅಂದ್ರೆ ಸೇಮ್ ಇಲ್ಲೇ ನೋಡಿ, ಇಲ್ಲೇ ತಿಳ್ಕೊಂಬಿಡಿ. ಅದು ಕೂಡ 10 ಪವರ್ 9 ಅಂದ್ರೆ ನ್ಯಾನೋ ಸೈಜ್, ನ್ಯಾನೋ ಅಂತ ಅಂದ್ರೆ ಇವಾಗ 6 ಪೀಸ್ ಮಾಡಿದ್ರೆ ಮೈಕ್ರೋ ಅಂತ ಆಯ್ತಲ್ಲ, ಹಂಗೆ ಇನ್ನು 9 ಪೀಸ್ ಮಾಡಿದ್ರೆ ಇನ್ನೂ ಚಿಕ್ಕದಲ್ವಾ? ಅದಕ್ಕಿಂತ ಚಿಕ್ಕತಾನೆ, ದೊಡ್ಡದಲ್ಲ. ಇಲ್ಲಿ 9 ಆಯ್ತಲ್ಲ ಸರ್, ದೊಡ್ಡದು ಅಂತ ಹೇಳ್ಬಾರ್ದು, ಮೈನಸ್ ಇದೆ ಅಲ್ಲಿ, ಓಕೆನಾ? ಸೊ ಹಂಗೆ ಇನ್ನೂ ಚಿಕ್ಕದಾಯ್ತು. ಸೊ ಹಂಗಾಗಿ ನ್ಯಾನೋ ಇಸ್ ಸ್ಮಾಲರ್ ದೆನ್ ಮೈಕ್ರೋ. ಸೊ ವೈರಸ್ ಗಳೆಲ್ಲ ನ್ಯಾನೋ ಸೈಜ್ ಅಲ್ಲಿ ಇದಾವೆ, ಆಯ್ತಾ? ಇವೆಲ್ಲ ಮೈಕ್ರೋ ಸೈಜ್ ಅಲ್ಲಿ ಇದಾವೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ಬಿಟ್ಟಿನಿ, ನಾನು ಇಷ್ಟು ಕ್ಲಾಸಿಫಿಕೇಶನ್ ಬರ್ಸಿದ್ದೀನಿ. ಎಲ್ಲಾದ್ರೂ ವೈರಸ್ ಅನ್ನೋ ಪದ ಬಳಸಿದೀನಾ? ಬಳಸೇ ಇಲ್ಲ ಎಲ್ಲೂ ಕೂಡ. ಆದ್ರೆ ಬ್ಯಾಕ್ಟೀರಿಯಾ ಅನ್ನೋ ವರ್ಡ್ ಯೂಸ್ ಮಾಡಿದ್ದೀನಿ, ಮೆನಿ ಟೈಮ್ಸ್ ಯೂಸ್ ಮಾಡಿದ್ದೀನಲ್ವಾ? ಆಮೇಲೆ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಯೂಸ್ ಮಾಡಿದ್ದೀನಿ, ಎಲ್ಲೂ ಕೂಡ ವೈರಸ್ ಅನ್ನೋ ವರ್ಡ್ ಯೂಸ್ ಮಾಡಿ. ಯಾಕೆ ಹೇಳ್ತೀನಿ, ಇಲ್ಲಿ ಕೇಳಿಸ್ಕೋಬೇಕು. ಸೊ ಮೈಕ್ರೋ ಸೈಜ್ ಅಲ್ಲಿ ಏನಿದೆ, ನಮ್ಮ ಜೀವಕೋಶ ಸೆಲ್ ಮೈಕ್ರೋ ಸ್ಕೇಲ್ ಅಲ್ಲಿ ಕಂಡು ಬರ್ತಾ ಇರುತ್ತೆ. ಸೊ ಇದು ನೇರವಾಗಿ ಕಣ್ಣು ಕಾಣಲ್ಲ, ಮೈಕ್ರೋಸ್ಕೋಪ್ ಇಂದ ಮಾತ್ರ ಕಣ್ಣಿಗೆ ಕಾಣುವಂತದ್ದು ಯಾವುದು? ಜೀವಕೋಶ, ಸೆಲ್, ಓಕೆನಾ? ಸೊ ಈ ಸೆಲ್ ಅನ್ನ ಯಾರು ಕಂಡಿಡಿದ್ರು ಸರ್ ಅಂದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ ಸರ್, ಅವನ ಹೆಸರು ರಾಬರ್ಟ್ ಹುಕ್ ಅಂತ. ಸೊ ಇವನ್ ಏನ್ ಮಾಡ್ತಾನೆ ಅಂದ್ರೆ 1665 ಅಲ್ಲಿ 1665ರಲ್ಲಿ 1665 ಒಂದು ವುಡನ್ ಪೀಸ್ ತಗೊಳ್ತಾನೆ. ಒಂದು ವುಡನ್ ಪೀಸ್, ಒಂದು ಕಟ್ಟಿಗೆ ಚೂರು ತಗೊಂಡು ಅದನ್ನ ಸುಮ್ಮನೆ ಹಿಂಗೆ ಇಟ್ಕೊಂಡು ನೋಡ್ತಾ ಇರ್ತಾನೆ, ಅಬ್ಸರ್ವ್ ನೋಡ್ತಾ ಇರ್ತಾನೆ. ಅವ್ನಿಗೆ ಏನ್ ಕಾಣಿಸ್ತಾ ಏನೋ ಗೊತ್ತಿಲ್ಲ. ಸೊ ಅಲ್ಲೆಲ್ಲ ರಫ್ ಆಗಿ ಹೋಲ್ಸ್ ತರ ಕಾಣಿಸ್ತಾ ಇರುತ್ತೆ ವುಡ್ ಒಳಗಡೆ. ಏನ್ ಹಿಂಗಿದೆ? ಸೊ ನೀರೆಲ್ಲ ಹಿಂಗ್ ಹೋಗುತ್ತಲ್ವಾ, ಏನು ಅಂತೆಲ್ಲ ಯೋಚನೆ ಮಾಡ್ತಾ ಅವ್ನು ಏನ್ ಮಾಡ್ತಾನೆ, ಒಂದು ಸಿಂಪಲ್ ಮೈಕ್ರೋಸ್ಕೋಪ್, ಸಿಂಪಲ್ ಆಗಿನ ಕಾಲಕ್ಕೆ ಒಂದು ಸರಳ ಮೈಕ್ರೋಸ್ಕೋಪ್, ಅಂದ್ರೆ ಅದ್ರಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ, ಸುಮ್ಮನೆ ಏನೋ ನೋಡ್ಬೋದು ಅಷ್ಟೇ. ಒಂದು ಸಿಂಪಲ್ ಮೈಕ್ರೋಸ್ಕೋಪ್ ಅನ್ನ ಆ ವುಡನ್ ಕಾರ್ಕ್ ಅನ್ನ ಇಟ್ಟು, ವುಡನ್ ಕಾರ್ಕ್ ಅಂದ್ರೆ ವುಡನ್ ಪೀಸ್, ಕಟ್ಟಿಗೆ ಚೂರು, ಅದನ್ನ ಇಟ್ಟು ಮೈಕ್ರೋಸ್ಕೋಪ್ ಕೆಳಗಡೆ ನೋಡ್ತಾನೆ. ನೋಡಿದಾಗ ಅವನಿಗೆ ಈ ವುಡ್ ಅಲ್ಲಿ, ಅಂದ್ರೆ ಈ ಮರದ ತುಂಡಲ್ಲಿ ನೋಡಿ ಈ ತರ ರಚನೆಗಳು ಕಾಣಿಸ್ತವೆ, ಈ ತರ ಸ್ಟ್ರಕ್ಚರ್ಸ್ ಕಾಣಿಸ್ತವೆ, ಅರ್ಥ ಆಯ್ತಾ? ಅವಾಗ ಅವ್ನಿಗೆ ಅನ್ಸುತ್ತೆ, ಓಹೋ ಮನೆ ಕಟ್ಟೋಕೆ ಇಟ್ಟಿಗೆ ಬೇಕಲ್ವಾ ಬ್ರಿಕ್ಸ್. ಸೊ ಹಂಗೆ ಮೇ ಬಿ ಈ ಬ್ರಿಕ್ಸ್ ತರ ಇರೋದು ಇವುಗಳಿಂದಾನೇ ಇದು ಮಾಡಲ್ಪಟ್ಟಿರ್ಬೋದು ಅಂತ ಇವ್ನು ಹೇಳ್ತಾನೆ, ಅರ್ಥ ಆಯ್ತಾ? ಸೊ ಅವಾಗ ಇದಕ್ಕೆ ಒಂದು ಹೆಸರು ಕೊಡ್ತಾನೆ, ಹಿಂಗಿರುತ್ತಲ್ಲ ಸೊ ಹೆಸರು. ಸೊ ನಿಮಗೆ ಗೊತ್ತಿದೆ ಬ್ರಿಟಿಷ್ ಅಥವಾ ಬ್ರಿಟನ್ ಲ್ಯಾಂಗ್ವೇಜ್ ಅಲ್ಲಿ ಸೆಲ್ ಅಂದ್ರೆ ಏನು? ರೂಮ್ ಅಂತ. ಸೊ ಪೊಲೀಸ್ ಸ್ಟೇಷನ್ ಅಲ್ಲಿ ಸೆಲ್ ಒದ್ದಾಕ ಒಂದು ಸೆಲ್ ಒಳಗಡೆ ಅಂತ ಕೇಳಿಲ್ವಾ ನೀವು? ಕೇಳಿದಿರಾ ಇಲ್ವಾ? ಸೆಲ್ ಅಂದ್ರೆ ಏನು? ರೂಮ್ ಅಂತ. ಸೊ ಇವನಿಗೆ ಕೊಠಡಿಗಳ ಆಕಾರದಲ್ಲಿ ರೂಮ್, ಕೊಠಡಿಗಳು, ಓಕೆನಾ? ಕೊಠಡಿಗಳ ತರ ಕಾಣಿಸ್ತೀವಿ, ರೂಮ್ಸ್ ತರ ಮೈಕ್ರೋಸ್ಕೋಪ್ ಅಲ್ಲಿ. ಸೊ ಹಂಗಾಗಿ ಇವನು ಇದಕ್ಕೆ ಹೆಸರು ಕೊಟ್ಟ, ಯಾರು? ರಾಬರ್ಟ್ ಹುಕ್. ಏನಂತ? ಸೆಲ್ ಅಂತ ಹೆಸರು ಕೊಟ್ಟ. ಯಾರಪ್ಪ ಸೆಲ್ ಅಂತ ಹೆಸರು ಕೊಟ್ಟಿದ್ದು? ರಾಬರ್ಟ್ ಹುಕ್, ಓಕೆನಾ? ಸೊ ಇವ್ನಿಗೆ ಏನ್ ಕಾಣಿಸ್ತಿಲ್ಲಿ? ಸೆಲ್ಸ್ ಕಾಣಿಸ್ತು. ಸೆಲ್ ಅಂದ್ರೆ ರೂಮ್ ತರ ಸ್ಟ್ರಕ್ಚರ್ಸ್, ರೂಮ್ ನ ಆಕಾರದ, ಕೋಣೆಯ ಆಕಾರದ ರಚನೆಗಳು ಇಲ್ಲಿ ಕಂಡು ಬಂದವು. ಸೊ ಹಾಗಾಗಿ ಇವುಗಳಿಂದಾನೇ ಇದೆಲ್ಲ ಮಾಡಲ್ಪಟ್ಟಿರೋದು ಅಂತ ಹೇಳಿ ಇವನು ಹೇಳ್ತಾನೆ, ಅರ್ಥ ಆಯ್ತಾ? ಆದ್ರೆ ಇವ್ನಿಗೆ ಏನೋ ಇದ್ರ ಬಗ್ಗೆ ಗೊತ್ತಿಲ್ಲ, ಇನ್ನು ಕ್ಲಿಯರ್ ಪಿಕ್ಚರ್ ಏನು ಗೊತ್ತಿಲ್ಲ, ಬಟ್ ಇಂಥ ಇದಾವೆ ಅಂತ ಗೊತ್ತಾಯ್ತು. ಸೊ ಇದಕ್ಕೆ ಸೆಲ್ ಅಂತ ಹೆಸರು ಕೊಟ್ಟ. ಆಮೇಲೆ ಏನ್ ಮಾಡ್ತಾರೆ, ನೀವು ಕೇಳಿರ್ತೀರಾ ಲಿವೆನ್ ವ್ಯಾನ್ ಹುಕ್ ಅಂತ, ಕೇಳಿದಿರಾ? ಲಿವೆನ್ ವ್ಯಾನ್ ಹುಕ್ ಕೇಳಿಲ್ವಾ ಸರ್? ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇವ್ರೇನೋ ಒಂದು ಐಡಿಯಾ ಕೊಟ್ಟಿದ್ರು, ಸರಿ ಅದನ್ನ ಇಟ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಸರ್, ಇವರು ಒಂದು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅನ್ನು, ಸಿಂಪಲ್ ಇತ್ತಲ್ಲ ಇವ್ರ ಹತ್ರ, ಸೊ ಇವ್ರು ಕಾಂಪೌಂಡ್ ಮೈಕ್ರೋಸ್ಕೋಪ್ ಇಟ್ಕೊಂಡು ಇನ್ನೂ ಅಡ್ವಾನ್ಸ್ ಇದ್ದು. ಸೊ ಇಟ್ಕೊಂಡು ಏನ್ ಮಾಡ್ತಾರೆ, ಈ ಸೆಲ್ ನ ಬಗ್ಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತಾರೆ. ಏನಂತ? ಸೊ ಇದರಲ್ಲೇ ಜೀವ ಇರೋದು, ಇದರಲ್ಲೇ ಲೈಫ್ ಇರೋದು, ಇದರಿಂದಾನೇ ಒಬ್ಬ ಜೀವಿಗೆ ಜೀವ ಇರುವಂತದ್ದು ಅನ್ನೋದನ್ನ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾರೆ ಯಾರು? ಲಿವೆನ್ ಹುಕ್ ಅವರು. ಸೊ ಹಂಗಾಗಿ ಇವ್ರದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಜೀವಂತ ಜೀವಕೋಶವನ್ನ ಕಂಡುಹಿಡಿದವರು ಯಾರು ಅಂತ ಕೇಳ್ತಾರೆ. ಸೊ ಯಾರು ಅಂದ್ರೆ ಲೈಫ್ ಇರುವಂತ ಸೆಲ್ ಬಗ್ಗೆ ತಿಳಿಸ್ಕೊಟ್ಟವರು ಯಾರು ಅಂದ್ರೆ ಲಿವೆನ್ ಹುಕ್. ಆದ್ರೆ ಫಸ್ಟ್ ಸೆಲ್ ಅನ್ನು ಡಿಸ್ಕವರ್ ಮಾಡಿದವರು ಯಾರು ಅಂದ್ರೆ ರಾಬರ್ಟ್ ಹುಕ್, ಅರ್ಥ ಆಯ್ತಾ? ಲಿವಿಂಗ್ ಸೆಲ್ ಅನ್ನು ಡಿಸ್ಕವರ್ ಮಾಡಿದವರು ಯಾರು ಅಂದ್ರೆ ಲಿವೆನ್ ವ್ಯಾನ್ ಹುಕ್. ಲಿವಿಂಗ್ ಸೆಲ್, ಜೀವಂತ ಜೀವಕೋಶವನ್ನ ಸೊ ಡಿಸ್ಕವರ್ ಮಾಡಿದವರು ಅಥವಾ ಅದನ್ನ ಆವಿಷ್ಕಾರ ಮಾಡಿದವರು ಯಾರು ಅಂದ್ರೆ ಇವರು, ಲಿವೆನ್ ವ್ಯಾನ್ ಹುಕ್, ಆಯ್ತಾ? ಆದ್ರೆ ನಿರ್ಜೀವ ತಾನೇ, ಇದು ಜೀವ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಇದಕ್ಕೆ ಲೈಫ್ ಇದೆ ಅಂತ ರಾಬರ್ಟ್ ಹುಕ್ ಗೊತ್ತಿರಲಿಲ್ಲ. ಸೊ ಜಸ್ಟ್ ಈ ತರ ಸ್ಟ್ರಕ್ಚರ್ಸ್ ಇದೆ ಅಂತ ತಿಳಿಸ್ಕೊಟ್ರು, ಅರ್ಥ ಆಯ್ತಾ? ಇದರಿಂದಾನೇ ಈ ಒಂದು ವಸ್ತು ಮಾಡಲ್ಪಟ್ಟಿದೆ ಅಂತ ಹೇಳ್ಕೊಟ್ರು. ಅದಕ್ಕೆ ಇವರು ರಾಬರ್ಟ್ ಹುಕ್ ಅವರು ಸೊ ಸೆಲ್ ಅನ್ನು ಡಿಸ್ಕವರ್ ಮಾಡಿದ್ರು ಅಂತ ಹೇಳ್ಬೋದು. ಸೆಲ್ ಜೀವಕೋಶವನ್ನ ಆವಿಷ್ಕಾರ ಮಾಡಿದವರು ಯಾರು ಅಂದ್ರೆ ರಾಬರ್ಟ್ ಹುಕ್. ಜೀವಂತ ಜೀವಕೋಶವನ್ನ ಆವಿಷ್ಕಾರ ಮಾಡಿದವರು ಯಾರು ಅಂದ್ರೆ ಲಿವೆನ್ ಹುಕ್. ಕ್ಲಿಯರ್ ಅಲ್ವಾ? ಅರ್ಥ ಆಗಿಲ್ವಾ? ಅರ್ಥ ಆಯ್ತು ಎಲ್ಲರಿಗೂ? ಓಕೆ ಸರ್. ಇವೆರಡು ಕೂಡ ಸ್ವಲ್ಪ ಕನ್ಫ್ಯೂಸಿಂಗ್ ಹೆಸರುಗಳು, ನೆನ್ಪಿಟ್ಕೋಬೇಕು. ಅರ್ಥ ಆಯ್ತಾ? ಜೀವಂತ ಜೀವಕೋಶವನ್ನು ಇವರು ಕಂಡಿದ್ರು, ಜೀವ ರಹಿತ ಅಥವಾ ಜೀವ ಇಲ್ಲದೆ ಇರುವಂತಹ ನಾನ್ ಲಿವಿಂಗ್ ಸೆಲ್ ಅನ್ನ ಇವರು ಡಿಸ್ಕವರ್ ಮಾಡಿದ್ರು, ಅರ್ಥ ಆಯ್ತಾ? ಸೊ ಲೈಫ್ ಇದೆ, ಲೈಫ್ ಇದರಿಂದಾನೇ ಇದೆ. ಸೊ ಬೇಸಿಕ್ಸ್ ಆಫ್ ಲೈಫ್ ಈ ಸೆಲ್ ಅಲ್ಲಿ ಇದೆ ಅಂತ ಹೇಳ್ಕೊಟ್ಟವರು ಲಿವೆನ್ ಹುಕ್. ಗೊತ್ತಾಯ್ತಾ ವ್ಯತ್ಯಾಸ ಇಬ್ಬರದು? ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತಲ್ವಾ? ಓಕೆ ಸರ್. ಇವಾಗ ಬ್ರೇಕ್ ಟೈಮು ಎಷ್ಟೊತ್ತು ಬೇಕು? 9:30 ತಾನೆ? ಓಕೆ, ಇನ್ನೂ 9 ಗಂಟೆ ಅಷ್ಟೇ. ಸೊ ಇವರೇ ಫಸ್ಟ್ ಪರ್ಸನ್ ಯಾವ್ದನ್ನ ಈ ಸೆಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಇವಾಗ ಬರ್ಕೊಳ್ಳಿ ಡೆಫಿನೇಷನ್ ಬರ್ಕೊಳ್ಳಿ. ಸೆಲ್ ಇಸ್ ದಿ smallest fundamental comma structural and functional unit of speed ಇರಬೇಕು ನೀವು, ನೆಕ್ಸ್ಟ್ ಮೀನ್ಸ್ ಬರೆಯೋರು. ಫಂಕ್ಷನಲ್ ಯೂನಿಟ್ ಆಫ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್. ಜೀವಕೋಶವು ಅತ್ಯಂತ ಸಣ್ಣ ಮೂಲಭೂತ ರಚನಾತ್ಮಕ, ಅತ್ಯಂತ ಸಣ್ಣ ಮೂಲಭೂತ ರಚನಾತ್ಮಕ ಮತ್ತು
ಕ್ರಿಯಾತ್ಮಕ ಘಟಕವಾಗಿದೆ, ಕ್ರಿಯಾತ್ಮಕ ಘಟಕವಾಗಿದೆ. ಓಕೆ, ಅರ್ಥ ಆಯ್ತಲ್ವಾ? ಸೆಲ್ ಇಸ್ ದಿ ಸ್ಮಾಲೆಸ್ಟ್ ಫಂಡಮೆಂಟಲ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್. ಅರ್ಥ ಆಯ್ತಲ್ವಾ? ಓಕೆ ಸರ್, ಇವಾಗ ಗೊತ್ತಾಯ್ತು ಎಲ್ಲರಿಗೂ. ನೆಕ್ಸ್ಟ್ ಈ ಸೆಲ್ ಬಗ್ಗೆ ಏನ್ ತಿಳ್ಕೊಳ್ಳೋಣ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ಏನೇನಿದೆ ಈ ಸೆಲ್ ಒಳಗಡೆ. ಸೆಲ್ ಅಂದ್ರೆ ಏನು, ಸೆಲ್ ಅಂದ್ರೆ ಏನು ಅಂತ ಗೊತ್ತಾಯ್ತು ನಮಗೆ. ಸೊ ಯಾವುದನ್ನ ನಾವು ಸೆಲ್ ಅಂತ ಕರಿಬೇಕು, ಸೊ ಸೆಲ್ ಅಂತ ಕನ್ಸಿಡರ್ ಮಾಡ್ಬೇಕಂದ್ರೆ ಏನೇನು ಇರಬೇಕು ಅದರಲ್ಲಿ. ಅರ್ಥ ಆಯ್ತಾ? ಜೀವಕೋಶ ಅಂತ ಕರಿಬೇಕಂದ್ರೆ ಅದರಲ್ಲಿ ಪ್ರಮುಖವಾಗಿ ಯಾವ ಘಟಕಗಳು ಕಂಡು ಬರಬೇಕು. ಅರ್ಥ ಆಯ್ತಾ? ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಪ್ರಮುಖವಾಗಿ ನೋಡಿ, ಒಂದು ಇಂಟ್ರೊಡಕ್ಷನ್ ತರ ಕೊಡೋದಾದ್ರೆ ಸೆಲ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂದ್ರೆ ಒಂದು ಹೊರಗಿನ ಕವಚ ಇರಬೇಕು. ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದೆ ಅಲ್ವಾ? ಸೊ ಒಂದು ಹೊರಗಿನ ಕವಚ ಅಂದ್ರೆ ದಿ ಔಟ್ ಮೋಸ್ಟ್ ಲೇಯರ್ ಇರಬೇಕು, ಪ್ರೊಟೆಕ್ಟಿವ್ ಲೇಯರ್ ಇರಬೇಕು, ಒಂದು ಕವರಿಂಗ್ ಇರಬೇಕು, ಮತ್ತೆ ಮಧ್ಯದಲ್ಲಿ ಏನಿರಬೇಕು, ಒಂದು ಫ್ಲೂಯಿಡ್ ಇರಬೇಕು. ಯಾವ ಫ್ಲೂಯಿಡ್? ದ್ರವ್ಯ ಇರಬೇಕು, ದ್ರವ ಅಲ್ವಾ? ಸೊ ಸೆಮಿ ಲಿಕ್ವಿಡ್ ಆರೇ ದ್ರವ. ಓಕೆನಾ? ಸೊ ಇದನ್ನ ಸೈಟೋಪ್ಲಾಸಮ್ ಅಂತ ಕರಿತೀವಿ. ಸೆಲ್ ಮೆಂಬ್ರೇನ್ ಇರಬೇಕು, ಸೈಟೋಪ್ಲಾಸಮ್ ಇರಬೇಕು, ಆಮೇಲೆ ಜೆನೆಟಿಕ್ ಮಟೀರಿಯಲ್ ಇರಬೇಕು ಅಲ್ವಾ? ಸೊ ಜೆನೆಟಿಕ್ ಮಟೀರಿಯಲ್ ಇರಬೇಕು. ಎಲ್ಲಿರುತ್ತೆ ಜೆನೆಟಿಕ್ ಮಟೀರಿಯಲ್? ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ಕೋಶ ಕೇಂದ್ರ ಇರಬೇಕು. ಈ ಮೂರು ಇರಬೇಕು. ಈ ಮೂರು ಇಲ್ಲ ಅಂದ್ರೆ, ಈ ಮೂರಲ್ಲಿ ಫಾರ್ ಎಕ್ಸಾಂಪಲ್ ಸೈಟೋಪ್ಲಾಸಮ್ ಇಲ್ಲ ಅಂದ್ರೆ ಸೆಲ್ ಅಲ್ಲ, ಅದು ಸೆಲ್ ಅಲ್ಲ, ಜೀವ ಇರುವಂತ ಜೀವಕೋಶ ಅಲ್ಲ. ಮೈನ್ ಸೈಟೋಪ್ಲಾಸಮ್ ಬೇಕೇ ಬೇಕು. ಯಾಕಂದ್ರೆ ಈ ಸೈಟೋಪ್ಲಾಸಮ್ ಇವೆರಡರ ನಡುವೆ ಏನ್ ಮಾಡ್ತಾ ಇದೆ? ಕಮ್ಯುನಿಕೇಶನ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಸಂಪರ್ಕ ಅಥವಾ ಸಂವಹನ ಒಂದು ಏಜೆಂಟ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದೆ. ಯಾವುದು? ಸೈಟೋಪ್ಲಾಸಮ್ ಅನ್ನುವಂಥದ್ದು. ಈ ಮೂರು ಕೂಡ ಇಂಪಾರ್ಟೆಂಟ್ ಆಗಿ ಇರಲೇಬೇಕು. ಆಯ್ತಾ? ಸೊ ಸೈಟಾಲಜಿ ಅಂದ್ರೆ ಏನು? ಸೈಟಾಲಜಿ ಅಂದ್ರೆ ಏನಪ್ಪಾ? ಸ್ಟಡಿ ಆಫ್ ಸೆಲ್ಸ್ ಈಸ್ ಕಾಲ್ಡ್ ಆಸ್ ಸೈಟಾಲಜಿ. ಅಲ್ಲೊಂದು ಪಾಯಿಂಟ್ ಬರ್ಕೊಡಿ ಅಂದ್ರೆ ಸೈಟಾಲಜಿ, CYTOLOGY, ಸೈಟಾಲಜಿ. ಇಟ್ಸ್ ಎ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಸೆಲ್ಸ್. ಇದು ಜೀವಶಾಸ್ತ್ರದ ವಿಭಾಗವಾಗಿದ್ದು ಇಲ್ಲಿ ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡಲಾಗುತ್ತದೆ. ಆಯ್ತಾ? ಓಕೆ ಸರ್, ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನು ತಿಳ್ಕೊಳ್ಳೋಣ ಸೆಲ್ ಬಗ್ಗೆ. ಏನ್ ಸರ್ ಅಂದ್ರೆ ಕನ್ಫ್ಯೂಸಿಂಗ್ ಫ್ಯಾಕ್ಟರ್ಸ್ ಕೆಲವೊಂದು, ಅವೆಲ್ಲ ಕ್ಲಾರಿಟಿ ಕೊಟ್ಬಿಡ್ತೀನಿ. ಇವಾಗ ನಾನು 70 kg ಇದೀನಿ ಅನ್ಕೊಳ್ಳಿ. ಇವರೊಂದು ನನಗಿಂತ ಒಂದು 10 kg ಜಾಸ್ತಿ ಇರ್ತಾರೆ ಅನ್ಕೊಳ್ಳಿ, ಇಲ್ಲ ಕಡಿಮೆ ಇರ್ತಾರೆ ಅನ್ಕೊಳ್ಳಿ. ಇನ್ನೊಬ್ರು ಅವ್ರಿಗಿಂತ ಇನ್ನೂ ಜಾಸ್ತಿ ವೆಯ್ಟ್ ಇರೋರು. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಇವಾಗ ಒಂದು 60 kg, ಇನ್ನೊಬ್ರು ಒಂದು 40 kg, ಇನ್ನೊಬ್ರು ಒಂದು 90 kg. 3 ತರ ಇದ್ದಾರೆ ಜನ ಅನ್ಕೊಳ್ಳಿ. ಆಯ್ತಾ? ಇನ್ನೊಬ್ರು 90 kg ಇದ್ದಾರೆ. ಸೊ ಇಲ್ಲಿ ಈ ಸೆಲ್ ಇದೆ ಗೊತ್ತಾ? ಈ ಸೆಲ್ ಸೈಜ್ ಅಲ್ಲಿ ಏನಾದ್ರು ವೇರಿಯೇಷನ್ ಆಗುತ್ತಾ? ಜೀವಕೋಶದ ಗಾತ್ರದಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತಾ? ಬಾಡಿ weight ಡಿಫರೆನ್ಸಸ್ ಇದೆ. ಸೊ ಹಂಗಾಗಿ ಈ ಜೀವಕೋಶದ ಗಾತ್ರದಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತೇನಪ್ಪ? ಆಗುತ್ತಾ ಇಲ್ವಾ? ಹೇಳ್ಬೇಕು ಬಾಯ್ಬಿಟ್ಟು. ನಾನು ಬರ್ಕೊಳ್ತಾ ಇದೀನಲ್ಲ, ಹೇಳ್ಬೇಕು ನೀವು ಬಾಯ್ಬಿಟ್ಟು. ನಾನು ಕೇಳ್ತಾ ಇರೋದು ಇಫ್ ದೆರ್ ಇಸ್ ಎನಿ ಚೇಂಜ್ ಇನ್ ದಿ ಸೆಲ್ ಸೈಜ್ ಅಂತ ಕೇಳ್ತಾ ಇದ್ದೀನಿ. ಸೈಜ್ ಆಫ್ ದಿ ಸೆಲ್ ಅಂತ ಕೇಳ್ತಾ ಇದ್ದೀನಿ. ಆಗುತ್ತಾ? ಚೇಂಜ್ ಆಗೋದಕ್ಕೆ ಸಾಧ್ಯ ಇದೆಯಾ? ನೋ ವೇ. ಸೊ ಸೆಲ್ ಸೈಜ್ ಅಲ್ಲಿ ಚೇಂಜ್ ಆಗೋ ಚಾನ್ಸೇ ಇಲ್ಲ. ಯಾಕಂದ್ರೆ ಎಲ್ಲಾ ಸೆಲ್ಸ್ ಕೂಡ 10⁻⁻⁶ ಇರಬೇಕು. ಅಂದ್ರೆ ಮೈಕ್ರೋ ಸೈಜ್ ಅಲ್ಲಿ ಇರೋದು ಸೆಲ್ಸ್. ಅರ್ಥ ಆಯ್ತಾ? ಆದರೆ ಇಲ್ಲಿ ಇನ್ನೊಂದು ಡಿಫರೆನ್ಸ್ ಏನಾಗಬೇಕು? 90 kg ಇರೋನು, 60 kg ಇರೋನು, 40 kg ಇರೋನು. ಸೊ ನಂಬರ್ ಆಫ್ ಸೆಲ್ಸ್ ಏನಾಗ್ತವೆ ಇಲ್ಲಿ ಜಾಸ್ತಿ, ನಂಬರ್ ಆಫ್ ಸೆಲ್ಸ್ ಬದಲಾಗುತ್ತೆ. ಸೊ ಇವನು 90 kg ಇದ್ರೆ ಇವನಲ್ಲಿ ಹೈಯೆಸ್ಟ್, ಇವನಲ್ಲಿ ಸ್ವಲ್ಪ ಮೀಡಿಯಂ, ಇವನಲ್ಲಿ ಲೀಸ್ಟ್ ಅಲ್ವಾ? ದಿ ನಂಬರ್ ಆಫ್ ಸೆಲ್ಸ್ ಮೇ ವೇರಿ ಫ್ರಮ್ ಆರ್ಗಾನಿಸಮ್ ಟು ಆರ್ಗಾನಿಸಮ್ ಬಟ್ ನಾಟ್ ದಿ ಸೆಲ್ ಸೈಜ್. ಇದು ಕ್ಲಿಯರ್ ಆಗಿ ಗೊತ್ತಿರಬೇಕು, ಬರ್ಕೊಳ್ಳಿ, ಇಂಪಾರ್ಟೆಂಟ್, ಮರಿಬಾರ್ದು ಇದನ್ನ. ದಿ ನಂಬರ್ ಆಫ್ ಸೆಲ್ಸ್ ಮೇ ವೇರಿ ಫ್ರಮ್ organism to organism but not the cell size. ಕನ್ನಡದಲ್ಲಿ ಬರ್ಕೊಳ್ಳಿ. ಜೀವಿಗಳಲ್ಲಿ ಅಂತ ಹಾಕೊಳ್ಳಿ. ಜೀವಿಗಳಲ್ಲಿ ಜೀವಕೋಶಗಳ ಸಂಖ್ಯೆಯಲ್ಲಿ ವ್ಯತ್ಯಾಸವಾಗುತ್ತದೆಯೇ ಹೊರತು ಜೀವಕೋಶದ ಗಾತ್ರದಲ್ಲಿ ಎಂದಿಗೂ ವ್ಯತ್ಯಾಸವಾಗುವುದಿಲ್ಲ. ನೋಡಿಪ್ಪ, ಇನ್ನೊಂದು ಎಕ್ಸಾಂಪಲ್. ಒಂದು ಇರುವೆ, ಒಂದು ಆಂಟ್ ತಗೊಳ್ಳಿ. ಆಯ್ತಾ? ಒಂದು ಆಂಟು, ಒಂದು ಎಲಿಫೆಂಟ್. ಆಯ್ತಾ? ಒಂದು ಎಲಿಫೆಂಟ್ ತಗೊಳ್ಳಿ. ಸೊ ಎರಡರಲ್ಲಿ ಯಾವ್ದು ದೊಡ್ಡದು? ಎಲಿಫೆಂಟ್ ದೊಡ್ಡದಲ್ಲ, ಕಣ್ಣಿಗೆ ಕಾಣಿಸ್ತಾ ಇದೆ ನೇರವಾಗಿ. ಆದ್ರೆ ಯಾವ್ದ್ರಲ್ಲಿ ಜಾಸ್ತಿ ಸೆಲ್ಸ್ ಇದಾವೆ? ಯಾವ್ದ್ರಲ್ಲಿ ನಂಬರ್ ಆಫ್ ಸೆಲ್ಸ್ ಜಾಸ್ತಿ ಇದಾವೆ? ಎಲಿಫೆಂಟ್ ಅಲ್ಲೇ. ಸೊ ಸೆಲ್ ಸೈಜ್ ಯಾವ್ದ್ರಲ್ಲಿ ದೊಡ್ಡದಿದೆ? ಗಾತ್ರ. ಎಲಿಫೆಂಟ್ ಅಲ್ಲ, ಎಲಿಫೆಂಟ್ ಅಂತ ಹೇಳಿದ್ರೆ ಅಷ್ಟೇ ನಿಮಗೆ. ಸೊ ಎರಡಲ್ಲೂ ಕೂಡ ಯಾವುದೇ ವ್ಯತ್ಯಾಸ ಹೇಳ್ಬಾರ್ದು ನಾವು, ಸರಿನಾ? ಸೆಲ್ ಸೈಜ್ ಅಂತ ಬಂದಾಗ ಇರುವೆಯಲ್ಲೂ ಅದೇ ಗಾತ್ರನೇ, ಮನುಷ್ಯನಲ್ಲೂ ಅದೇ ಗಾತ್ರನೇ, ಎಲಿಫೆಂಟ್ ಅಲ್ಲೂ ಅದೇ ಗಾತ್ರನೇ. ನೀವು ಬ್ಲೂ ವೇಲ್ ತಗೊಂಡು, ನೀಲಿ ತಿಮಿಂಗಿಲ ತಗೊಂಡು ಅದೇ ಗಾತ್ರನೇ. ಆದ್ರೆ ಇಲ್ಲಿ ಜೀವಿಯಿಂದ ಜೀವಿಗೆ ಏನಾಗ್ತಾ ಇದೆ? ದೇಹದ ಗಾತ್ರದಲ್ಲಿ ಬದಲಾವಣೆ ಆಗ್ತಾ ಇದೆ, ಸೈಜ್ ಅಲ್ಲಿ ಡಿಫರೆನ್ಸ್ ಆಗ್ತಾ ಇದೆ, ಬಾಡಿ ಸೈಜ್ ಅಲ್ಲಿ. ಸೊ ಹಂಗಾಗಿ ನಂಬರ್ ಆಫ್ ಸೆಲ್ಸ್ ಮೇ ವೇರಿ ಫ್ರಮ್ ಆರ್ಗಾನಿಸಮ್ ಟು ಆರ್ಗಾನಿಸಮ್ ಅಲ್ವಾ? ಜೀವಕೋಶಗಳ ಸಂಖ್ಯೆಯಲ್ಲಿ ಇಲ್ಲಿ ಒಂದು 500 ಇರ್ಬೋದು, ಇಲ್ಲಿ ಒಂದು 10 ಕೋಟಿ ಇರ್ಬೋದು. ಸಾರಿ, ಒಂದು 10 ಕೋಟಿ, ಒಂದು ಅಂದಾಜು ಹೇಳ್ತಾ ಇದೀವಿ, ಒಂದು 10 ಕೋಟಿ ಇರ್ಬೋದು. ಇನ್ನು ನೀಲಿ ತಿಮಿಂಗಿಲ ತಗೊಂಡ್ರೆ ಬ್ಲೂ ವೇಲ್, ಅದ್ರಲ್ಲಿ 100 ಕೋಟಿ ಇರ್ಬೋದು. ಹಂಗೆ ನಂಬರ್ ಆಫ್ ಸೆಲ್ಸ್ ವೇರಿ ಆಗ್ತವೆ, ನಾಟ್ ದಿ ಸೆಲ್ ಸೈಜ್. ಕ್ಲಿಯರ್ ಅಲ್ವಾ? ಓಕೆ ಸರ್, ಏನೋ ಡೌಟ್ ಇಲ್ಲ ಅಲ್ವಾ ಇದರಲ್ಲಿ? ಯಾರು ಡೌಟ್ ಇದೆಯಾ? ಓಕೆ ಸರ್, ಇವಾಗ ಒಂದು ಇಂಪಾರ್ಟೆಂಟ್ ಥಿಯರಿ ಬಗ್ಗೆ ನೋಡೋಣ. ಶ್ಲೀಡನ್ ಅಂಡ್ ಶ್ವಾನ್ ಥಿಯರಿ ಅಥವಾ ಸೆಲ್ ಥಿಯರಿ. ಈ ಸೆಲ್ ಥಿಯರಿಯಲ್ಲಿ ನಿಮ್ಗೆ ಏನು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನಷ್ಟು ಇಂಪಾರ್ಟೆಂಟ್ ಇಲ್ಲ ಇದು, ಆದ್ರೂ ಕೂಡ ಇವು ಹೆಸರು ಗೊತ್ತಿರಬೇಕು, ಯಾರು ಈ ಸೆಲ್ ಥಿಯರಿಯನ್ನು ಪ್ರಪೋಸ್ ಮಾಡಿದ್ರು. ಆಮೇಲೆ ಏನ್ ಇಂಪಾರ್ಟೆಂಟ್ ಆಗಂತ 3 ಪಾಸ್ಟುಲೇಟ್ಸ್ ಅನ್ನು ಇಲ್ಲಿ ಕೊಟ್ಟರು ಅಂತ. ಆ 3 ಪಾಸ್ಟುಲೇಟ್ಸ್ ಅಂದ್ರೆ 3 ಪಾಯಿಂಟ್ಗಳನ್ನು ಇವರು ಹೇಳ್ತಾರೆ. ಸೊ 3 ಪಾಯಿಂಟ್ಗಳು ಮತ್ತೆ ಒಂದು ಸೆಲ್ ಥಿಯರಿ, ಕೋಶೀಯ ಸಿದ್ಧಾಂತವನ್ನ ಯಾರು ಮಂಡನೆ ಮಾಡಿದ್ರು, ಪ್ರಪೋಸ್ ಮಾಡಿದ್ರು ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಸೊ ಅದಕ್ಕೆ ಬರ್ಕೊಳ್ಳಿ ಸೆಲ್ ಥಿಯರಿ ಅಂತ ಹೆಡಿಂಗ್ ಹಾಕೊಳ್ಳಿ. ಸೆಲ್ ಥಿಯರಿ
ಕೋಶ ಸಿದ್ಧಾಂತ, ಕೋಶ ಸಿದ್ಧಾಂತ. ಸೊ ಇದನ್ನ ಶ್ಲೀಡನ್ ಅಂಡ್ ಶ್ವಾನ್ ಥಿಯರಿ ಅಂತ ಕೂಡ ಕರಿತೀವಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಶ್ಲೀಡನ್ ಅಂಡ್ ಶ್ವಾನ್ ಥಿಯರಿ. ಇದನ್ನು ಶ್ಲೀಡನ್ ಮತ್ತು ಶ್ವಾನ್ ಸಿದ್ಧಾಂತ ಎಂದು ಸಹ ಕರೆಯಲಾಗುತ್ತದೆ. ಇದನ್ನು ಶ್ಲೀಡನ್ ಮತ್ತು ಶ್ವಾನ್ ಸಿದ್ಧಾಂತ ಎಂದು ಸಹ ಕರೆಯಲಾಗುತ್ತದೆ. ಈ ಸಿದ್ಧಾಂತವನ್ನು 1839 ಇನ್ 1839 ಆಯ್ತಾ, ಇನ್ 1839 ದೇ ಪ್ರಪೋಸ್ಡ್ ದಿ ಸೆಲ್ ಥಿಯರಿ. ಈ ಸಿದ್ಧಾಂತವನ್ನು 1839 ಪ್ರತಿಪಾದನೆ ಮಾಡಿದರು. ಆಯ್ತಾ. ಸೊ ಶ್ಲೀಡನ್ ಬಂದ್ಬಿಟ್ಟು ಜರ್ಮನ್ ಬೊಟಾನಿಸ್ಟ್. ಇವರು ಜರ್ಮನ್ ಬೊಟಾನಿಸ್ಟ್. ಏನ್ ಬೊಟಾನಿಸ್ಟ್ ಅಂದ್ರೆ ನಾನು ಹೇಳಿದೀನಿ, ಬಾಟನಿ ಅಂದ್ರೆ ಏನು? ಇವರು ಜರ್ಮನ್ ಜುವಾಲಜಿಸ್ಟ್. ಇವರು ಸೊ ಇವರು ಜರ್ಮನಿಯ ಸಸ್ಯಶಾಸ್ತ್ರಜ್ಞ, ಇವರು ಜರ್ಮನಿಯ ಪ್ರಾಣಿಶಾಸ್ತ್ರಜ್ಞ. ಜರ್ಮನಿಯವರು ಇಬ್ರು ಕೂಡ. ಅರ್ಥ ಆಯ್ತಾ? ಏನಕ್ಕೆ ಇವ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಇಂಪಾರ್ಟೆಂಟ್. ಅದಕ್ಕೆ ಇವರು ಸೆಲ್ ಬಗ್ಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಕೊಟ್ಟರು, ಏನೇನಿದೆ ಅದರಲ್ಲಿ, ಏನ್ ಕೆಲಸ ಮಾಡುತ್ತೆ ಜೀವಕೋಶ ಅನ್ನೋದನ್ನ ಸೊ ತಿಳಿಸ್ಕೊಟ್ಟು ಇವರು. ಅದಕ್ಕೆ ಇಂಪಾರ್ಟೆಂಟ್. ಆಯ್ತಾ ಸರ್? ಏನ್ ಸರ್ ಇವ್ರ ಇಬ್ಬರ ಬಗ್ಗೆ ಇಂಪಾರ್ಟೆಂಟ್ ಅಂದ್ರೆ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿಪ್ಪ, ಇವರು ಜರ್ಮನ್ ಬೊಟಾನಿಸ್ಟ್ ಅಂದ್ರೆ ಸಸ್ಯಗಳ ಬಗ್ಗೆ ಹೆಚ್ಚು ಅಧ್ಯಯನವನ್ನು ಮಾಡ್ತಾ ಇರ್ತಾರೆ ಇವರು. ಸೊ ಇಲ್ಲಿ ಪ್ರಮುಖವಾಗಿ ಏನ್ ಹೇಳ್ತಾರೆ ಅಂದ್ರೆ ಇಂಪಾರ್ಟೆಂಟ್ ಆಗಿ ನೋಡಿ, ಆಲ್ ದಿ ಪ್ಲಾಂಟ್ಸ್ ಆರ್ ಮೇಡ್ ಬೈ ಸೆಲ್ಸ್. ಆಲ್ ದಿ ಪ್ಲಾಂಟ್ಸ್ ಆರ್ ಮೇಡ್ ಬೈ ಸೆಲ್ಸ್ ಅಂಡ್ ದೇ ಹ್ಯಾವ್ ಕ್ರಿಯೇಟೆಡ್ ಡಿಫರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್ ಅಂತ ಹೇಳ್ತಾರೆ. ಅಂದ್ರೆ ಇವನ್ ಏನ್ ಹೇಳ್ತಾನೆ ಅಂದ್ರೆ ಎಲ್ಲಾ ಸಸ್ಯಗಳು ಕೂಡ ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ದಾವೆ. ಈ ಜೀವಕೋಶಗಳು ಏನ್ ಮಾಡಿದವಂತೆ? ಅಂಗಾಂಶಗಳನ್ನ ರಚನೆ ಮಾಡಿದವಂತೆ, ಅಂಗಾಂಶಗಳನ್ನ ನಿರ್ಮಾಣ ಮಾಡಿದವೆ. ವಾಟ್ ಇಸ್ ಟಿಶ್ಯೂ? ಟಿಶ್ಯೂ ಅಂದ್ರೆ ಗ್ರೂಪ್ ಆಫ್ ಸೆಲ್ಸ್. ಸೊ ಜೀವಕೋಶಗಳ ಗುಂಪನ್ನ ಅಂಗಾಂಶಗಳು ಅಂತ ಕರಿತೀವಿ. ಬರ್ಕೊಳ್ಳಿ, ಇವನ್ ಬಗ್ಗೆ ಬರ್ಕೊಳ್ಳಿ. ಇಲ್ಲ ಶ್ಲೀಡನ್ ಬರ್ಕೊಳ್ಳಿ. ಇಲ್ಲ ಒಂದು ಪಾಯಿಂಟ್ ಆಯ್ತಾ. he observed that all plants are made by different cells and they created tissues. ಕನ್ನಡದಲ್ಲಿ ಬರ್ಕೊಳ್ಳಿ. ಎಲ್ಲ ಸಸ್ಯಗಳು ವಿವಿಧ ರೀತಿಯ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಮತ್ತು ಇವು ಅಂಗಾಂಶಗಳನ್ನು ನಿರ್ಮಾಣ ಮಾಡಿವೆ. ಸರ್ ಏನ್ ಸರ್ ಇದರ ಅರ್ಥ ಅಂದ್ರೆ ಇಲ್ಲಿ ನೋಡಿ, ಪ್ಲಾಂಟ್ಸ್ ಅಲ್ಲಿ ಸೊ ನಮ್ಗೆ ಹೆಂಗೆ ಸರ್ ಹೇರ್ ಸೆಲ್ ಬೇರೆ ಸೆಲ್ಸ್ ಇರೋದು, ಸೆಲ್ಸ್ ಬೇರೆ, ಹೇರ್ ಸೆಲ್ಸ್ ಬೇರೆ, ಸ್ಕಿನ್ ಸೆಲ್ಸ್ ಬೇರೆ, ಆಯ್ತಾ, ಮಸಲ್ ಸೆಲ್ಸ್ ಬೇರೆ, ಬೋನ್ ಸೆಲ್ಸ್ ಬೇರೆ. ಅರ್ಥ ಆಗ್ತಾ ಇದೆಯಾ? ಹಿಂಗೆ ಜೀವಕೋಶಗಳು ಬೇರೆ ಸೇರ್ಕೊಂಡು ಏನಾಗಿದೆ ಅಂಗಗಳನ್ನು ನಿರ್ಮಾಣ ಮಾಡಿದವು. ನೆಕ್ಸ್ಟ್ ಅನ್ನು ಬರ್ತೀನಿ ನಾನು ಏನು ಅಂತ. ಓಕೆನಾ? ಸೊ ಇಲ್ಲೊಂದು ಅರ್ಥ ಮಾಡ್ಕೊಳ್ಳಿ, ಈ ಚರ್ಮ ಏನಿದೆ, ಚರ್ಮದಲ್ಲಿರುವಂತಹ ಎಲ್ಲ ಚರ್ಮ ಜೀವಕೋಶಗಳಿವೆಲ್ಲ. ಸೊ ಇವೆಲ್ಲ ಒಂದಾಗಿ ಚರ್ಮವನ್ನು ನಿರ್ಮಾಣ ಮಾಡಿದವೆ. ಚರ್ಮನ ಒಂದು ಟಿಶ್ಯೂ ಅಂತ ಕರಿತೀವಿ ನಾವು, ಟಿಶ್ಯೂ ಅಂಗಾಂಶ ಅಂತ ಕರಿತೀವಿ. ಸೊ ಈ ಅಂಗಾಂಶ ಚರ್ಮದಲ್ಲಿರುವಂತಹ ಹಲವಾರು ಅಂಗಾಂಶಗಳು ಸೇರ್ಕೊಂಡು ಒಂದು ಅಂಗವನ್ನ ನಿರ್ಮಾಣ ಮಾಡಿದ್ವಿ. ಚರ್ಮ ಒಂದು ಅಂಗ, ಚರ್ಮ ಸ್ಕಿನ್ ಇಸ್ ಅನ್ ಆರ್ಗನ್ ಅಲ್ವಾ? ಸೊ ಹಿಂಗೆ ಜೀವಕೋಶಗಳಿಂದ ಅಂಗಾಂಶ, ಅಂಗಾಂಶದಿಂದ ಅಂಗ. ಅರ್ಥ ಆಯ್ತಲ್ವಾ? ಓಕೆ ಸರ್ ಬರ್ಕೊಳ್ಳಿ. ನೆಕ್ಸ್ಟ್ ಇವನೇನ್ ಮಾಡ್ತಾನೆ ಅಂದ್ರೆ ಜರ್ಮನ್ ಜುವಾಲಜಿಸ್ಟ್ ಯಾರು? ಶ್ವಾನ್. ಆಯ್ತಾ ಸರ್? ವೆರಿ ಇಂಪಾರ್ಟೆಂಟ್ಲಿ he discovered ಸೆಲ್ ಮೆಂಬ್ರೇನ್. ತುಂಬಾ ಇಂಪಾರ್ಟೆಂಟ್, ಸೆಲ್ ಮೆಂಬ್ರೇನ್. ಇವರು ಕೋಶ ಪೊರೆಯನ್ನು, ಜೀವಕೋಶದಲ್ಲಿ ಕೋಶ ಪೊರೆಯನ್ನು ಆವಿಷ್ಕರಿಸಿದರು. he discovered the cell membrane in cell. ಆಯ್ತಾ? ಆಮೇಲೆ and he also discovered the cell wall in the plant cells. ಮತ್ತು ಇವರು ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿಯನ್ನು ಆವಿಷ್ಕರಿಸಿದರು. ಸೊ ಇವರು ಹೇಳೋ 3 ಪಾಯಿಂಟ್ ಹಂಗೆ ಬರ್ಕೊಬಿಡಿ, ತುಂಬಾ ಇಂಪಾರ್ಟೆಂಟ್. ಆಯ್ತಾ? ಸಿ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಬರ್ಕೊಳ್ಳಿ. ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಆರ್ ಮೇಡ್ ಬೈ ಒನ್ ಆರ್ ಮೋರ್ ಸೆಲ್ಸ್. ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಆರ್ ಮೇಡ್ ಬೈ, ಇಬ್ರು ಕರೆಕ್ಟಿವ್ ಆಗಿ ಹೇಳೋದು. ಅರ್ಥ ಆಯ್ತಾ? ಈ ಸಿದ್ಧಾಂತದಲ್ಲಿ, ಈ ಥಿಯರಿಯಲ್ಲಿ ಹೇಳುವಂಥದ್ದು. ಸೊ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಆರ್ ಮೇಡ್ ಬೈ ಒನ್ ಆರ್ ಮೋರ್ ಸೆಲ್ಸ್. ಸೊ ಎಲ್ಲಾ ಜೀವಿಗಳು ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಆಯ್ತಾ? ಸೆಲ್ಸ್ ಆರ್ ದಿ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಬ್ಲಾಕ್ಸ್ ಆಫ್ ಲೈಫ್. ಜೀವಕೋಶಗಳು ಜೀವದ ನಿರ್ಮಾಣಕಾರಕಗಳಾಗಿವೆ. ಸೆಲ್ಸ್ ಆರ್ ದಿ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಲೈಫ್ ಅಂತ ಹಾಕೊಳ್ಳಿ. ಆಯ್ತಾ? ಆಮೇಲೆ ಇನ್ನೊಂದು ಹೇಳ್ತಾನೆ, ಸೆಲ್ಸ್ ಆಫ್ ಪ್ಲಾಂಟ್ಸ್ ಹ್ಯಾವ್ ಸಮ್ ಡಿಫರೆನ್ಸಸ್ ವಿತ್ ದಿ ಅನಿಮಲ್ ಸೆಲ್. ಸಸ್ಯ ಜೀವಕೋಶಗಳು ಪ್ರಾಣಿ ಜೀವಕೋಶಗಳಿಗಿಂತ ಸ್ವಲ್ಪ ವಿಭಿನ್ನತೆಗಳನ್ನು ಹೊಂದಿವೆ. ಆಯ್ತಾ? ಈ 3 ಪಾಯಿಂಟ್ಸ್ ಅನ್ನು ಇವರು ಹೇಳ್ತಾರೆ. ಮತ್ತೆ ಇವ್ರ ಜೊತೆಗೆ ಇನ್ನೊಬ್ಬ ಏನ್ ಮಾಡ್ತಾರೆ ಅಂದ್ರೆ 1851 ಅಲ್ಲಿ, ಸೊ 1831 ಅಲ್ಲಿ ಪ್ರಪೋಸ್ ಮಾಡಿದ್ರು. 1851 ಅಲ್ಲಿ ಈ ಥಿಯರಿಯನ್ನು ಆಲ್ಟರ್ ಮಾಡ್ತಾನೆ ಮತ್ತೆ ಇನ್ನೊಬ್ಬ. ಯಾರು ಅಂದ್ರೆ ಅವನ ಹೆಸರು ತುಂಬಾ ಇಂಪಾರ್ಟೆಂಟ್, ರುಡಾಲ್ಫ್ ವಿರ್ಶೋ ಅಂತ. ರುಡಾಲ್ಫ್ ವಿರ್ಶೋ ಬರ್ಕೊಳ್ಳಿ. ರುಡಾಲ್ಫ್ ವಿರ್ಶೋ
ಇವನ ಹೆಸರು ಬರ್ಕೊಳ್ಳಿ, ಹೇಳ್ತೀನಿ ಯಾಕೆ ಇಂಪಾರ್ಟೆಂಟ್ ಅಂತ. ರುಡಾಲ್ಫ್ ವಿರ್ಶೋ in 1885 he added some postulates to the cell theory. ಇವರು 1855ರಲ್ಲಿ ಈ ಕೋಶ ಸಿದ್ಧಾಂತಕ್ಕೆ ಹಲವು ಲಕ್ಷಣಗಳನ್ನು ಸೇರಿಸಿದರು. ಆಯ್ತಾ? ಏನ್ ಸರ್ ಅದು ಅಂದ್ರೆ ತುಂಬಾ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇವ್ರು ಹೇಳಿದ್ದು ಫಸ್ಟ್ ಟೈಮ್ ಇವರಿಂದಾನೇ ಗೊತ್ತಾಗಿದೆ ಎಲ್ಲರಿಗೂ. ಏನ್ ಸರ್ ಅದು ಅಂದ್ರೆ ಇವತ್ತಿಗೇನೋ ಎಲ್ಲರಿಗೂ ಸಿಲ್ಲಿ ಅನ್ಸ್ಬೋದು, ಅವತ್ತಿಗೆ 1885 ಅಂದ್ರೆ ಎಷ್ಟು ಟೆಕ್ನಾಲಜಿ ಲ್ಯಾಕಿತ್ತು, ಏನೂ ಇರಲಿಲ್ಲ ಅಂತ ಕಾಲದಲ್ಲಿ. ಏನ್ ಹೇಳ್ತಾರೆ ಅಂದ್ರೆ ನೋಡಿ, ಸೆಲ್ ಡಿವಿಷನ್ ಬಗ್ಗೆ ಹೇಳ್ತಾರೆ ಇವರು. ಸೆಲ್ ಡಿವಿಷನ್, ಕೋಶ ವಿಭಜನೆಯ ಬಗ್ಗೆ ತಿಳಿಸಿಕೊಟ್ಟಂತ ಮೊಟ್ಟ ಮೊದಲ ವ್ಯಕ್ತಿ ಯಾರಿವೆ? ಸೊ ಈಸ್ ದಿ ಫಸ್ಟ್ ಪರ್ಸನ್ ಟು ಟೆಲ್ ಅಬೌಟ್ ದಿ ಸೆಲ್ ಡಿವಿಷನ್. ಅರ್ಥ ಆಯ್ತಾ ಸರ್? ಏನಂತ ಹೇಳ್ತಾನೆ ಗೊತ್ತಾ? ಸೆಲ್ಸ್ ಅರೈಸಸ್ ಫ್ರಮ್ ಓನ್ಲಿ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಸೆಲ್ಸ್ ಅರೈಸಸ್ ಫ್ರಮ್ ಓನ್ಲಿ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಥ್ರೂ ಸೆಲ್ ಡಿವಿಷನ್. ಅರ್ಥ ಆಯ್ತಾ? ಸೆಲ್ಸ್ ಅರೈಸಸ್ ಫ್ರಮ್ ಓನ್ಲಿ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಓನ್ಲಿ ಥ್ರೂ ಸೆಲ್ ಡಿವಿಷನ್. ಬರ್ಕೋಬೇಕು, ಹಂಗೆ ಬರ್ಕೊಡಿ ಪಾಯಿಂಟ್. ಸೆಲ್ಸ್ ಅರೈಸಸ್ ಫ್ರಮ್ ಓನ್ಲಿ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್, ಓನ್ಲಿ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಥ್ರೂ ಸೆಲ್ ಡಿವಿಷನ್. ಥ್ರೂ ಸೆಲ್ ಡಿವಿಷನ್ ಸ್ವಲ್ಪ ಇಂಪಾರ್ಟೆಂಟ್, ಸ್ಟಾರ್ ಮಾಡ್ಕೊಂಡ್ಬಿಡಿ, ರೆಡ್ ಪೆನ್ ಅಲ್ಲಿ ಹೈಲೈಟ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಬರ್ಕೊಳ್ಳಿ. ಜೀವಕೋಶಗಳು ಕೋಶ ವಿಭಜನೆಯಿಂದ ಇರುವ ಜೀವಕೋಶದಿಂದ ಮಾತ್ರ, ಈಗಾಗಲೇ ಇರುವ ಜೀವಕೋಶದಿಂದ ಮಾತ್ರ ಉದ್ಭವಿಸಲು ಸಾಧ್ಯ. ಅರ್ಥ ಆಯ್ತಾ? ಏನಿದ್ರ ಅರ್ಥ? ಏನ್ ಸರ್ ಇದ್ರ ಅರ್ಥ? ಒಂದ್ ಸೆಲ್ ಇಲ್ಲ ಅಂದ್ರೆ ಇನ್ನೊಂದ್ ಸೆಲ್ ಇಲ್ಲ ಸರ್. ಸ್ಪರ್ಮ್ ಸೆಲ್ ಎಗ್ ಸೆಲ್ ಇಲ್ಲ ಅಂದಿದ್ರೆ ಡೈರೆಕ್ಟ್ ಒಬ್ಬ ವ್ಯಕ್ತಿ ಹುಟ್ಟು ಬಿಡ್ತಾ ಇದ್ನ ಭೂಮಿಗೆ? ಹುಡ್ತಾ ಇದ್ನ? ಇಲ್ಲ ಸರ್. ಅಂದ್ರೆ ಈ ಸೆಲ್ ಇದ್ದಕ್ಕೆ ಇವೆರಡು ಫ್ಯೂಸ್ ಆಗಿ ಒಂದು ಹೊಸ ಸೆಲ್ ಬಂತು. ಈ ಸೆಲ್ ಏನಾಯ್ತು? ಡಿವೈಡ್ ಆಗಿ 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 ಸೊ ಇವತ್ತಿಷ್ಟು ದೊಡ್ಡ ವ್ಯಕ್ತಿ ಆಗಿ ನಿಮ್ ಮುಂದೆ ನಿಂತ್ಕೊಂಡಿದ್ದೀವಿ ನಾವೆಲ್ಲ, ಅಲ್ವಾ? ಸೊ ಇಲ್ಲ ಅಂದಿದ್ರೆ, ಒಂದ್ ಸೆಲ್ ಇಲ್ಲ ಅಂದಿದ್ರೆ ಇನ್ನೊಂದ್ ಸೆಲ್ ಹುಟ್ಟೋಕ್ ಸಾಧ್ಯನಾ? ಅಂದ್ರೆ ಇಲ್ಲಿ ಬರ್ತಾ ಇಲ್ಲ, ಯಾವುದು ನೇರವಾಗಿ ಬರ್ತಾ ಇಲ್ಲ ಭೂಮಿಗೆ. ಸೊ ಇರೋದೇ ಏನಾಗ್ತಾ ಇದೆ? ಡಿವೈಡ್ ಆಗ್ತಾ ಇದೆ. ಸೊ ಡಿವೈಡ್ ಆಗ್ತಾ ಇದೆ, ವಿಭಜನೆ ಆಗ್ತಾ ಇದೆ. ಕೋಶ ವಿಭಜನೆಯಿಂದ ಮಾತ್ರ ಹೊಸ ಜೀವಕೋಶ ಉದ್ಭವವಾಗಲು ಸಾಧ್ಯ. ಇಲ್ಲ ಅಂದ್ರೆ ಹೊಸದಾಗಿ ಉಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದು ಕ್ಲಾರಿಟಿ ಇರಬೇಕು ನಿಮಗೆ. ಅರ್ಥ ಆಗ್ತಾ ಇದೆಯಾ? ಡೈರೆಕ್ಟ್ಲಿ ಹೊಸ ಸೆಲ್ ಬಂದ್ಬಿಡಕ್ ಸಾಧ್ಯ ಇಲ್ಲ. ಅಲ್ಲಿಗೆ ಆಲ್ರೆಡಿ ಒಂದು ಸೆಲ್ ಇದ್ರೆ, ಒಂದು ಪ್ರೀ ಎಕ್ಸಿಸ್ಟಿಂಗ್ ಸೆಲ್ ಇದ್ರೆ, ಅದರಿಂದ ಡಿವೈಡ್ ಆಗಿ ಇನ್ನೊಂದು ಸೆಲ್ ಬರುತ್ತೆ ಅಷ್ಟೇ. ಅರ್ಥ ಆಯ್ತಲ್ಲ? ನಾನಿದ್ರೆ ನನ್ನ ಮಗು, ನಾನಿಲ್ಲ ಅಂದ್ರೆ ನನ್ನ ಮಗ ಅಲ್ಲ ಅವನು. ಅರ್ಥ ಆಯ್ತಾ? ಕ್ಲೋನಿಂಗ್ ಮಾಡೇನೋ ತಗೋಬಹುದು, ಅದು ಟೆಕ್ನಾಲಜಿ ಬೇರೆ. ಅರ್ಥ ಆಗ್ತಾ ಇದೆಯಾ? ಸೊ ನಾನಿಲ್ಲ ಅಂದ್ರೆ ನನ್ನ ಮಗು ಅಲ್ಲ, ಯಾಕಂದ್ರೆ ನನಗೂ ಸಂಬಂಧ ಇಲ್ಲ. ಸೊ ಹಂಗೆ ಒಂದು ಜೀವಕೋಶ ಇದ್ರೆ ಮಾತ್ರ ಇನ್ನೊಂದು ಜೀವಕೋಶ ಅನ್ನುವಂಥದ್ದು ವಿಭಜನೆಯ ಮುಖಾಂತರ ಉದ್ಭವಿಸಲು ಸಾಧ್ಯ, ಇಲ್ಲವಾದಲ್ಲಿ ಅಸಾಧ್ಯ. ಇದು ಕ್ಲಾರಿಟಿ ಇರಬೇಕೆಲ್ಲರೂ. ಸೊ ಇದನ್ನ ಹೇಳ್ದವ ಯಾರಪ್ಪ? ರುಡಾಲ್ಫ್ ವಿರ್ಶೋ. ಅದಕ್ಕೆ ಇವರು ಸ್ವಲ್ಪ ಇಂಪಾರ್ಟೆಂಟ್ ನಿಮಗೆ. ಸರ್ ಈ ಸೆಲ್ ಬಗ್ಗೆ ಇಷ್ಟೊಂದು ಡೀಟೇಲ್ಸ್ ನಾವು ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದವರು ಯಾರು? ಹೆಂಗ್ ಹೆಲ್ಪ್ ಆಯ್ತು? ಸೊ ಹೆಂಗೆ ಇಷ್ಟೊಂದು ಅಡ್ವಾನ್ಸ್ಮೆಂಟ್ ನಾವು ಕಲ್ತ್ಕೊಂಡ್ವಿ? ಈ ಸೆಲ್ಗೂ ಕೂಡ ನಮ್ಗೆ ಹೆಂಗೆ ಆರ್ಗನ್ಸ್ ಇದಾವಲ್ಲ, ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಇದಾತಾನೆ, ಡೈಜೆಸ್ಟಿವ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಹಾರ್ಟ್ ಇದೆ, ಸೊ ಕಿಡ್ನಿ ಇದೆ, ಎಲ್ಲ ಇದೆ ಅಲ್ವಾ? ಸೊ ಹಿಂಗೆ ನಮ್ಗೆ ಹೆಂಗೆ ಎಲ್ಲಾ ಜೀವಕೋಶಗಳಿಗೂ, ನಮ್ಗೆ ಹೆಂಗೆ ಎಲ್ಲ ಅಂಗಗಳಿದಾವೆ, ಎಲ್ಲ ಒಂದೊಂದು ಕೆಲಸ ನೋಡ್ಕೊಳ್ತವೆ, ಹಂಗೆ ಜೀವಕೋಶಕ್ಕೂ ಕೂಡ, ಸೆಲ್ಗೂ ಕೂಡ ತನ್ನದೇ ಆದಂತ ಡಿಫರೆಂಟ್ ಅಂಗಗಳಿದಾವೆ, ಆರ್ಗನ್ಸ್ ಇದಾವೆ. ಸೊ ಅವುಗಳನ್ನ ಸೆಲ್ ಆರ್ಗನಲ್ಸ್ ಅಂತ ಕರಿತೀವಿ, ಕಣದಂಗಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಕಣದಂಗಗಳು, ಜೀವಕೋಶದ ಕಣದಂಗಗಳು ಅಂತ ಕರಿತೀವಿ, ಸೆಲ್ ಆರ್ಗನಲ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ನಮ್ಗೆ ಹೆಂಗೆ ಅಂಗಗಳಿದಾವೆ, ಬೇರೆ ಬೇರೆ ಕೆಲಸ ಮಾಡ್ತಾವಲ್ಲ, ಒಂದು ಕಣ್ಣನ್ನು ನೋಡೋದು, ಇನ್ನೊಂದು ನಮಗೆ ಹೇರ್ ಸ್ಟೈಲ್ ನ ಕೂದಲು ಕೊಟ್ಟಿದೆ, ಇನ್ನೊಂದು ಏನ್ ಮಾಡುತ್ತೆ ಬ್ಯೂಟಿ, ಇನ್ನೊಂದು ಏನೋ ಕೈ ಒಂದಿದೆ, ಏನಾದ್ರು ಎತ್ತೋದಕ್ಕೆ, ಕಾಲುಗಳಿದೆ ನಡೆಯೋದಕ್ಕೆ. ಸೊ ಹಂಗೆ ಒಳಗಡೆ ಬೇರೆ ಬೇರೆ ಅಂಗಗಳಿದಾವೆ. ಸೊ ಎಲ್ಲ ಕೂಡ ಒಂದೊಂದು ಕೆಲಸ ಮಾಡ್ತವೆ ಅಲ್ವಾ? ಅದೇ ತರ ಈ ಒಂದು ಜೀವಕೋಶದಲ್ಲಿರುವಂತಹ ತನ್ನ ಅಂಗಗಳು, ತನಗೆ ಆರ್ಗನ್ಸ್ ಇದಾವೆ. ಸೊ ಅವುಗಳ ಬಗ್ಗೆ ನಾವು ತಿಳ್ಕೋಬೇಕು, ಯಾವ ಇದಾವೆ, ಏನ್ ಕೆಲಸ ಮಾಡ್ತವೆ ಅಂತ. ಯಾಕಂದ್ರೆ ಅವು ತಿಳ್ಕೊಂಡ್ರೆ ನಮ್ಮ ಬಗ್ಗೆ ನಾವು ತಿಳ್ಕೊಂಡಂಗೆ ಆಗುತ್ತೆ. ಸೊ ಒಂದು ಮೆಡಿಸಿನ್ ವರ್ಕ್ ಆಗುತ್ತೆ, ಒಂದು ಮದ್ದು, ಒಂದು ಮಾತ್ರೆ ತಗೊಂಡಾಗ ಹೆಂಗ್ ಕೆಲಸ ಮಾಡುತ್ತೆ, ಎಲ್ಲಿ ಹೋಗುತ್ತೆ, ಏನಾಗುತ್ತೆ, ಎಲ್ಲ ತಿಳ್ಕೊಳ್ಳೋಣ ನಾವು. ಅರ್ಥ ಆಯ್ತಾ? ತಿಳ್ಕೋಬೇಕು ಅಂದ್ರೆ ನಮಗೆ ಸೆಲ್ ಆರ್ಗನ್ಸ್ ಬಗ್ಗೆ ಒಂದು ಡೀಟೇಲ್ ಪಿಕ್ಚರ್ ಬೇಕು ನಮಗೆ. ತುಂಬಾ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಪ್ರತಿ ಎಕ್ಸಾಮ್ ಅಲ್ಲಿ ಒಂದಲ್ಲ ಎರಡು ಕ್ವಶನ್ ಬಂದೇ ಬರ್ತದೆ. ಒಂದು ಕ್ವಶನ್ ಅಂತ ಮಿನಿಮಮ್ ಸೆಲ್ ಟಾಪಿಕ್ ಮೇಲೆ. ಅದಕ್ಕೆ ಇಂಟ್ರೆಸ್ಟ್ ಇದ್ರ ಮೇಲೆ ಜಾಸ್ತಿ ಕೊಡಬೇಕು, ಮತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನಿಮ್ಮ ಬ್ಯೂಟಿಯನ್ನು ಹೆಂಗೆ ತಿಳ್ಕೋಬೇಕು, ನಿಮ್ಮ ಚರ್ಮವನ್ನು ಹೆಂಗೆ ಕಾಂತಿಯುತಗೊಳಿಸಬೇಕು, ಸೊ ನೀವು ಹೆಂಗೆ ಆರೋಗ್ಯಕರವಾಗಿರಬೇಕು, ಎಲ್ಲದನ್ನು ಕೂಡ ಇಲ್ಲಿ ಮಾತಾಡೋಣ ನಾವು ಸೆಲ್ ಚಾಪ್ಟರ್ ಬಗ್ಗೆ ಮಾತಾಡಬೇಕಾದ್ರೆ. ಅರ್ಥ ಆಯ್ತಾ? ಸೊ ಒಂದು ಅರ್ಥ ಮಾಡ್ಕೋಬೇಡಿ, ಇವೇನೇ ಇದ್ರು ಕೂಡ ಈ ಥಿಯರೀಸ್ ಎಲ್ಲ ಆಯ್ತಾ ನಮಗೆ ತಿಳಿಸೋದಕ್ಕೋಸ್ಕರ ಈ ಸಿದ್ಧಾಂತಗಳನ್ನ ಪ್ರಾರಂಭದ ಹಂತದಲ್ಲಿ, ಅರ್ಥ ಆಯ್ತಾ? ಸೊ ಇವುಗಳನ್ನ ಪ್ರಪೋಸ್ ಮಾಡ್ಕೊಂಡು ಬಂದ್ರು. ಯಾಕಂದ್ರೆ ಇವತ್ತೇನು ಅಡ್ವಾನ್ಸ್ಮೆಂಟ್ ಇದೆ, ಎಲ್ಲ ಗೊತ್ತಾಗ್ಬಿಡುತ್ತೆ, ಬುಕ್ಕಲ್ಲಿ ಬರ್ದಿಟ್ಟಿದ್ದಾರೆ, ಯಾರು ಎಕ್ಸ್ಪೆರಿಮೆಂಟ್ ಮಾಡಿ ನಾವು ನೋಡ್ಬಿಡ್ತೀವಿ. ಅವಾಗ ಯಾರು ಬರ್ದಿಟ್ಟಿರಲಿಲ್ಲ, ಯಾರಿಗೂ ಗೊತ್ತಿಲ್ಲ, ಐಡಿಯಾನೂ ಇಲ್ಲ ಸೆಲ್ ಇದೆ, ಮೈಕ್ರೋ ಆರ್ಗಾನಿಸಮ್ ಇದೆ ಅಂತ. ಅರ್ಥ ಆಯ್ತಾ? ಸೊ ಹಂಗೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳೋಣ ಇವಾಗ. ಸೆಲ್, ಸರಿನಾ? ಸೆಲ್ ಅನ್ನೋದು ಸೊ ಬೇಸಿಕ್ ಫಂಡಮೆಂಟಲ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನಲ್ ಯೂನಿಟ್ ಅಂಡ್ ದಿಸ್ ದ ಸ್ಮಾಲೆಸ್ಟ್ ಒನ್ ಇನ್ ದಿ ಎಂಟೈರ್ ಅರ್ತ್. ಗೊತ್ತಿದೆ ನಮಗೆ, ಮೈಕ್ರೋ ಸೈಜ್ ಅಲ್ಲಿ ಇದೆ. ಸೊ ದಿಸ್ ಇಸ್ ಸ್ಮಾಲೆಸ್ಟ್ ಥಿಂಗ್ ಇನ್ ದಿ ಲೈಫ್. ಸೊ ಜೀವಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಸಣ್ಣದಾದಂತಹ ಒಂದು ವಸ್ತು ಇದೆ. ಅರ್ಥ ಆಯ್ತಾ? ಸೊ ದ ಗ್ರೂಪ್ ಆಫ್ ಸೆಲ್ಸ್ ವಿಲ್ ಗೋಯಿಂಗ್ ಟು ಫಾರ್ಮ್ ಏನಾಗ್ತವೆ ಅಂದ್ರೆ ಒಂದೇ ಆಕಾರದ, ಒಂದೇ ರೀತಿಯ ರಚನೆಯನ್ನು ಹೊಂದಿರುವಂತಹ, ಒಂದೇ ಕಾರ್ಯವನ್ನು ಪೂರೈಸುವಂತಹ. ಇಲ್ಲಿ ಏನರ್ಥ ಮಾಡ್ಕೋಬೇಕು? ಒಂದೇ ರೀತಿ ಫಂಕ್ಷನ್ಸ್ ಅನ್ನು ಮಾಡುವಂತದ್ದು, ಒಂದೇ ಶೇಪ್ ಅಲ್ಲಿ ಇರುವಂತಹ ಸೆಲ್ಲು, ಒಂದೇ ಸೈಜ್ ಅಲ್ಲಿ ಇರುವಂತಹ ಸೆಲ್ಲು. ಸೊ ಇಂತಹ ಒಂದು ಗ್ರೂಪ್ ಆಫ್ ಸೆಲ್ಸ್ ಸೇರ್ಕೊಂಡು ಏನ್ ಮಾಡ್ತವೆ? ಟಿಶ್ಯೂ ಅನ್ನು ಫಾರ್ಮ್ ಮಾಡ್ತವೆ, ಅಂಗಾಂಶವನ್ನ ಫಾರ್ಮ್ ಮಾಡ್ತವೆ. ಅಂಗಾಂಶ ಅಂದ್ರೆ ಟಿಶ್ಯೂ ಅಂದ್ರೆ ಏನು? ದ ಗ್ರೂಪ್ ಆಫ್ ಸೆಲ್ಸ್ ವಿಚ್ ಪರ್ಫಾರ್ಮ್ಸ್ ದಿ ಸಿಮಿಲರ್ ಫಂಕ್ಷನ್ಸ್ ಈಸ್ ಕಾಲ್ಡ್ ಆಸ್ ಟಿಶ್ಯೂ. ಸೊ ಟಿಶ್ಯೂ ಅಂದ್ರೆ ಸೆಲ್ಗಿಂತ ದೊಡ್ಡದೇನು? ಟಿಶ್ಯೂ. ಸೊ ಟಿಶ್ಯೂಗಳು, ಹಲವಾರು ಟಿಶ್ಯೂಗಳು ಸೇರ್ಕೊಂಡು ಏನ್ ಮಾಡ್ತವೆ? ಹಲವಾರು ಟಿಶ್ಯೂಗಳು ಅಂದ್ರೆ ಅಂಗಾಂಶ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಜೀವಕೋಶಗಳು ಅಂಗಾಂಶಗಳಾಗ್ತವೆ, ಅಂಗಾಂಶಗಳು ಆಯ್ತಾ? ಸೊ ಒಟ್ಟಾರೆಯಾಗಿ ಅಂಗಾಂಶಗಳು ಏನಾಗ್ತವೆ? ಸೊ ದ ಗ್ರೂಪ್ ಆಫ್ ಟಿಶ್ಯೂಸ್ ವಿಲ್ ಗೋಯಿಂಗ್ ಟು ಫಾರ್ಮ್ ಆರ್ಗನ್, ಅಂಗ ಆಯ್ತಾ? ಅಂಗವನ್ನು ನಿರ್ಮಾಣ ಮಾಡ್ತವೆ ಆಯ್ತಾ? ಈ ಅಂಗಗಳು ಒಂದಕ್ಕೊಂದು ಸೇರ್ಕೊಂಡು ಏನ್ ಮಾಡ್ತವೆ? ಆರ್ಗನ್ಸ್ ಎಲ್ಲ ಒಗ್ಗೂಡಿ ಏನಾಗುತ್ತೆ? ಒಂದು ಆರ್ಗನ್ ಸಿಸ್ಟಮ್ ಕೆಲಸ ಮಾಡ್ತವೆ.
ಆರ್ಗನ್ ಸಿಸ್ಟಮ್, ಅಂಗ ವ್ಯವಸ್ಥೆ ಅಲ್ವಾ. ಸೊ ಈ ಅಂಗ ವ್ಯವಸ್ಥೆ ಚೆನ್ನಾಗಿದ್ರೆ ಎಲ್ಲ ಇದ್ದೆ. ಸೊ ಈ ಅಂಗ ವ್ಯವಸ್ಥೆ ಎಲ್ಲಿದೆ ಅಂದ್ರೆ ಒಂದು ಜೀವಿ ಒಳಗಡೆ ಇದೆ. ಸೊ ಜೀವಿನೇ ಎಲ್ಲದಕ್ಕಿಂತ ದೊಡ್ಡದು ಆರ್ಗ್ಯಾನಿಸಮ್. ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆಯ್ತಾ. ನೋಡಿ ಸರ್, ಬರೀ ಸೆಲ್ ಇದೆ, ಒಂದೇ ತರ ಕೆಲಸ ಮಾಡುವಂತ ಒಂದೇ ತರ ಇರುವಂತಹ ಸೆಲ್ಸ್ ಸೇರ್ಕೊಂಡು ಒಂದು ಗುಂಪಾಗಿ ಒಂದು ಅಂಗಾಂಶವನ್ನು ನಿರ್ಮಾಣ ಮಾಡ್ತವೆ. ಇಂಥ ಹಲವಾರು ಅಂಗಾಂಶಗಳು ಸೇರ್ಕೊಂಡು ಒಂದು ಅಂಗವನ್ನ ನಿರ್ಮಾಣ ಮಾಡ್ತವೆ. ಏನ್ ಸರ್, ಇವಾಗ ನೋಡಿ, ಇಲ್ಲಿ ಕೈ ಇದೆ ಅನ್ಕೊಳ್ಳಿ. ಕೈ ಏನಪ್ಪಾ? ಕೈ ಏನು? ಹ್ಯಾಂಡ್ ಅಂದ್ರೆ ಏನಿದು? ಒಂದು ಅಂಗ, ಆರ್ಗನ್ ಇದು ತಾನೆ. ಸೊ ಇವಾಗ ಈ ಆರ್ಗನ್ ಅಲ್ಲಿ ಏನೇನಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಸರ್ ನಿಮ್ ಕೈಯಲ್ಲಿ ಮೂಳೆ ಇದೆಯಾ? ಇದೆ ಅಲ್ವಾ? ಬೋನ್ ಇದೆ ಅಲ್ವಾ? ಸರ್ ನಿಮ್ ಕೈಯಲ್ಲಿ ಮಸಲ್ಸ್ ಇದೆಯಾ? ಮಾಂಸ ಇಲ್ವಾ ನಿಮ್ ಕೈಯಲ್ಲಿ? ಇದೆ. ಸರ್ ನಿಮ್ ಕೈಯಲ್ಲಿ ಚರ್ಮ ಇದೆಯಾ? ಸ್ಕಿನ್ ಇದೆಯಾ? ಇದೆ. ಸೊ ಹಂಗಾದ್ರೆ ಇಲ್ಲಿ ಏನು ಸ್ಕಿನ್ ಸೆಲ್ಸ್ ಇದಾವ, ಚರ್ಮ ಕೋಶಗಳಿದಾವ, ಆಯ್ತಾ, ಮಸಲ್ ಸೆಲ್ಸ್ ಇದಾವ, ಇದಾವ ತಾನೆ, ಸ್ನಾಯು ಕೋಶಗಳಿದಾವ. ಆಮೇಲೆ ಮೂಳೆಗೆ ಸಂಬಂಧಪಟ್ಟಂತೆ ಬೋನ್ ಸೆಲ್ಸ್ ಇದಾವ, ಮೂಳೆ ಕೋಶಗಳು ಇದಾವಲ್ವಾ. ಸೊ ಹಿಂಗೆ ಈ ಮೂಳೆ ಕೋಶಗಳೆಲ್ಲ ಸೇರ್ಕೊಂಡು ಒಂದು ಅಂಗಾಂಶವನ್ನು ಮಾಡುದು. ಮೂಳೆ ಒಂದು ಅಂಗಾಂಶ, ಮೂಳೆ ಒಂದು ಅಂಗಾಂಶ, ಅರ್ಥ ಆಯ್ತಾ. ಸೊ ಈ ಮಸಲ್ ಸೆಲ್ಸ್ ಎಲ್ಲ ಸೇರ್ಕೊಂಡು ಒಂದು ಮಸಲ್ ಅನ್ನ ಕ್ರಿಯೇಟ್ ಮಾಡುದು. ಈ ಮಸಲ್, ಈ ಸ್ನಾಯು ಒಂದು ಅಂಗಾಂಶ. ಸೊ ಇಲ್ಲಿ ಈ ಸೆಲ್ಸ್ ಯಾವ್ದು? ಇನ್ನೊಂದು ಚರ್ಮ. ಈ ಚರ್ಮ ಕೋಶಗಳೆಲ್ಲ ಸೇರ್ಕೊಂಡು ಒಂದು ಅಂಗಾಂಶವನ್ನು ಮಾಡುದು. ಇದೇ ಎಪಿಥೆಲಿಯಲ್ ಟಿಶ್ಯೂ ಅಥವಾ ಅನುಲೇಪಕ ಅಂಗಾಂಶ ಅಥವಾ ಚರ್ಮ ಅಂಗಾಂಶ ಅಂತ ಕರಿತೀವಿ. ಅರ್ಥ ಆಯ್ತಾ. ಮೂರು ಸೇರ್ಕೊಂಡು ಈ ಮೂರು ಅಂಗಾಂಶಗಳು ಎಲ್ಲಿದಾವೆ? ಒಂದು ಅಂಗದಲ್ಲಿದ್ದಾವೆ. ಅರ್ಥ ಆಯ್ತಾ. ಕೈಯಲ್ಲಿ ಮೂರು ಅಂಗಾಂಶಗಳಿದಾವೆ ತಾನೆ. ಅಂದ್ರೆ ಇಲ್ಲಿ ಏನರ್ಥ ಆಗ್ಬೇಕು? ಜೀವಕೋಶಗಳು. ಸೊ ಒಂದೇ ರೀತಿಯ, ಆಯ್ತಾ, ಒಂದೇ ಕಾರ್ಯವನ್ನು ಪೂರೈಸುವಂತ ಜೀವಕೋಶವನ್ನು ಅಂಗಾಂಶ ಅಂತ ಕರಿತೀವಿ. ಸೊ ಇಂತಹ ಹಲವಾರು ಅಂಗಾಂಶಗಳು ನೋಡಿ, ಇಲ್ಲಿ ಮೂರು ಅಂಗಾಂಶಗಳಿದಾವೆ. ಇಂತಹ ಹಲವಾರು ಅಂಗಾಂಶಗಳು ಸೇರ್ಕೊಂಡು ಒಂದು ಅಂಗವನ್ನ, ಒಂದು ಕೈಯನ್ನ ಮಾಡಿದವೆ. ಅರ್ಥ ಆಯ್ತಾ. ಸೊ ಬೋನ್ ಇದೆ, ಮಸಲ್ ಇದೆ, ನಿಮ್ಮ ಸ್ಕಿನ್ ಇದೆ. ಸೊ ಮೂರು ಟಿಶ್ಯೂ ಸೇರ್ಕೊಂಡು ಒಂದು ಆರ್ಗನ್ ಅನ್ನ ನಿರ್ಮಾಣ ಮಾಡಿದವೆ, ಅಂಗವನ್ನ. ಸೊ ಇಲ್ಲಿ ಕೈ ಇದೆ, ಕಾಲು ಇದೆಯಾ, ಹಾರ್ಟ್ ಇದೆಯಾ, ಕಿಡ್ನಿ ಇದೆಯಾ, ಈ ತರ ಎಲ್ಲ ಅಂಗಗಳು ಒಂದಕ್ಕೊಂದು ಸಂಪರ್ಕ ಇಟ್ಕೊಂಡಿದಾವಲ್ಲ ಬ್ರೈನ್ಗೆ. ಸೊ ಬ್ರೈನ್ ಏನ್ ಹೇಳಿದ್ರೆ ಎಲ್ಲ ಅದು ಕೇಳ್ತಾವಲ್ಲ. ಸೊ ಇಂಥ ಅಂಗಗಳೆಲ್ಲ ಎಲ್ಲಿದಾವೆ? ಅಂಗ ವ್ಯವಸ್ಥೆಯಲ್ಲಿದ್ದಾವೆ. ಒಂದು ಸಿಸ್ಟಮ್ ಇದೆಪ್ಪ, ಕಂಪ್ಯೂಟರ್ ತರ, ಆಯ್ತಾ. ಏನಾದ್ರು ಒಂದು ಆರ್ಡರ್ ಬ್ರೈನ್ ಕೊಟ್ಟು ಎಲ್ಲ ಕೂಡ ಕೆಲಸ ಮಾಡ್ತವೆ. ಸೊ ಇದು ಅಂಗ ವ್ಯವಸ್ಥೆ. ಈ ಅಂಗ ವ್ಯವಸ್ಥೆಯನ್ನು ಹೊಂದಿರುವಂತ ಒಂದು ಕಲೆಕ್ಟಿವ್ ಆಗಿರುವಂತ ಒಂದು ಜೀವಿಯನ್ನ, ವಸ್ತುವನ್ನ ನಾವು ಜೀವಿ, ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ ಇವಾಗ? ಏನಾದ್ರು ಡೌಟ್ ಇದೆಯಾ ಇದರಲ್ಲಿ? ಏನಾದ್ರು ಡೌಟ್ ಇದೆಯಾ? ಪ್ಲೀಸ್ ಹೇಳಿ. ಡೌಟ್ ಇದೆ? ನೋ ಡೌಟ್ ಅಲ್ವಾ? ಫುಲ್ ಕ್ಲಾರಿಟಿ ಇದೆಯಾ? 100% ಕ್ರಿಸ್ಟಲ್ ಕ್ಲಿಯರ್ ಇರ್ಬೇಕು ನಿಮಗೆ. ಬಯಾಲಜಿ ಅಂದ್ರೆ ಹೆಂಗೆ ಅಂದ್ರೆ ಈಸಿಯಾಗಿ ನಿದ್ದೆ ಕಣ್ಣಲ್ಲಿ ಕೂಡ ಹೇಳ್ಬೇಕು ನೀವು. ಯಾರೇ ಕೇಳಿದ್ರು ಇದ್ರ ಮೇಲೆ ಏನೇ ಕ್ವಶನ್ ಬಂದ್ರು ನಿದ್ದೆ ಕಣ್ಣಲ್ಲೂ ನೀವು ಆನ್ಸರ್ ಮಾಡ್ಬೇಕು. ಕ್ಲಿಯರ್ ಅಲ್ವಾ ಸರ್? ಇಷ್ಟು ನಿಮಗೆ ನೆನಪಿರಬೇಕು. ಆಮೇಲೆ ಇವುಗಳ ಬಗ್ಗೆ ಕ್ಲಿಯರ್ ಆಗಿ ನಮ್ಗೆ ತಿಳ್ಕೊಳ್ಳೋಕೆ ಹೆಲ್ಪ್ ಮಾಡಿಕೊಟ್ಟಿದ್ದು ಒಂದು ಮೈಕ್ರೋಸ್ಕೋಪ್. ಸೊ ಈ ಸೆಲ್ ಒಳಗಡೆ ಹಿಂಗಿದೆ, ಇದೆಲ್ಲ ಆಗ್ತಾ ಇದೆ, ಇದು ಒಳಗಡೆ ಆರ್ಗನ್ಸ್ ಮತ್ತೆ ಆರ್ಗನಲ್ಸ್ ಇದಾವೆ ಅಂತೆಲ್ಲ ನಾವು ನೋಡೋದಕ್ಕೆ ಹೆಲ್ಪ್ ಆಗಿದ್ದು. ಸೊ ಒಂದು ಮೈಕ್ರೋಸ್ಕೋಪ್ ಇಂದ. ಆ ಮೈಕ್ರೋಸ್ಕೋಪ್ ಯಾವ್ದಪ್ಪ? ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್. ಸೊ ವಿದ್ಯುತ್ ಸೂಕ್ಷ್ಮದರ್ಶಕ ಅಂತ ಕರಿತೀವಿ. ಈ ವಿದ್ಯುತ್ ಸೂಕ್ಷ್ಮದರ್ಶಕ ಅಥವಾ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಇಂದಾನೆ ಏನಾಯ್ತು, ನಾವೆಲ್ಲ ಇಷ್ಟೊಂದು ತಿಳ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಯ್ತು. ಇಲ್ಲ ಅಂದಿದ್ರೆ ಸರಿಯಾಗಿ ಏನು ಗೊತ್ತಾಗ್ತಾ ಇರಲಿಲ್ಲ. ಅರ್ಥ ಆಯ್ತಾ. ಸೊ ಈ ಮೈಕ್ರೋಸ್ಕೋಪ್ ಅನ್ನು ಕಂಡಿದ್ದವರು ಯಾರು ಅಂತ ಕೇಳ್ತಾರೆ. ಹೂ ಇನ್ವೆಂಟೆಡ್ ದಿಸ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತ ಕೇಳ್ತಾರೆ. ಸೊ ಅದಕ್ಕೆ ಗೊತ್ತಿರ್ಬೇಕು ನಿಮಗೆ, ನಾಲ್ ಅಂಡ್ ರಸ್ಕಾ ಅಂತ. ರಸ್ಕ್ ನೆನ್ಪಿಟ್ಕೊಳ್ಳಿ. ತಿಂದಿದ್ದೀರಾ ರಸ್ಕೋ? ಯಾರು ತಿಂದಿಲ್ವಾ? ತಿಂದಿಲ್ವೇನು ರಸ್ಕೋ? ತಿಂದಿರಲ್ಲ. ಸೊ ನಾಲ್ ಅಂಡ್ ರಸ್ಕಾ ಅಂತ. ನಾ ಅಂದ್ರೆ ಕೆ ಸೈಲೆಂಟ್ ಲೆಟರ್. ನಾಲ್ ಅಂಡ್ ರಸ್ಕಾ ಅನ್ನುವಂಥವ್ರು ಇಬ್ಬರು ಸೈಂಟಿಸ್ಟ್ಗಳು ಸೇರ್ಕೊಂಡು ಏನ್ ಮಾಡ್ತಾರೆ, ಈ ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕವನ್ನ ಅಥವಾ ವಿದ್ಯುತ್ ಸೂಕ್ಷ್ಮದರ್ಶಕವನ್ನ ಏನ್ ಮಾಡ್ತಾರೆ, ಆವಿಷ್ಕಾರ ಮಾಡ್ತಾರೆ. ಇನ್ವೆಂಟ್ ಮಾಡ್ತಾರೆ. ಡಿಸ್ಕವರ್ ಅಂದ್ರೆ ಏನು? ಆಲ್ರೆಡಿ ಇರೋದನ್ನ ತಿಳಿಸೋದು ಡಿಸ್ಕವರ್ ಅಂದ್ರೆ. ಆಲ್ರೆಡಿ ಇದೆ, ನಮ್ಗೆ ಗೊತ್ತಿಲ್ಲ ಇದೆ ಅಂತ, ಅದನ್ನ ತೋರಿಸೋದೇ ಡಿಸ್ಕವರಿ. ಅರ್ಥ ಆಯ್ತಾ. ಇವಾಗ ಗುರುಗ್ರಹ ಇದೆ, ಅದನ್ನ ನಮ್ಗೆ ಕಂಡಿಡಿದ ಯಾರು ತಿಳಿಸ್ಕೊಟ್ರು, ಅದನ್ನ ಡಿಸ್ಕವರಿ ಅಂತ ಕರಿತೀವಿ. ಅರ್ಥ ಆಯ್ತಾ. ಆದ್ರೆ ಇನ್ವೆನ್ಷನ್ ಅಂದ್ರೆ ಹೊಸದಾಗಿ ಇಲ್ಲದೇ ಇರುವಂತದನ್ನ ವಿಜ್ಞಾನವನ್ನು ಬಳಸ್ಕೊಂಡು, ಸೈನ್ಸ್ ಅನ್ನು ಬಳಸ್ಕೊಂಡು ನಾವು ಕ್ರಿಯೇಟ್ ಮಾಡ್ತೀವಲ್ಲ, ಅದನ್ನ ಇನ್ವೆನ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ. ಇನ್ವೆನ್ಷನ್ಗೂ ಡಿಸ್ಕವರಿ ವ್ಯತ್ಯಾಸ ಗೊತ್ತಿರಬೇಕು. ಈ ಒಂದು ಇನ್ವೆನ್ಷನ್ ಅಂದ್ರೆ ಈ ಚೇರ್ ಕೂಡ ಒಂದು ಇನ್ವೆನ್ಷನ್. ಅರ್ಥ ಆಗ್ತಾ ಇದೆಯಾ. ಸೊ ಡಿಸ್ಕವರಿ ಅಂದ್ರೆ ಏನ್? ಡಿಸ್ಕವರಿ ಅಂದ್ರೆ ಎಲ್ಲ ಮಣ್ಣಲ್ಲೆಲ್ಲ ಗೋಲ್ಡ್ ಇದೆ, ಅದನ್ನ ನಾವು ಡಿಸ್ಕವರ್ ಮಾಡ್ತೀವಿ ಅಷ್ಟೇ. ಎಲ್ಲ ಒಂದು ಪ್ಲಾನೆಟ್ ಇದೆ, ಅದನ್ನ ಡಿಸ್ಕವರ್ ಮಾಡ್ತೀವಿ. ಇದೆ ಆಲ್ರೆಡಿ, ಅದನ್ನೇ ನಾನು ಮಾಡಿಲ್ಲ, ಅದನ್ನ ಡಿಸ್ಕವರಿ. ಅರ್ಥ ಆಗ್ತಾ ಇದೆಯಾ. ಓಕೆ ಸರ್. ಕಂಡು ಹಿಡಿಯೋದು ಬೇರೆ, ಆವಿಷ್ಕಾರ ಮಾಡೋದು ಬೇರೆ. ಕಂಡು ಹಿಡಿಯೋದಂದ್ರೆ ಇರೋದನ್ನ ತಿಳಿಸ್ಕೊಡೋದು. ಆವಿಷ್ಕಾರ ಅಂದ್ರೆ ಇನ್ವೆನ್ಷನ್ ಮಾಡೋದು, ಅಂದ್ರೆ ಹೊಸದಾಗಿ ಕ್ರಿಯೇಟ್ ಮಾಡೋದು, ಸೈನ್ಸ್ ಅನ್ನ ಯೂಸ್ ಮಾಡ್ಕೊಂಡು. ಓಕೆನಾ. ಸೊ ಇವಾಗ ಬ್ರೇಕ್ ಹೋಗ್ಬಿಟ್ಟು ಬಂದ್ಬಿಡಿ, ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡೋಣ. ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಹೇಳ್ತೀನಲ್ವಾ. ಸೊ ನಿಮ್ಮ ಗಂಟ್ಲು ಗಾರ್ಗ್ಲಿಂಗ್ ಏನಕ್ಕೆ ಮಾಡಬೇಕು, ಆಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಇದಾವೆ, ಅವೆಲ್ಲ ನೋಡೋಣ. ಮೀನು. ಸೊ ಯಾವ ಮೀನು? ಸಮುದ್ರ ಮೀನು ಯಾಕೆ ನಮ್ಮ ಅಕ್ವೇರಿಯಂ ಹಾಕಿದ್ರೆ ಸತ್ತಾಗುತ್ತೆ, ಅಕ್ವೇರಿಯಂ ಅಲ್ಲಿರೋ ಮೀನು ಇಟ್ಕೊಂಡು ಸಮುದ್ರದಲ್ಲಿ ಹಾಕಿದ್ರೆ ಸಾಯುತ್ತೆ, ಎಲ್ಲವನ್ನು ಕೂಡ ಇಲ್ಲಿ ನೋಡೋಣ ಎಕ್ಸಾಂಪಲ್ಸ್ ಅಲ್ಲಿ. ಸೊ ತುಂಬಾ ಇಂಪಾರ್ಟೆಂಟ್ ಸೆಲ್ ಆರ್ಗನಲ್ಸ್. ಸೊ ಕ್ಲಿಯರ್ ಒಂದೊಂದು ಕೂಡ ನಾವು ನೋಡ್ತಾ ಹೋಗೋಣ. ನೀವು ಬ್ರೇಕ್ ಹೋಗ್ಬಿಟ್ಟು ಬಂದ್ಬಿಡ್ಬೇಕು. ಆಕ್ಚುಲಿ ಹಾಫ್ ಅನ್ ಅವರ್ ಬ್ರೇಕ್ ಸಾಕಾಗಿತ್ತು. 1 o'clock ಕ್ಲಾಸ್ ಬಿಡ್ಬೋದಿತ್ತು. ನೀವು 1 hour ಅಂತೀರಾ, ಏನ್ ಮಾಡಲಿ? 1 hour ಬೇಕೇ ಬೇಕಾ ಬ್ರೇಕು? ಸರಿ.